ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ. ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಂ ಅನ್ಯಾನ್ ಮುನೀನ್ ನುಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ವೇದವ್ಯಾಸದೇವರು ಉಪದೇಶ ಮಾಡಿದ ಧರ್ಮರಾಜನ ಮೂಲಕ ಸಿಕ್ಕಿದ ಮಂತ್ರ ಅರ್ಜುನ ಸಾಧಿಸಿಕೊಂಡ. ವಿದ್ಯೆ ಮನೆಯಲ್ಲಿ ಸಂಪಾದನೆ ಮಾಡಲಿಲ್ಲ ಅರ್ಜುನ. ನಿಜವಾಗಿ ಕಾಮ್ಯಕವನ ಅದೇ ಒಂದು ಕಾಡು, ಅದು ಅರಣ್ಯ, ಅಲ್ಲಿ ಸಾಧನೆ ಮಾಡಬಹುದಿತ್ತು, ಅರ್ಜುನನ ಜಪ ಮಾಡಬಹುದಿತ್ತು. ಅದನ್ನು ಬಿಟ್ಟ ಅರ್ಜುನ ನೆಟ್ಟಗೆ ಹಿಮವತ್ ಪರ್ವತದ ಆಚೆ ಇಂದ್ರಕೀಲಕ ಪರ್ವತ ತನಕ ಸಾಗಿದ. ಸಾಧನೆ ಮನೆಯಲ್ಲಿ ಅಲ್ಲ, ಕಾಡಿನಲ್ಲಿ ಅಲ್ಲ. ಯಾಕೆ ಅಂದ್ರೆ ಕಾಡು ಅಂದ್ರೆ ಅರ್ಜುನನ ಪಾಲಿಗೆ ಸದ್ಯಕ್ಕೆ ಕಾಮ್ಯಕವನ ಅದು ಒಂದು ಪರಿವಾರ ಇದ್ದದ್ದೇ, ಸಪರಿವಾರವಾದ ಜಾಗ ಆಯ್ತು. ಹಾಗಾಗಿ ಸಾಧನೆ ಮಾಡಲಿಕ್ಕಾಗುವುದಿಲ್ಲ ಅಂತ ಮನೆ ಬಿಟ್ಟು ಬೆಟ್ಟ ಹತ್ತಿದ ಅರ್ಜುನ. ಯಾಕೆ ಕಾಡಲ್ಲಿ ಮಾಡಲಿಲ್ಲ? ಮನೆಯಲ್ಲಿ ಬಿಟ್ಟ, ಕಾಡಲ್ಲಿ ಮಾಡಬಹುದಿತ್ತು ಅರ್ಜುನನಿಗೆ. ಯಾಕೆ ಅಂತಂದ್ರೆ ಅರ್ಜುನ ಆಹಾರವನ್ನು ತೊರೆದು ತಪಸ್ಸು ಮಾಡ್ತಾನೆ. ಧರ್ಮರಾಜಾದಿಗಳಿಗೆ ಮುಜುಗರ ಆಗ್ತದೆ, ಹೇಳ್ತಾರೆ ಅರ್ಜುನ ಉಪವಾಸ ಮಾಡಬೇಡ ಅಂತ. ಕಷ್ಟ ಆಗ್ತದೆ ಅರ್ಜುನನಿಗೆ. ಉಪವಾಸ ಮಾಡದೇ ಹೋದರೆ ಸಾಧನೆ ಆಗುವುದಿಲ್ಲ, ಇಲ್ಲಿ ಕೂತ್ರೆ ಉಪವಾಸ ಮಾಡಲಿಕ್ಕಾಗುವುದಿಲ್ಲ. ಹಾಗಾಗಿ ಅರ್ಜುನ ಹೊರಟ. ಧರ್ಮರಾಜಾದಿಗಳು ವಿರೋಧ ಮಾಡಲಿಲ್ಲ ಅಂತೆ. ಧರ್ಮರಾಜ ಹೇಳಿದ ಹೋಗು ಅಂತ ಹೇಳಿದಂತೆ. ಭೀಮಸೇನ ದೇವರು ಆಜ್ಞೆ ಮಾಡಿದರಂತೆ. ಅರ್ಜುನ ಪ್ರಣಾಮ ಮಾಡಿ ಅವರ ಆಶೀರ್ವಾದ ಪಡೆದು ಇಂದ್ರಕೀಲಕ ಪರ್ವತಕ್ಕೆ ಹೋದ. ಜಗಳಾಡಿ ತಪಸ್ಸಿಗೆ ಹೋದದ್ದಲ್ಲ, ಅವರ ಅನುಗ್ರಹ ಪಡೆದು ಹೋದ ಅಂತ. ನಮ್ಮಲ್ಲಿ ಹೇಳ್ತಾರೆ ಜಗಳಾದ್ರೆ ಕಾಡಿಗೆ ಹೋಗ್ತೇನೆ ಅಂತ. ಅಲ್ಲಿ ಜಗಳ ಮಾಡ್ಲಿಕ್ಕೆ ಹೋಗೋದಾ? ದೇವರನ್ನು ಒಲಿಸಿಕೊಳ್ಬೇಕಾದ್ರೆ ಮನೆಯಲ್ಲಿ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು, ಹಿರಿಯರದ್ದು. ಹಿರಿಯರ ಆಶೀರ್ವಾದ ಇಲ್ಲದಿದ್ರೆ ತಪಸ್ಸು ಫಲಿಸುವುದಿಲ್ಲ. ಅರ್ಜುನ ನಕಲ ಸಹದೇವರನ್ನು ಆಲಿಂಗನೆ ಮಾಡಿದಂತೆ. ಅವರನ್ನು ಪ್ರೀತಿಯಿಂದ ಹೊರಟ, ಅವರನ್ನು ಅಭಿನಂದನೆ ಮಾಡಿ ತಮ್ಮಂದಿರ ಪ್ರೀತಿ ವಿಶ್ವಾಸ ಗಳಿಸಿ ಹೊರಟ ಅಂತ. ಹಾಗಾಗಿ ಅರ್ಜುನನಿಗೆ ಇಂದ್ರಕೀಲಕ ಪರ್ವತ ಸಾಧನೆಯ ಭೂಮಿ ಆಯಿತು ಅಂತ. ಅಣ್ಣಂದಿರು ತಮ್ಮಂದಿರು ಎಲ್ಲರನ್ನೂ ಪ್ರೀತಿಯಿಂದ ಆಲಿಂಗನೆ ಮಾಡಿ ದೊಡ್ಡವರಿಂದ ಆಶೀರ್ವಾದ ಪಡೆದು ಹೊರಟ. ಆದರೆ ಅವರೆಲ್ಲರನ್ನೂ ಮರೆತ, ದೇವರನ್ನು ಮಾತ್ರ ಸ್ಮರಣೆ ಮಾಡಿದ, ತಪಸ್ಸು ಮುಂದುವರಿಸಿದ ಅರ್ಜುನ. 6 ತಿಂಗಳ ನಿರಂತರ ತಪಸ್ಸು ನಡೆಯಿತು ಅಂತ ಹೇಳುತ್ತಾರೆ. 6 ದಿನದಲ್ಲಿ ದೇವರು ಒಲಿಯುವುದಿಲ್ಲ. ಅರ್ಜುನನಿಗೆ 6 ತಿಂಗಳು ಸಾಧನೆ ಮಾಡಬೇಕಾಯಿತು ಅಂತ ಹೇಳಿದರು.
ಅಂತಹ ಏಕಾಂತ ಪ್ರದೇಶ, ಶೀತ ಪ್ರದೇಶ, ಆಹಾರ ಇಲ್ಲ, ಅಂತಹ ಜಾಗದಲ್ಲಿ ಅರ್ಜುನ ತಪಸ್ಸು ಮಾಡಿದ. 6 ತಿಂಗಳಾಯಿತು. ಬಿಸಿ ದೇವಲೋಕಕ್ಕೆ ಮುಟ್ಟಿತು. ದೇವತೆಗಳ ಪ್ರಾರ್ಥನೆಗೆ ಅನುಗುಣವಾಗಿ ರುದ್ರದೇವರು ತನ್ನ ಪರಿವಾರ ಸಹಿತರಾಗಿ ಅರ್ಜುನನ ಇಂದ್ರಕೀಲ ಪರ್ವತಕ್ಕೆ ಬರ್ತಾರೆ. ನಿರಂತರ ನಮ್ಮ ಪ್ರಯತ್ನ ನಡೆದರೆ, ಸಾಧನೆ ನಡೆದರೆ ದೇವರು ಬರ್ತಾರೆ ಅನ್ನೋದಕ್ಕೆ ಇದು ನಿದರ್ಶನ ಅಂತ. ಮನಪೂರ್ವಕವಾಗಿ ಮಾಡಬೇಕಾದ ಸಾಧನೆ ಅದು. ಅರ್ಜುನನ ತಪಸ್ಸಿನಲ್ಲಿ ಯಾವುದೇ ಕಲ್ಮಶ ಇರಲಿಲ್ಲ. ಹಾಗಾಗಿ ರುದ್ರದೇವರ ಒಳಗಿದ್ದ ಭಗವಂತನನ್ನು ಧ್ಯಾನ ಮಾಡಿ ತಪಸ್ಸು ಮುಂದುವರಿಸಿದ ಅಂತ. ಇಂದ್ರ ಸ್ವಯಂ ಮನೋಭಿಮಾನಿ. ಹಾಗಾಗಿ ಮನಸ್ಸಿನ ಕಶ್ಮಲವನ್ನೆಲ್ಲ ಬದಿಗಿಟ್ಟು ಇಂದ್ರ ತಪಸ್ಸು ಮಾಡಿದ. ರುದ್ರದೇವರಿಗೆ ಮುಟ್ಟಿತು. ಪಾರ್ವತೀ ದೇವಿಯರ ಜೊತೆಗೆ ಸೇರಿ ತಪಸ್ಸಿ ಮೆಚ್ಚಿ ರುದ್ರದೇವರು ಬರ್ತಾರೆ. ಕಿರಾತ ವೇಷದಿಂದ ಅಲ್ಲಿಗೆ ಬರ್ತಾರೆ. ರುದ್ರದೇವರು ಬರ್ತಾರೆ ಅಂತ ಯುದ್ಧ ನಡೀತದೆ. ಒಂದು ಸತ್ತ ಹಂದಿಗೋಸ್ಕರ ಯುದ್ಧ ನಡೀತದೆ ಅಂತ. ನನಗೆ ಬೇಕು ಅಂತಲ್ಲ, ಕೊಂದದ್ದು ಯಾರು ಅಂತ ಅಷ್ಟೇ ಪ್ರಶ್ನೆ. ಕ್ಷತ್ರಿಯನಾದವ ತಾನು ಮಾಡಿದ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡಿದ್ದು ಅಂತ ಜನ ಹೇಳಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಇದು ಕ್ಷತ್ರಿಯನ ಧರ್ಮ. ನಾನು ಮಾಡಿದ ಕೃತಿ ನಾನೇ ಮಾಡಿದ್ದು ಅಂತ ಹೇಳಬೇಕು ಅಂತ. ನಮ್ಮಲ್ಲಿ ಇರುತ್ತೆ ನೋಡಿ, ನಾವೊಂದು ಯಾರೋ ಒಬ್ಬರ ಒಂದು ಪುಸ್ತಕ ಬರೆದಿರ್ತಾನೆ, ಅದನ್ನು ಅಕ್ಷರಶಃ ಕದ್ದು ಇನ್ನೊಬ್ಬ ನಂದು ಅಂತ ಹೇಳಿದ್ರೆ ನಮಗೆ ಎಷ್ಟು ಸಿಟ್ಟು ಬರೋದಿಲ್ಲ. ಒಬ್ಬನ ಕೃತಿ ಇನ್ನೊಬ್ಬ ಚೌರ್ಯ ಮಾಡಿದರೆ ಅದು ಕೃತಿ ಚೌರ್ಯ, ಕೋರ್ಟ್ ತನಕ ಕಟ್ಲೆ ಹತ್ತೇವೆ ನಾವು. ಅರ್ಜುನನ ಕೃತಿ ಅದನ್ನು ಒಬ್ಬ ಕಿರಾತ ನಂದು ಅಂತ ಹೇಳಿದರೆ ಅರ್ಜುನ ಬಿಡ್ಲಿಕ್ಕೆ ಸಾಧ್ಯನ? ಅದು ಕ್ಷತ್ರಿಯ ರಕ್ತದವ. ಇಬ್ಬರಿಗೂ ಜಗಳ ಆಗುತ್ತೆ. ಜಗಳ ಅಂತಂದ್ರೆ ರುದ್ರದೇವರಿಗೆ ಗೊತ್ತು, ಇದು ಅರ್ಜುನ ಸಾತ್ವಿಕ ನನ್ನ ಭಕ್ತ ಅಂತ ಗೊತ್ತು ಅವನಿಗೆ. ಆದರೂ ಜಗಳ ಆಡ್ತಾನೆ ಅಂತ. ಯಾಕೆಂತಂದ್ರೆ ಅವನ ಪರೀಕ್ಷೆ, ಅರ್ಜುನನ ಪರೀಕ್ಷೆ ಇದು. ಪರೀಕ್ಷೆಯಲ್ಲಿ ಪಾಸಾದ್ರೆ ಮಾತ್ರ ಅವನಿಗೆ ಕೇಳಿದ್ದನ್ನು ಕೊಡುವಂತಹದ್ದು. ಅರ್ಜುನ ಯುದ್ಧ ಮಾಡ್ತಾನೆ, ಆಯುಧಗಳನ್ನೆಲ್ಲ ಪ್ರಯೋಗ ಮಾಡ್ತಾನೆ. ರುದ್ರದೇವರು ಅಷ್ಟನ್ನೂ ನುಂಗ್ತಾರೆ. ಅದೃಶ್ಯ. ಏನು ಬಾಣ ಪ್ರಯೋಗ ಮಾಡಿದ ಇಲ್ಲ, ಮರುಕ್ಷಣದಲ್ಲಿ ಅದೃಶ್ಯ, ಕಾಣಿಸುವುದಿಲ್ಲ. ಎಲ್ಲಿ ಹೋಯ್ತು ಗೊತ್ತಿಲ್ಲ. ಎಲೆಯಲ್ಲಿ ಬಡಿಸಿದ್ರೇ ನಮಗೆ ಖಾಲಿ ಮಾಡ್ಲಿಕ್ಕಾಗುವುದಿಲ್ಲ. ತಿನ್ನಬೇಕಾದ ಪದಾರ್ಥವನ್ನೇ ತಿನ್ಲಿಕ್ಕಾಗುವುದಿಲ್ಲ. ನಮಗೆ ತಿನ್ಲಿಕ್ಕಾಗದೇ ಇದ್ದದ್ದನ್ನು ರುದ್ರದೇವರು ನುಂಗಿ ಹಾಕಿದ್ರು ಅಂತ ಹೇಳ್ತಾರೆ. ನಮಗೆ ಅನ್ನಿಸ್ತದೆ ಅರ್ಜುನ ಕೊಟ್ಟ ಪೆಟ್ಟು ರುದ್ರ ತಿಂದನ ಅಂತ. ಪೆಟ್ಟು ತಿಂದದ್ದಲ್ಲ, ಪೆಟ್ಟು ಹೊಡೆಯುವ ಆಯುಧಗಳನ್ನೇ ನುಂಗಿ ಹಾಕಿದ ಅಂತ. ಅದೃಶ್ಯ ಆಯ್ತಂತೆ. ಯಾಕೆಂತಂದ್ರೆ ಅರ್ಜುನ ಬಾಣಪ್ರಯೋಗ ಮಾಡುವಾಗ ಆ ದೇವತೆಗಳನ್ನು ಸ್ಮರಣೆ ಮಾಡ್ತಾನೆ. ರುದ್ರದೇವರ ಒಳಗಿದ್ದ ಭಗವಂತನನ್ನು ಚಿಂತನೆ ಮಾಡ್ತಾನೆ, ಪ್ರಯೋಗ ಮಾಡ್ತಾನೆ. ರುದ್ರದೇವರು ಹೇಳಿದ್ರು ಅದು ನಾನೇ ಅಂತ ಹೇಳ್ತಾರೆ. ಎಲ್ಲ ತಗೊಂಡ್ರು. ಏನೇನು ಕೊಟ್ಟ ಅದೆಲ್ಲ ರುದ್ರದೇವರು ಸ್ವೀಕಾರ ಮಾಡಿದ್ರು. ಯಾವುದೂ ಉಳಿಲಿಲ್ಲ. ಅರ್ಜುನ ಶೂನ್ಯ ಆಗಿ ಬಿಡ್ತಾನೆ. ಕೊನೆಗೆ ಸಿಟ್ಟಿನಿಂದ ತನ್ನ ಧನುಸ್ಸಿನಿಂದ ಹೊಡಿಲಿಕ್ಕೆ ಹೋದರೆ ಧನುಸ್ಸೇ ಅದೃಶ್ಯ ಆಯಿತು. ರುದ್ರದೇವರನ್ನು ಮುಟ್ಟಿದರೆ ಅದು ಅದೃಶ್ಯ ಆಗಿ ಬಿಡ್ತದೆ. ಅರ್ಜುನನ ಕೈ ಶೂನ್ಯ ಆಯಿತು. ಜೀವಮಾನದಲ್ಲಿ ಇಂತಹ ಸೋಲು ಅರ್ಜುನ ಅನುಭವಿಸಲಿಲ್ಲ. ಅರ್ಜುನನಿಗೆ ಒಂದು ವರ ಇತ್ತು. ಏನು ವರ ಅಂತಂದ್ರೆ ನಮ್ಮ ದೇವರು ಕೊಟ್ಟ ವರ, ಕೃಷ್ಣ ಕೊಟ್ಟ ವರ. ಅರ್ಜುನ, ನಾನು ಇರುವಷ್ಟು ಕಾಲ ಭೂಮಿಯಲ್ಲಿ ನ ಕಶ್ಚಿತ್ ಅರ್ಜುನಂ ಜೇಷ್ಯತಿ. ಕೃಷ್ಣ ಭೂಮಿಯಲ್ಲಿ ಇರುವಷ್ಟು ಕಾಲ ನಿನ್ನನ್ನು ಸೋಲಿಸುವವರು ಯಾರೂ ಇಲ್ಲ ಅಂತ. ಅದೊಂದು ಅರ್ಜುನನಿಗೆ ಒಳಗಿಂದ ಒಳಗೆ ದರ್ಪ ಇತ್ತು. ನಾನು ಸೋಲುವುದಿಲ್ಲ ಅಂತ. ಯಾಕಂದ್ರೆ ದೇವರು ರೈಟಿಂಗಲ್ಲಿ ಕೊಟ್ಟಿದ್ದಾನೆ, ಬರ್ಕೊಟ್ಟಿದ್ದಾನೆ ನನಗೆ ಅಂತ. ಹಾಗಾಗಿ ಅರ್ಜುನ ಸೋಲುವ ಪ್ರಸಂಗನೇ ಇಲ್ಲ. ಆಶ್ಚರ್ಯ ಅಂದ್ರೆ ಇವತ್ತು ಅರ್ಜುನ ಸೋತ. ನಮ್ಮ ಆಚಾರ್ಯರು ಈ ಪ್ರಶ್ನೆ ಮಾಡಿಕೊಂಡಿದ್ದಾರೆ, ಯಾಕೆ ಅರ್ಜುನ ಸೋತ ಅಂತ. ಈ ಕೃಷ್ಣನ ವರ ಇರುವಾಗ ರುದ್ರ ದೇವರು ಹೇಗೆ ಗೆದ್ರು ಅನ್ನುವ ಪ್ರಶ್ನೆ. ಅದಕ್ಕೆ ಆಚಾರ್ಯರೇ ಉತ್ತರ ಕೊಟ್ಟರು. ಅದು ಏನಾಗಿತ್ತು ಅಂದ್ರೆ ರುದ್ರದೇವರು ದೇವರ ಹತ್ರ ಹೋಗಿ ಇನ್ನೊಂದು ಅಪ್ಲಿಕೇಶನ್ ಕೊಟ್ರಂತೆ.
ಏನು ಅಂತಂದ್ರೆ, ನಾನು ಮಾತ್ರ ಯುದ್ಧಕ್ಕೆ ಹೋಗುವುದಿಲ್ಲ, ಹೋದರೆ ನಾನು ಸೋಲಬಾರದು ಅಂತ ರುದ್ರದೇವರು ಒಂದು ಪುನಃ ಬರ್ಕೊಂಡು ಬಿಟ್ರು. ದೇವರು ಆಯಿತು ಅಂತ ಅದಕ್ಕೊಂದು ಸಿಗ್ನೇಚರ್ ಹಾಕಿದ್ದ. ಈಗ ಏನಾಯ್ತು ಅಂತಂದ್ರೆ, ಅರ್ಜುನನಿಗೆ ವರ ಕೊಟ್ಟಿದ್ದ ನಿನ್ನನ್ನು ಸೋಲಿಸುವವರು ಇಲ್ಲ ಅಂತ. ಆಮೇಲೆ ಬಂದ ರುದ್ರದೇವರಿಗೆ ಹೇಳಿದ, ನೀನು ಎಲ್ಲರನ್ನೂ ಗೆಲ್ತಿ, ನಿನಗೆ ಪರಾಜಯ ಇಲ್ಲ ಅಂತ. ಹಾಗಾಗಿ ರುದ್ರದೇವರು ಅರ್ಜುನನನ್ನು ಗೆಲ್ಲಿಕ್ಕಾಯಿತು. ಯಾಕಂದ್ರೆ ಭಗವಂತನೇ ಕೊಟ್ಟ ವರ ಇದ್ದದ್ರಿಂದ ರುದ್ರದೇವರು ಗೆದ್ರು. ರುದ್ರದೇವರು ಯಾಕೆ ಗೆದ್ರು ಗೊತ್ತಾ? ಅವರು ದೊಡ್ಡವರು ಯೋಗ್ಯತೆಯಲ್ಲಿ, ಹಾಗಾಗಿ ಗೆದ್ರು. ಒಂದು. ಎರಡನೇದ್ದು, ರುದ್ರದೇವರು ಸ್ಪರ್ಧೆಯಿಂದ ಯುದ್ಧ ಮಾಡ್ತಾ ಇಲ್ಲ, ಅರ್ಜುನನನ್ನು ಸೋಲಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಯುದ್ಧ ಮಾಡುವುದಲ್ಲ, ಅರ್ಜುನನನ್ನು ಖಾಲಿ ಮಾಡಬೇಕು ಒಂದೇ ದೃಷ್ಟಿ. ಯಾಕೆ ಖಾಲಿ ಮಾಡಬೇಕು ಅಂದರೆ ತುಂಬಿಸಬೇಕು, ಅದಕ್ಕೋಸ್ಕರ ಅಂತ. ಏನು ಕೇಳ್ತಾನೆ ಅವನಿಗೆ ಕೊಡಬೇಕಾದ್ರೆ ಮೊದಲೊಂದ್ಸಲ ಖಾಲಿ ಮಾಡೋಣ ಅಂತ ರುದ್ರದೇವರು ಗೆದ್ರು. ಅಂದ್ರೆ ಭಗವಂತನೇ ಅರ್ಜುನನನ್ನು ಸೋಲುವ ಹಾಗೆ ಮಾಡಿದ, ರುದ್ರದೇವರನ್ನು ಗೆಲ್ಲುವ ಹಾಗೆ ಮಾಡಿದ. ಅರ್ಜುನ ಸೋತ. ಅರ್ಜುನ ಕಣ್ಣೀರಿಡ್ಲಿಕ್ಕೆ ಪ್ರಾರಂಭ ಮಾಡಿದ. ಇದು ಯಾಕೆ ನನಗೆ ಪರಾಜಯ ಬಂತು ಅಂತ. ನಾನು ಇಷ್ಟು ತಪಸ್ಸು ಮಾಡಿದ್ದೇನೆ, ದೇವರು ನನ್ನ ಮೊರೆ ಯಾಕೆ ಕೇಳೋದಿಲ್ಲ? ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮನುಷ್ಯ ಅಳುವುದು ಇದೇ ಸಂದರ್ಭದಲ್ಲಿ ನೋಡಿ. ಯಾವಾಗ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಬರುವುದಿಲ್ಲ, ದೇವರಿಗೆಲ್ಲ ಗರ 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 ತಿರುಗಲಿಕ್ಕೆ ಶುರು ಮಾಡ್ತಾನೆ. ನಾಳೆ ಇಂಟರ್ವ್ಯೂ ಅಂದ್ರೆ ದೇವರ ದೇವಸ್ಥಾನಕ್ಕೆ ಎಂಟ್ರಿ ಅವಂತು ಸುತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವಾಗ ಸಂಕಟ ಬಂತು, ಹಲೋ ವೆಂಕಟರಮಣ ಅಂತ ಮಿಸ್ ಕಾಲ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕಷ್ಟ ಬಾರದಿದ್ರೆ ಮನುಷ್ಯ ದೇವರ ಹತ್ರ ಹೋಗುವುದಿಲ್ಲ. ಒಂದು ವೇಳೆ ಜೀವನದಲ್ಲಿ ಸುಖನೇ ನಮಗೆ ಸಿಕ್ಕಿದ್ರೆ ನಾವು ಅದರ ದೇವಸ್ಥಾನಕ್ಕೆ ಬರುವವರ? ನಮ್ಗೇನಾಗಿದ್ರೆ ದೇವಸ್ಥಾನಕ್ಕೆ ಬರಲಿಕ್ಕೆ ಅಂತ ಕೇಳೋರು ಎಷ್ಟು ಜನ ಇದ್ದಾರೆ ನೋಡಿ. ಅಂದ್ರೆ ದೇವಸ್ಥಾನಕ್ಕೆ ಬರಬೇಕಾದ್ರೆ ಏನಾದ್ರೂ ಒಂದು ಆಗಬೇಕು. ನಮ್ಮ ದೇವರು ಅಷ್ಟೇ. ಓ ಹಾಗ, ನನ್ನ ಹತ್ರ ಬರಬೇಕಾದ್ರೆ ಸಂಕಟ ಬರಬೇಕಾ? ಸಂಕಟನೇ ಬರ್ತಾ ಇರಲಿ ಅಂತ ವರ ಕೊಟ್ಟ ನಮಗೆ. ಹಾಗಾಗಿ ದೇವಸ್ಥಾನಕ್ಕೆ ಬರ್ತಾ ಇರ್ತೇವೆ. ಅರ್ಜುನ ಸೋಲುವ ಹಂತದಲ್ಲಿದ್ದಾಗ ಏನು ಮಾಡಬೇಕು ಅಂತ ತೋಚದೆ ಕೊನೆಗೆ ಭಗವಂತನಿಗೆ ಶರಣಾಗತ ಆಗುವುದು ಅಂತ ತೀರ್ಮಾನ ಮಾಡ್ತಾನೆ. ಅಲ್ಲಿ ತಂಡಿದ ಬರೀತಾನೆ ಮನಸ್ಸಿನಲ್ಲಿ. ಅಲ್ಲಿಯೇ ರುದ್ರದೇವರ ಲಿಂಗವನ್ನು ಸ್ಥಾಪನೆ ಮಾಡ್ತಾನೆ. ಅದೇ ಪಾಶುಪತ ಮಂತ್ರದಿಂದ ಆರಾಧನೆ ಮಾಡ್ತಾನೆ. ಕಷ್ಟ ಏನಿಲ್ಲ, ಮಾರ್ಕೆಟಿಗೆ ಹೋಗ್ಬೇಕಾಗಿಲ್ಲ. ಅಲ್ಲಿಯೇ ಕಾಡಲ್ಲಿ ಪುಷ್ಪ ಬೆಳೆದಿರ್ತದೆ, ತೆಗೆಯುವುದು, ಅರ್ಚನೆ ಮಾಡೋದು. ಅಲ್ಲಿಯೇ ಹಣ್ಣುಗಳು ಬೆಳೆದಿರ್ತದೆ, ಅದನ್ನು ಕೊಯ್ಯುವುದು ಫ್ರೆಶ್. ಅದನ್ನು ನಾಳೆ ನಿನ್ನೆದ್ದೋ ಮುನ್ನೆದ್ದೋ ಎಲ್ಲ ಅಲ್ಲ, ಅತ್ಯಂತ ಸ್ವಚ್ಛವಾದ ಹಣ್ಣನ್ನು ಸಮರ್ಪಣೆ ಮಾಡೋದು. ಎಷ್ಟು ಸುಲಭದ ಪೂಜೆ ನೋಡಿ. ನೀರಿರುತ್ತದೆ, ದೇವರಿಗೆ ಸಮರ್ಪಣೆ ಮಾಡೋದು. ಪತ್ರ, ಪುಷ್ಪ, ಫಲ, ತೋಯ ಅಲ್ಲೇ ಇತ್ತು. ಅರ್ಜುನ ಕಣ್ಣೀರು ಸಹಿತವಾಗಿ ಅರ್ಚನೆ ಮಾಡಿದ ಅಂತೆ. ಪೂಜೆ ಮಾಡುವ ಕ್ರಮ ಅಂದ್ರೆ ಹಾಗೆ. ನಮಗೆ ಪೂಜೆ ಮಾಡಬೇಕು ಅಂತ ಇತ್ರಿ, ಹೇಳುವಾಗಲೇ ಗೊತ್ತಾಗುತ್ತೆ ಇವನಿಗೇನು ದಾರಿದ್ರ್ಯ ಅಂತ. ಅಂದ್ರೆ ಯಾವುದು ಒಂದು ಇಲ್ಲದಿದ್ರೂ ನಂದು ಪೂಜೆ ನಿಂತು ಹೋಗ್ತದೆ. ಅರ್ಜುನನ ಪೂಜೆ ನಿಲ್ಲಿಲ್ಲ ನೋಡಿ. ಯಾವುದು ಇಲ್ಲ ಅನ್ನುವ ಕಾರಣಕ್ಕೆ ಪೂಜೆ ನಿಲ್ಲಿಲ್ಲ. ಅರ್ಜುನ ಅದನ್ನು ಮುಂದುವರಿಸಿದ, ಪೂಜೆಯನ್ನು ಮುಂದುವರಿಸಿದ. ನೋಡ್ತಾನೆ, ಅವನು ತನ್ನ ಸ್ಥಂಡಿಲದಲ್ಲಿ ಪುಷ್ಪ ಏರಿಸಿದ್ರೆ ಸ್ಥಂಡಿಲದಲ್ಲಿ ಪುಷ್ಪ ಇಲ್ಲ. ಎಷ್ಟು ಲಕ್ಷಾರ್ಚನೆ ಮಾಡಿದ, ಒಂದೇ ಒಂದು ದಳ ಅಲ್ಲಿ ಉಳಿಲಿಲ್ಲ. ಅರ್ಜುನ ನೋಡಿದ, ನಾನು ಇಷ್ಟು ಸಮರ್ಪಣೆ ಮಾಡಿದೆ, ಪುಷ್ಪ ಎಲ್ಲಿ ಹೋಯಿತು? ನೋಡ್ತಾನೆ, ಪುಷ್ಪ ಕಿರಾತನ ತಲೆಯ ಮೇಲೆ. ಸಿಟ್ಟು ಬಂತು. ನಾನು ಅರ್ಚನೆ ಮಾಡಿದರೆ ಪುಷ್ಪ ತಗೊಂಡು ತಲೆಯ ಮೇಲೆ ಇಟ್ನ ಅಂತ. ಮಾತಾಡಲಿಲ್ಲ ಅಂತೆ, ಸಿಟ್ಟು ಒಳಗಿಂದ ಬಂತಿದೆ, ಅದಕ್ಕೆ ಪ್ರಸಂಗಿ ಅಂತ. ಹಣ್ಣು ಸಮರ್ಪಣೆ ಮಾಡಿದರೆ ಹಣ್ಣು ಅಲ್ಲಿಲ್ಲ, ಎಲ್ಲ ಕಿರಾತನ ಕೈಯಲ್ಲಿ. ಇದು ಏನು? ಅರ್ಜುನ ಆಲೋಚನೆ ಮಾಡಿದ. ಓ, ನಾನು ಪೂಜೆ ಮಾಡುವ ದೇವರು ಅಲ್ಲಿದ್ದಾನೆ. ಖುಷಿಯಾಯಿತು ಅವನಿಗೆ. ನಮ್ಮ ಪೂಜೆ ಅಂದ್ರೆ ಹಾಗಿರ್ಬೇಕು ನೋಡಿ. ತುಳಸಿ ಏರಿಸಿದರೆ ದೇವರಿಗೆ ಹೋಗಿ ಮುಟ್ಟಬೇಕು. ಪುಷ್ಪ ಸಮರ್ಪಣೆ ಮಾಡಿದರೆ ಭಗವಂತನ ಮುಡಿಯನ್ನು ಅದು ಅಲಂಕರಿಸಬೇಕು. ತುಳಸಿ ಹಾಕ್ತೇವೆ, ದೇವರೊಂದು ಕಡೆ, ತುಳಸಿ ಒಂದು ಕಡೆ. ಪುಷ್ಪ ಬಿಸಾಡ್ತೇವೆ, ಪುಷ್ಪ ಒಂದು ಕಡೆ, ದೇವರು ನೋಡ್ತಾರೆ, ಕ್ಯಾಚ್ ಹಿಡಿಲಿಕ್ಕೆ ತಯಾರಾಗಿರ್ತಾರೆ. ಒಂದು ದೇವರ ಮೇಲೆ ಬೀಳೋದಿಲ್ಲ. ಎಲ್ಲೆಲ್ಲಿಯೋ ಪುಷ್ಪ, ಎಲ್ಲಿಯೋ ತುಳಸಿ, ಎಲ್ಲಿಯೋ ಅರ್ಚನೆ, ಎಲ್ಲಿಯೋ ತಲೆ ನಮ್ದು. ಅರ್ಜುನಂದು ನೋಡಿ, ಮಂಡಲಕ್ಕೆ ಪುಷ್ಪಾರ್ಚನೆ ಮಾಡಿದರೆ ಅದು ಮಂಡೆಯಲ್ಲಿ ಹೋಗಿ ಅಲಂಕೃತ ಆಗ್ತಿತ್ತು. ಕಿರಾತನದ್ದು ದೇವರ ತಲೆಯಲ್ಲಿ, ಮುಡಿಯಲ್ಲಿ ಅಲಂಕೃತವಾಗ್ತಿತ್ತು. ಪೂಜೆ ಅಂದ್ರೆ ಹಾಗೆ ಅರ್ಜುನನ ಪೂಜೆ ಅಂತ.
ಪಾಶುಪತಾಸ್ತ್ರ ಸಿಕ್ಕಿತು ಅಂತ ಹೇಳುವಾಗ ಖುಷಿಯಾಗತ್ತೆ. ಸಾಧನೆ ಅಂದ್ರೆ ಅದು ಕಷ್ಟ ಆಗತ್ತೆ. ಎಂತಹ ಸಾಧನೆ, ಎಂತಹ ಭಕ್ತಿ ಅಂತ ಅರ್ಚನೆ ಮಾಡಿದ್ದಾನೆ. ಅದು ಮಂಡಲಕ್ಕೆ ಪೂಜೆ ಮಾಡಿದರೆ ಭೂಮಂಡಲಕ್ಕೆ ಒಡೆಯನಾದ ರುದ್ರದೇವರಲ್ಲಿ ನಿಂತ ಭಗವಂತನಿಗೆ ಹೋಗಿ ಸೇರಿತು ಅಂತ. ಹೀಗಾಗಬೇಕಂತೆ ಅರ್ಚನೆಯ ಪ್ರಕ್ರಿಯೆ. ಅಂದರೆ ದೇವರು ಸ್ವೀಕಾರ ಮಾಡುವ ಹಾಗಿರ್ಬೇಕು. ನಾವು ಮಾಡುವ ಪೂಜೆ ಜಡ ಪೂಜೆ ಅಲ್ಲ, ಅದು ಚೇತನದ ಪೂಜೆ. ನಾವು ಜಡಕ್ಕೆ ಬಿಸಾಡೋದು ಅಂತ ತಿಳ್ಕೊಂಡ್ರೆ ತಪ್ಪದು. ಜಡಕ್ಕೆ ಯಾವುದೂ ಬೇಡ, ಚೇತನಕ್ಕೆ ಹೋಗಿ ಮುಟ್ಟಬೇಕಾದ್ದು. ಹಾಗಾಗಿ ಚೇತನ ಕಾಣದೇ ಇದ್ದಾಗ ಜಡದಲ್ಲಿ ಚೈತನ್ಯವನ್ನು ಚಿಂತನೆ ಮಾಡಿ ಅದಕ್ಕೆ ಪೂಜೆ ಮಾಡುವ ಸಂಪ್ರದಾಯ ನಮ್ದು ಮೌಢ್ಯ ಅಲ್ಲ, ನಮ್ದು ಮೂಢತನ ಅಲ್ಲ. ಎಂತಹ ಚಿಂತನೆ ಇರ್ತದೆ. ಮಂಡಲ ಬರೆದರೆ ಅದರಲ್ಲಿ ಭಗವಂತ ಬಂದು ನೆಲೆಸ್ತಾನೆ ಅನ್ನುವ ಅನುಸಂಧಾನ ನಮ್ಮಲ್ಲಿ ಇರ್ತದೆ. ಹಾಗಾಗಿ ಭಗವಂತ ಬಂದು ಅದರಲ್ಲಿ ಕೂತಿರ್ತಾನೆ. ಆ ಮಂಡಲದಲ್ಲಿದ್ದ ಭಗವಂತನಿಗೆ ಪುಷ್ಪಾರ್ಚನೆ, ತುಳಸಿಯರ್ಚನೆ, ಫಲಾತ್ಮರ್ಪಣೆ ಎಲ್ಲವನ್ನೂ ಕೂಡ ಅರ್ಜುನ ಮಾಡಿದರೆ ರುದ್ರದೇವರಿಗೆ ಹೋಗಿ ಮುಟ್ಟಿತು. ಅರ್ಜುನನಿಗೆ ಎಷ್ಟು ಖುಷಿಯಾಗಿರ್ಬೇಕು. ಕಿರಾತ ಒಬ್ಬನೇ ಬರಲಿಲ್ಲ, ಕಿರಾತಿಯವು ಬಂದಿತ್ತು. ರುದ್ರದೇವರು ಮಾತ್ರ ಬಂದದ್ದಲ್ಲ, ಪಾರ್ವತೀ ದೇವಿಯರು ಒಟ್ಟಿಗೆ ಬಂದಿದ್ರು ರುದ್ರದೇವರ ಜೊತೆಗೆ. ನಿಮಗೆ ಪ್ರಶ್ನೆ ಬರಬಹುದು, ಅದು ಯಾಕೆ ಅವಳು ಯಾಕೆ ಬಂದ್ಲು, ಪಾರ್ವತೀ ದೇವಿ ಯಾಕೆ ಬಂದ್ಲು ಅಂತ ಒಂದು ಪ್ರಶ್ನೆ. ಪಾರ್ವತೀ ದೇವಿ ತಾಯಿ ಸ್ಥಾನದವಳು. ಹಾಗಾಗಿ ತಾಯಿಯ ಹೃದಯ, ಮಗು ಜಪ ಮಾಡ್ತಿದ್ರೆ, ತಪಸ್ಸು ಮಾಡಿದ್ರೆ, ಆಹಾರ ತೊರೆಯುತ್ತಿದ್ರೆ, ಕಾಡಿನಲ್ಲಿ ಚಳಿಯಲ್ಲಿ ನಡುಗ್ತಿದ್ರೆ ತಾಯಿಯ ಹೃದಯ ಕರಗ್ತದೆ ಅಂತೆ. ಹಾಗಾಗಿ ಪಾರ್ವತಿ ಬಂದ್ಲಂತೆ. ಯಾಕೆಂತಂದ್ರೆ ಗಂಡ ಎಲ್ಲಿಯಾದರೂ ಪರೀಕ್ಷೆಯಲ್ಲಿ ಈ ಹುಡುಗ ಸರಿಯಾಗಿ ಮಾಡಲಿಲ್ಲ ಅಂತ ಫೇಲ್ ಅಂತ ಮಾಡ್ತಾನೋ ಅಂತ ಭಯದಿಂದ ಪಾರ್ವತೀ ದೇವಿಯರೂ ಬಂದಿದ್ರಂತೆ. ಏನಾದರೂ ಮಾಡಿ ಈ ಹುಡುಗನನ್ನು ಪಾಸ್ ಮಾಡಬೇಕು ಅಂತ ಹೇಳಲಿಕ್ಕೆ ಪಾರ್ವತೀ ದೇವಿಯರು ಬಂದರಂತೆ. ನಿಜವಾಗಿ ನೋಡಿದರೆ ರುದ್ರದೇವರಿಗೆ ಇಂದ್ರದೇವರ ಮೇಲೆ ಪ್ರೀತಿ ಜಾಸ್ತಿ, ಪಾರ್ವತೀ ದೇವರಿಗೆ ಇನ್ನೂ ಪ್ರೀತಿ ಜಾಸ್ತಿ ಅಂತೆ. ಉಪನಿಷತ್ತಲ್ಲಿ ಒಂದು ಚಿಂತನೆ ಇದೆ, ತರ್ವಕಾರ ಉಪನಿಷತ್ತಲ್ಲಿ ಕತೆ ಬರುತ್ತೆ. ಅಲ್ಲಿ ಈ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ನಡೀತದೆ ಅಂತೆ. ದೇವದಾನವರ ಯುದ್ಧ ನಡೆದಾಗ ದೇವತೆಗಳಿಗೆ ಜಯ ಆಯ್ತಂತೆ. ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ ಅಂತ ದೇವತೆಗಳು ಗೆದ್ರಂತೆ. ಉಪನಿಷತ್ತು ಹೇಳಿತು, ದೇವತೆಗಳು ಗೆದ್ರು ಅಂದ್ರೆ ದೇವತೆಗಳು ಸೋತ್ರು ಅಂತ ಅರ್ಥ ಅಲ್ವಾ. ನಮ್ಮ ಹುಡುಗರು ಪಾಸಾದ್ರು ಅಂತಂದ್ರೆ ಫೇಲ್ ಆಗ್ಲಿಕ್ಕೆ ತಯಾರಾದ್ರು ಅಂತ ಅರ್ಥ. ಮತ್ತೆ ಪುಸ್ತಕ ಮಾಡ್ತಾರ, ನಾನು ಪಾಸು ಅಂತ, ನಾನು ರ್ಯಾಂಕ್ ಅಂತ. ಹಾಗಾಗಿ ಮತ್ತೆ ಪುಸ್ತಕನೇ ಮುಟ್ಟಲ್ಲ. ದೇವತೆಗಳು ಯುದ್ಧದಲ್ಲಿ ಗೆದ್ರೆ ಒಂದು ರೀತಿಯಲ್ಲಿ ಸೋತ್ರಂತೆ. ಹೇಗೆ ಸೋತ್ರು ಅಂದ್ರೆ ನಾವೇ ಗೆದ್ದದ್ದು ಅಂತ. ಅವರಿಂದ ಜಯ ಸಂಪಾದನೆ ಮಾಡಲಿಕ್ಕಾಗದೇ ಇದ್ದಾಗ ಭಗವಂತನೇ ಮುಂಚೂಣಿಯಲ್ಲಿ ಸೇನಾಧಿಪತಿಯಾಗಿ ಅವರ ಒಳಗೆ ನಿಂತು ಯುದ್ಧ ಮಾಡಿ ಗೆಲುವನ್ನು ಕೊಡಿಸಿದವ. ಗೊತ್ತಿತ್ತು ದೇವತೆಗಳಿಗೆ ನಾವು ಸೋತದ್ದು ಭಗವಂತ ನಮ್ಮನ್ನು ಗೆಲ್ಲಿಸಿತ್ತು ಅಂತ. ಆದರೆ ಯುದ್ಧ ಮುಗಿದ ಮೇಲೆ ನಾನೇ ಗೆದ್ದದ್ದು ಅಂತ ದೇವತೆಗಳು ಚಿಂತನೆ ಮಾಡಿದ್ರು. ಭಗವಂತನಿಗೆ ಅನಿಸಿತು, ಇವರಿಗೆ ಸ್ವಲ್ಪ ತಿಳಿಸಿಕೊಡಬೇಕು ಇದರ ಬಗ್ಗೆ ಅಂತ. ಅವರ ಮುಂದೆ ದೊಡ್ಡ ಯಕ್ಷ ಬಂದು ನಿಂತಿತಂತೆ, ಬೃಹದ್ಗಾತ್ರದ ಯಕ್ಷ. ದೇವತೆಗಳಿಗೆ ಕುತೂಹಲ ಆಯಿತು. ಈ ಜಗಳ ನಿಲ್ಲಿಸಿದ್ರು, ದೃಷ್ಟಿ ಯಕ್ಷನ ಕಡೆಗೆ ಹೋಯಿತು. ನೋಡಿ, ಭಗವಂತನ ಅನುರಾಗ ಅಂದ್ರೆ ಹೇಗೆ ನೋಡಿ, ಪ್ರೀತಿ ಅಂತಃಕರಣ ಅಂತಂದ್ರೆ. ಜಗಳ ಮಾಡುವಾಗ ಜಗಳ ಮಾಡಲಿ ಅಂತ ಬಿಡ್ಲಿಲ್ಲ, ಅವರ ಮನಸ್ಸನ್ನೆಲ್ಲ ಬೇರೆ ಕಡೆ ಡೈವರ್ಟ್ ಮಾಡುವ ಹಾಗೆ ಮಾಡಿದ, ತಿರುಗಿಸಿದ ದೇವರು. ಯಕ್ಷ ಯಾರು ಅಂತ ಜಿಜ್ಞಾಸೆ ಪ್ರಾರಂಭ ಆಯಿತು. ಕೇಳಿದ್ರು ಯಕ್ಷ ಯಾರು ನೋಡಿಕೊಂಡು ಬರಬೇಕು ಅಂತ. ಅದರಲ್ಲಿ ಅಗ್ನಿ ಹೇಳಿದ, ನಾನು ತುಂಬಾ ಸ್ಪೀಡ್, ನಾನು ಹೋಗಿ ನೋಡಿಕೊಂಡು ಬರ್ತೇನೆ ಅಂತ. ಹೋದ ಯಕ್ಷನ ಹತ್ರ ಅಗ್ನಿ, ನಾನು ಹೋಗಿ ಯಾರು ಅಂತ ತಿಳ್ಕೊಂಡು ಬರ್ತೇನೆ ಅಂತ. ಯಕ್ಷನ ಹತ್ರ ಹೋದರೆ ಯಕ್ಷ ಕೇಳ್ತಾನಂತೆ, ನೀನು ಯಾರು ಅಂತ ಕೇಳ್ತಾನಂತೆ ಅಗ್ನಿ ಹತ್ರ. ಇವ ಹೋದದ್ದು ಯಕ್ಷ ಯಾರು ಅಂತ ಕೇಳಲಿಕ್ಕೆ. ಯಕ್ಷನೇ ತಿರುಗಿ ಇವನ ಹತ್ರ ಕೇಳಿದಂತೆ, ನೀನು ಯಾರು ಅಂತ. ಖುಷಿ ಆಯ್ತು ನೋಡಿ. ಸಾಮಾನ್ಯ ಇದು ವಾಯು ಅಗ್ನಿಯ ಕಥೆ ಅಲ್ಲ, ನಮ್ದು ನಿಮ್ದು ಕಥೆನೇ, ಮತ್ತೆ ಯಾರ್ದು ಅಲ್ಲ. ನಾವು ಇನ್ನೊಬ್ರು ಯಾರು ಅಂತ ಎಂಕ್ವೈರಿ ಮಾಡ್ಲಿಕ್ಕೆ ಹೋದರೆ ನಮ್ಮ ಎಂಕ್ವೈರಿ ಅವ್ರು ಮಾಡಿ ನಮ್ಮನ್ನು ಕಳಿಸಿ ಕೊಡ್ತಾರೆ. ಅಗ್ನಿ ಹೇಳಿದ, ನನ್ನ ಸಾಮರ್ಥ್ಯ ಏನು ಗೊತ್ತಾ? ಏನು ಅಂತ ಕೇಳಿದ ಯಕ್ಷ. ನಾನು ಅಗ್ನಿ ಅಂತ. ಏನು ಅಗ್ನಿ ಅಂದ್ರೆ? ಅತೀತಿ ಅಗ್ನಿ, ಎಲ್ಲವನ್ನೂ ತಿಂದು ಬಿಡ್ತೇನೆ ಅಂತ, ಎಲ್ಲವನ್ನೂ ಸುಟ್ಟು ಬೂದಿ ಮಾಡ್ತೇನೆ. ಯಕ್ಷ ಕೇಳಿದ, ಎಲ್ಲವನ್ನೂ ಸುಟ್ಟು ಬೂದಿ ಮಾಡ್ತೀಯಾ ಅಂತ. ಹೌದು ಅಂತ. ಒಂದು ಹುಲ್ಲುಗಡ್ಡಿ ಮುಂದೆ ಇಟ್ಟ, ಒಣಗಿದ ಹುಲ್ಲುಗಡ್ಡಿ,
ನಿಮ್ಗೆ ಗೊತ್ತು ಒಣಗಿದ ಹುಲ್ಲುಗಡ್ಡೆ ಅಂದರೆ ಎಷ್ಟು ಬೇಗ ಬೆಂಕಿ ಹಿಡಿತದೆ ಅಂತ. ಅಗ್ನಿ ಹೇಳಿದ, ನನಗಿದು ಇನ್ಸಲ್ಟ್ ಅಂತ ಹೇಳಿದ. ಯಕ್ಷ ಕೇಳಿದ, ಯಾಕೆ ಅಂತ. ಅಲ್ಲ, ನನ್ನ ಪರೀಕ್ಷೆಗೆ ಇದೆಲ್ಲ ಕೊಡ್ದ ಅಂತ. ದೇವರು ಹೇಳಿದ, ಯಕ್ಷ ಹೇಳಿದ, ನೀನು ಇರ್ಲಿ ಬಿಡು, ಈ ಒಣಗಿದ ಎಲೆ ಒಂದು ಸುಟ್ಟು ಬಿಡು, ನನಗೆ ಸಾಕು, ನನ್ನ ಯೋಗ್ಯತೆ ಅಷ್ಟೇ ಅಂತ. ಸುಡ್ಲಿಕ್ಕೆ ಪ್ರಯತ್ನ ಪಟ್ಟ ಅಗ್ನಿ, ಸುಡ್ಲಿಕ್ಕಾಗಲಿಲ್ಲ. ಸರ್ವಜವೇನ ತನ್ನ ಎಲ್ಲ ಬೇಗ ಹಾಕಿ ಪ್ರಯತ್ನ ಹಾಕಿ ಸುಡ್ಲಿಕ್ಕೆ ಅಂತ ಶುರು ಮಾಡಿದ. ಆಗ್ಲೇ ಇಲ್ಲ ಅಂತೆ, ಓಡಿ ವಾಪಸ್ ಬಂದ ಅಂತೆ ಅಗ್ನಿ. ನೋಡಿ, ಯಕ್ಷನ ಹತ್ರ ಹೋಗಿ ನನ್ನ ಸಾಮರ್ಥ್ಯವನ್ನು ಹೇಳಿಕೊಳ್ಳುವುದಲ್ಲ. ಒಂದು ಎಲೆಯನ್ನು ಸುಡ್ಲಿಕ್ಕಾಗ್ಲಿಲ್ಲ ಅಗ್ನಿಗೆ, ನಾವು ನಂಬ್ತೇವ? ಅಗ್ನಿಗೆ ಒಂದು ಎಲೆಯನ್ನು ಸುಡ್ಲಿಕ್ಕಾಗ್ಲಿಲ್ವಾ? ಒಣಗಿದ ಎಲೆ ಸುಡ್ಲಿಕ್ಕಾಗ್ಲಿಲ್ವಾ? ಆಗುವುದಿಲ್ಲ ಅಂತ ಹೇಳಿದರು. ವಾಯು ಬಂದಂತೆ, ಗಾಳಿ, ಪ್ರವಾಹ ವಾಯು, ವಾಯುದೇವರಲ್ಲ, ಪ್ರಾಣದೇವರಲ್ಲ, ಬೀಸುವ ಗಾಳಿಯ ಅಭಿಮಾನಿ ಬಂದ ಅಂತೆ. ನಾನು ಪರೀಕ್ಷೆ ಮಾಡ್ತೇನೆ ಅಂತ. ಅವನಿಗೂ ಯಕ್ಷ ಕೇಳಿದ, ನೀನು ಯಾರು ಅಂತ. ನಾನು ಗಾಳಿ, ಏನ್ ನಿನ್ನ ತಾಕತ್ತು ಅಂತ. ಯಾವುದನ್ನು ಬೇಕಾದರೂ ಹಾರಿಸ್ತೇನೆ ಅಂತ. ಅದೇ ಒಣಗಿದ ಎಲೆಯನ್ನು ಅವನ ಮುಂದೆ ಇಟ್ಟ ಅಂತೆ, ಹಾರಿಸೋನ್. ಹಾರಿಸ್ಲಿಕ್ಕಾಗಲಿಲ್ಲ. ನಾಚಿಕೆಯಿಂದ ವಾಯು ವಾಪಸ್ ಬಂದ. ಯಕ್ಷನ ಹತ್ರ ಹೋಗಿ ನೀನು ಯಾರು ಅಂತ ಕೇಳಲಿಕ್ಕೆ ಹೋಗಿ ತಮ್ಮ ದೌರ್ಬಲ್ಯವನ್ನು ಹಂಚಿಕೊಂಡು ಬಂದರು. ನಿಜವಾಗಿ ಅಗ್ನಿ ಸುಡುವ ಶಕ್ತಿ ಉಳ್ಳವ, ವಾಯು ಅದನ್ನು ಹಾರಿಸುವ ಸಾಮರ್ಥ್ಯ ಉಳ್ಳವ. ಆದರೆ ಇಬ್ಬರಿಗೂ ಹಾರಿಸ್ಲಿಕ್ಕಾಗಲಿಲ್ಲ, ಅಲ್ಲ ಸುಡ್ಲಿಕ್ಕಾಗಲಿಲ್ಲ ಅಂತ. ಯಾಕೆಂದರೆ ಯಕ್ಷ ಹೇಳಿದ, ನಾನು ಇವನಿಂದ ಸುಡ್ಲಿಕ್ಕೆ ಆಗದೇ ಇರಲಿ ಅಂತ ಸಂಕಲ್ಪ ಮಾಡಿದರೆ ಸುಡ್ಲಿಕ್ಕಾಗುವುದಿಲ್ಲ. ಇವನಿಗೆ ಹಾರುವ ಶಕ್ತಿ ಇಲ್ಲದೆ ಹೋಗಲಿ ಅಂತ ನಾನು ಬಯಸಿದರೆ ಅದರ ಹಾರಿಸ್ಲಿಕ್ಕೂ ಆಗುವುದಿಲ್ಲ ಅಂತ. ಅಗ್ನಿಯ ಒಳಗೆ ಭಗವಂತ ಕೂತ್ರೆ ಮಾತ್ರ ಅಗ್ನಿಗೆ ಸುಡುವ ಶಕ್ತಿ, ವಾಯುವಿನೊಳಗೆ ಕೂತ್ರೆ ಮಾತ್ರ ಅವನಿಗೆ ಹಾರಿಸುವ ಶಕ್ತಿ. ಯಾರಾದರೂ ಅಷ್ಟೇ, ನಮ್ಮಲ್ಲಿ ಶಕ್ತಿ ಆದಾನ ಆಗಬೇಕಾದ್ರೆ ಭಗವಂತ ಬಂದು ಕೂಡಬೇಕು. ನರುತೆ ತತ್ಕ್ರಿಯತೆ ಕಿಂಚನಾರೆ. ಭಗವಂತ ಇಲ್ಲದೆ ಯಾರೂ ಏನೂ ಮಾಡಲಿಕ್ಕಾಗುವುದಿಲ್ಲ. ದೇವತೆಗಳಿಗೆ ಏನು ಮಾಡಲಿಕ್ಕಾಗಿಲ್ಲ. ನಮ್ಮ ನಿಮ್ಮಂಥವರ ಕಥೆ ಏನು? ಅಸಾಧ್ಯ, ಅಸಂಭಾವಿತ. ಅದು ಅಷ್ಟು ತೋರಿಸಿದ. ಅಗ್ನಿಗೆ ಪರಿಚಯ ಆಯಿತು. ಅಯ್ಯೋ, ನಾನು ಅಲ್ಲ, ನನ್ನೊಳಗೆ ಯಾರೋ ಒಬ್ಬ ಇದ್ದಾನೆ, ಅವನೇ ಎಲ್ಲ ಮಾಡಿಸೋದು, ನಾನು ಅಂತ ಚಿಂತನೆ ಮಾಡಿದ್ದಕ್ಕೆ ಇಂತಹ ದುರಂತ ಅಂತ. ಇಂದ್ರ ನಾನೇ ವಿಚಾರಿಸಿಕೊಂಡು ಬರ್ತೇನೆ ಅಂತ ಹೊರಡ್ತಾನೆ. ಇಂದ್ರ ಬಂದ್ರೆ ಯಕ್ಷ ಇಲ್ಲ ಅಲ್ಲಿ, ಯಕ್ಷ ಅದೃಶ್ಯ. ಅಂದ್ರೆ ಯಕ್ಷನಿಗೆ ಭಯ ಆಯ್ತಾ ಅಂತ ಒಂದು ಪ್ರಶ್ನೆ. ಒಂಚೂರು ಆಯಿತು ಅಂತ ಹೇಳಿದರು. ಭಯ ಅಲ್ಲ ಅಂತ, ದೇವರೇ ಯಕ್ಷನಾಗಿ ಬಂದದ್ದು. ದೇವರು ಅದೃಶ್ಯನಾಗಿ ಬಿಡ್ತಾನೆ ಅಂತ. ಯಾಕೆ? ಅಗ್ನಿ ವಾಯು ಇದ್ದಲ್ಲಿ ಇದ್ದ ಯಕ್ಷ ಇಂದ್ರ ಬಂದಾಗ ಯಾಕೆ ಅದೃಶ್ಯ ಆದ? ಒಂದು ಹೆಣ್ಣು ಮಗಳು ಬರ್ತಾಳೆ ಅಂತ, ಯಕ್ಷ ಅದೃಶ್ಯನಾಗ್ತಾನೆ. ಒಂದು ಹೆಣ್ಮಗಳನ್ನು ನಿಲ್ಲಿಸಿ ಯಕ್ಷ ದೂರ ಹೋಗ್ತಾನೆ. ಯಕ್ಷ ಯಾಕೆ ಹೋದ ಅಂತಂದ್ರೆ, ಇಂದ್ರನ ಸ್ವಭಾವ ಅಗ್ನಿವಾಯುಗಳಿಗಿಂತ ವಿಭಿನ್ನ. ಅಗ್ನಿ ಹತ್ರ ವಾಯು ಹತ್ರ ನೀನು ಯಾರು ಅಂತ ಕೇಳಿದ್ರೆ ಅವರೇ ತನ್ನ ವೈಭವ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇಂದ್ರ ಆ ಜಾತಿಯವ ಅಲ್ಲ. ನೀನು ಯಾರು ಅಂತ ಇಂದ್ರನ ಹತ್ರ ಕೇಳಿದ್ರೆ ನೀನು ಯಾರು ಅಂತ ಯಕ್ಷನಿಗೆ ತಿರುಗಿ ಕೇಳುವ ಜಾತಿಯವ. ಯಕ್ಷನಿಗೆ ಚೆನ್ನಾಗಿ ಗೊತ್ತು. ಇಂದ್ರ ಕೇಳ್ತಾನೆ ನೀನು ಯಾರು ಅಂತ ಯಕ್ಷನ ಹತ್ರ ಕೇಳಿದ್ರೆ ನಾನು ಯಾರು ಅಂತ ಪರಿಚಯ ಹೇಳಬೇಕು. ದೇವರಿಗೆ ಇದಕ್ಕಿಂತ ದುರಂತ ಬೇಕಾ? ದೇವರ ಹತ್ರ ಹೋಗಿ ದೇವರೇ ನೀನು ಯಾರು ಅಂತ ಕೇಳಿದ್ರೆ, ಕಲಿಯುಗದಲ್ಲಿ ನಮ್ಮ ಮುಂದೆ ಬಂದು ದೇವರು ಯಾಕೆ ನಿಲ್ಲುವುದಿಲ್ಲ ಅಂದ್ರೆ ಒಂದೇ ಒಂದು ಭಯ ಅಂತೆ. ಏನು ಭಯ ಅಂತಂದ್ರೆ, ದೇವರ ಹತ್ರ ನೀನು ಯಾರು ಅಂತ ನಾವು ಕೇಳಿಬಿಟ್ರೆ ದೇವರಿಗೆ ಇದಕ್ಕಿಂತ ಅವಮಾನ ಬೇರೆ ಯಾವುದು. ಹಾಗಾಗಿ ದೇವರು ಎದುರೇ ಬರುವುದಿಲ್ಲ ಅಂತೆ. ಯಕ್ಷ ಅದೃಶ್ಯನಾದ. ಅಲ್ಲಿ ಒಬ್ಬ ಹೆಣ್ಮಗಳನ್ನು ನಿಲ್ಲಿಸ್ತಾನೆ ಅಂತ, ಒಬ್ಬ ದೇವತೆಯನ್ನು ನಿಲ್ಲಿಸ್ತಾನೆ ಅಂತ. ಯಾರದು? ಉಪನಿಷತ್ತು ಹೇಳುತ್ತೆ, ಉಮಾ ಕಾತ್ಯಾಯನಿ ಆಜಗಾಮ. ಪಾರ್ವತೀ ದೇವಿಯನ್ನು, ಉಮಾದೇವಿಯನ್ನು, ಕಾತ್ಯಾಯನಿಯನ್ನು ಅವನ ಮುಂದೆ ಬಂದು ನಿಲ್ಲಿಸ್ತಾನೆ ಯಕ್ಷ ಅಂತ. ಯಾಕೆ ಅಂತಂದ್ರೆ, ಪಾರ್ವತಿ ಅವನ ಮನಸ್ಸಿನ ಕಶ್ಮಲವನ್ನೆಲ್ಲ ತೊಳೆದು ಒಳ್ಳೆಯ ಜ್ಞಾನವನ್ನು ಕೊಡುವವಳು, ಅವನ ಮೇಲೆ ಅಂತಃಕರಣ ಇರುವವಳು, ಮಾತೃ ಹೃದಯ ಉಳ್ಳವಳು. ಹಾಗಾಗಿ ಅರ್ಜುನನಿಗೆ ಇದ್ದ ದರ್ಪದ ಕಶ್ಮಲ ತೊಳಿಬೇಕಾದ್ರೆ ಪಾರ್ವತಿಯೇ ಅದಕ್ಕೆ ಅರ್ಹಳು. ವಾದಿರಾಜರು ಸುಂದರವಾದ ಮಾತು ಹೇಳ್ತಾರೆ ಈ ಜಾಗದಲ್ಲಿ. ಅವರು ಹೇಳ್ತಾರೆ, ಮಗು ಎಲ್ಲಿಯಾದರೂ ಗಲೇಜು ಮಾಡಿದರೆ ಅಪ್ಪ ಓಡಿ ಹೋಗ್ತಾನೆ ಅಂತ, ನಾಚಿಕೆ ಆಗುತ್ತೆ ಅಂತ ಅವನಿಗೆ, ಹತ್ತಿರ ಇರುವುದಿಲ್ಲ ಅಂತೆ. ಮಗು ಗಲೇಜು ಮಾಡಿದರೆ ಅಮ್ಮನೇ ಬರಬೇಕಂತೆ. ಬಚ್ಚಲ ಕೋಣೆಗೆ ಕರ್ಕೊಂಡು ಹೋಗಿ
ತೊಳೆಯೋ ಕೆಲಸ ತಾಯಿ ಮಾಡ್ತಾಳೆ ಹೊರತು ಅಪ್ಪ ಮಾಡುವುದಿಲ್ಲ. ವಾದಿರಾಜರು ಹೇಳಿದ್ದು ನನಗೆ ಗೊತ್ತಿಲ್ಲ, ನಿಮ್ಮ ಅನುಭವ ಏನು ನೀವು ಹೇಳಿಕೊಳ್ಳಿ. ಅದಕ್ಕೆ ಯಕ್ಷ ದೂರ ಸರಿದಂತೆ, ಇಂದ್ರನ ಕಶ್ಮಲ ತೊಳೆಯುವ ಕೆಲಸ ನನಗೆ ಬೇಡ ಅಂತ ಪಾರ್ವತಿಯನ್ನು ಕಳಿಸಿಕೊಡ್ತಾನಂತೆ. ಅಮ್ಮ ನೋಡು, ನಿನ್ನ ಕೂಸಿನ ಕಶ್ಮಲ ನೀನೇ ತೊಳೆ, ನಾನು ಅಂತ ಬೀಗಿದ ಅರ್ಜುನನಿಗೆ ಉಮಾದೇವಿ ಕಾತ್ಯಾಯನಿ ದರ್ಪವನ್ನು ಇಳಿಸಿ ಭಗವಂತನ ಉಪದೇಶವನ್ನು ಮಾಡಿಸಿ ಭಗವಂತನ ಅನುಗ್ರಹ ಪಾತ್ರನನ್ನಾಗಿ ಮಾಡುವ ಜವಾಬ್ದಾರಿ ಪಾರ್ವತೀದೇವಿ ಹೊತ್ತದ್ದು ಕತೆ ಉಪನಿಷತ್ತಲ್ಲಿ ಹೇಳ್ತದೆ. ಅಂದರೆ ಪಾರ್ವತೀದೇವಿಗೆ, ಉಮಾದೇವಿಗೆ ಇಂದ್ರನ ಮೇಲೆ ಎಷ್ಟು ವಾತ್ಸಲ್ಯ, ಅಂತಃಕರಣ, ಅವನ ದೋಷವನ್ನು ತಿದ್ದುವಂತಹದ್ದು ಅಂತ. ಹಾಗಾಗಿ ರುದ್ರದೇವರು ಓಡೋಡಿ ಬಂದರೆ ಉಮಾದೇವಿಯೂ ಬಂದ್ಲಂತೆ, ಕಾತ್ಯಾಯನಿಯೂ ಜೊತೆಗೆ ಬಂದ್ಲಂತೆ. ನನ್ನ ಮಗುವಿನ ತಪಸ್ಸನ್ನು ನೋಡಿ ಸಂತೋಷ ಪಡಬೇಕು ಅಂತ, ಮಗುವಿಗೆ ಅನುಗ್ರಹ ಮಾಡಬೇಕು ಅಂತ ಉಮಾದೇವಿಯೂ ಬಂದ್ಲಂತೆ. ಹೀಗೆ ಪಾರ್ವತಿ ಪರಮೇಶ್ವರರು ಕಿರಾತ ವೇಷದಿಂದ ಅಲ್ಲಿಗೆ ಬಂದರು. ಗಂಡ ಬಾಣಗಳನ್ನೆಲ್ಲ ನುಂಗುವಾಗ ರೀ ಸಾಕ್ರಿ ಅಂತ ಪಕ್ಕದಲ್ಲಿ ಕೂತು ಹೇಳ್ತಿದ್ಲಂತೆ ಪಾರ್ವತಿ. ನೀನು ಸುಮ್ಮನಿರು ನನಗೇನು ಗೊತ್ತು ಅಂತ, ಅದಕ್ಕೆ ನೀನು ಬರೋದು ಬೇಡ ಅಂತ ಹೇಳಿದ್ದು ಅಂತ ರುದ್ರದೇವರು ಹೇಳೋದು. ಅವರಿಗೆ ಖುಷಿ. ನೋಡಿ, ಒಬ್ಬ ಒಳ್ಳೆಯ ಮೇಷ್ಟ್ರು ಹುಡುಗರಿಗೆ ಪ್ರಶ್ನೆ ಕೇಳ್ತಾರೆ. ಯಾವ ಹುಡುಗರಿಗೆ ಪ್ರಶ್ನೆ ಕೇಳ್ತಾರೆ? ಉತ್ತರ ಹೇಳ್ದಿದ್ದ ಹುಡುಗರಿಗೆ ಪ್ರಶ್ನೆ ಕೇಳೋಲ್ಲ. ಯಾವ ಹುಡುಗ ಪ್ರಶ್ನೆ ಕೇಳ್ತಾನೆ ಮತ್ತು ಕೆಣಕ್ತಾನೆ. ಏನು ಹೇಳಿಲ್ಲ ಅಂದ್ರೆ ಕೆಣಕಿ ಏನು ಉಪಯೋಗ ರೀ, ವೇಸ್ಟ್ ಸಮಯ ಅಂತ. ಹಾಗಾಗಿ ಗೊತ್ತಿದ್ದ ಹುಡುಗನಿಗೆ ನೂರಾರು ಪ್ರಶ್ನೆ ಕೇಳ್ತಾನೆ. ಅವನಿಗೆ ಏನು ಅನಿಸಿರ್ಬೇಕು, ಈ ಮೇಷ್ಟ್ರಿಗೆ ನನ್ನ ಮೇಲೆ ಏನು ಗ್ರಜ್ಜು ಅಂತ. ಗ್ರಜ್ಜಲ್ಲ, ಪ್ರೀತಿ. ತುಂಬ ಅಭಿಮಾನ ಬಂದಾಗ ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ರುದ್ರದೇವರು ಮಾಡಿದ ಪರೀಕ್ಷೆ, ಅದರಲ್ಲಿ ಎಲ್ಲ ಆಯುಧಗಳನ್ನು ಸ್ವೀಕಾರ ಮಾಡಿದ ಪರೀಕ್ಷೆಯಲ್ಲಿ ಅರ್ಜುನ ಚೆನ್ನಾಗಿ ಬರೆದ. ತನ್ನಲ್ಲಿದ್ದದನ್ನು ಎಲ್ಲವನ್ನೂ ಸಮರ್ಪಣೆ ಮಾಡಿದ. ಅಷ್ಟೇ ಅಲ್ಲ, ಪತ್ರ, ಪುಷ್ಪ, ಫಲ ಮಂಡಲದ ಮೂಲಕ ರುದ್ರದೇವರ ಆರಾಧನೆ ಮಾಡಿದ. ಎರಡೂ ರೀತಿಯಾದ ಪೂಜೆ, ಬಾಣದಿಂದ ಪೂಜೆ ಮಾಡಿದ, ಪತ್ರ ಪುಷ್ಪ ಫಲದಿಂದಲೂ ರುದ್ರದೇವರ ಆರಾಧನೆ ಮಾಡಿದ. ರುದ್ರದೇವರಿಗೆ ಎಷ್ಟು ಖುಷಿಯಾಗಿರಬೇಕು. ಮಂಡಲದಲ್ಲಿ ಆರಾಧನೆ ಮಾಡಿದರೆ ಪ್ರತ್ಯಕ್ಷವಾಗಿ ರುದ್ರದೇವರು ಸ್ವೀಕಾರ ಮಾಡಿದರಂತೆ. ನಮ್ಮ ಪೂಜೆ ಹಾಗಿರಬೇಕು. ಕರ್ತವ್ಯದ ಜೊತೆಗೆ ನಮ್ಮ ಪೂಜೆ ನಡೀಬೇಕು. ಇಂದ್ರ ತನ್ನ ಕರ್ತವ್ಯ ಬಿಡಲಿಲ್ಲ, ಹಾಗೆ ಅಂತ ಪೂಜೆನೂ ಬಿಡಲಿಲ್ಲ, ಎರಡೂ ಮಾಡಿದ. ನೋಡಿ, ಕರ್ತವ್ಯ ಅಂದರೆ ಯುದ್ಧವನ್ನು ಮಾಡಿದ, ನಿರಂತರ ಯುದ್ಧ ಮಾಡಿದ. ದೇವರಿಗೆ ಪುಷ್ಪದಿಂದ ಆರಾಧನೆನೂ ಮಾಡಿದ. ನಮ್ದು ಹೇಗೆ ಗೊತ್ತೋ, ಒಂದು ಮಾಡಿದ್ರೆ ಒಂದು ಮೈನಸ್. ಒಬ್ಬರ ಹತ್ರ ಕೇಳಿದೆ, ನೀವು ಪೂಜೆ ಜಪ ಎಲ್ಲ ಮಾಡ್ತೀರಾ? ಮಾಡ್ತೇನೆ. ಯಾವಾಗ? ಸಂಡೇ ಅಂತ. ಎಲ್ಲ ಭಾನುವಾರ ಅಂತ ಇಟ್ಟದವ್ರು. ಏನು ಭಾನುವಾರ ಮಾಡ್ತಾರೆ ಒಂದು ದಿವಸ ಗೊತ್ತಿಲ್ಲ. ಎಲ್ಲ ರಜೆ ಇದ್ದ ದಿವಸ ಅಂತ ಎಲ್ಲ ಪೆಂಡಿಂಗ್ ಇಡ್ತಾರೆ. ಅಂದ್ರೆ ಕೆಲಸ ಅಂದರೆ ಕೆಲಸನೇ, ಪೂಜೆ ಅಂದರೆ ಪೂಜೆನೇ ಅಂತ. ನೋಡಿ, ಇಂದ್ರ ತೋರಿಸಿಕೊಟ್ಟ ಕರ್ತವ್ಯ ಕರ್ಮ ಮಾಡಬೇಕು, ಜೊತೆಗೆ ಪೂಜೆನೂ ಮಾಡಬೇಕು, ಎರಡೂ ಜೊತೆಯಾಗಿರ್ಬೇಕು. ಕ್ಷತ್ರಿಯನಿಗೆ ಕರ್ತವ್ಯ ವಿಹಿತ ಮಾಡಿದ, ಅದರ ಜೊತೆಗೆ ಭಗವಂತನ ಆರಾಧನೆಯೂ ನಡೆಸಿದ. ರುದ್ರದೇವರು ಎರಡರಿಂದಲೂ ಪ್ರೀತನಾದ ಅಂತ. ಅವನ ಕ್ಷತ್ರಿಯನಾಗಿ ಮಾಡಿದ ಯುದ್ಧ ತುಂಬ ಇಷ್ಟ ಆಯಿತು. ಒಬ್ಬ ತಪಸ್ವಿಯಾಗಿ ಮಾಡಿದ ಆರಾಧನೆ ಅದೂ ತುಂಬ ಇಷ್ಟ ಆಯಿತು. ಎರಡರಿಂದ ಪ್ರಸನ್ನನಾಗಿರ್ತಕ್ಕಂತಹ ರುದ್ರದೇವರು ಅವನಿಗೆ ದರ್ಶನ ಕೊಟ್ಟರು. ಅರ್ಜುನ ತೀರ್ಮಾನ ಮಾಡಿದ, ನಾನು ಪಾಶುಪತ ಮಂತ್ರದಿಂದ ಅರ್ಚನೆ ಮಾಡಿದರೆ ಅದು ಪುಷ್ಪ ರುದ್ರದೇವರ ಮುಡಿಯನ್ನು ಅಲಂಕರಿಸಿತು ಅಂದರೆ ಇದು ರುದ್ರದೇವರು ಅಂತ ತೀರ್ಮಾನ ಮಾಡಿದ. ಅಂತ ಮಾಡಿ ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ. ಪಾರ್ವತಿ ಪರಮೇಶ್ವರರ ಮುಂದೆ ಶರಣಾಗತನಾಗ್ತಾನೆ. ಅರ್ಜುನ ಯುದ್ಧ ಮಾಡಿದ ಕಿರಾತನ ಜೊತೆಗೆ, ರುದ್ರದೇವರು ಬಂದರೆ ಸಾಷ್ಟಾಂಗ ಪ್ರಣಾಮ ಮಾಡಿದ ಅಂತ. ಇದು ದೇವತೆಗಳು ಮಾಡುವ ಪೂಜೆಯ ಕ್ರಮ. ಅಂದ್ರೆ ಗೊತ್ತಿರಲಿಲ್ಲ ಅವನಿಗೆ ಕಿರಾತ ಅಂತ. ತಾನು ಹೊಡೆದ ಹಂದಿಗೆ ಆಯುಧ ಪ್ರಯೋಗ ಮಾಡಿ ಅಧಿಕ ಪ್ರಸಂಗ ಮಾಡಿದ, ಮೂಗು ತೋರಿಸಿದ. ಸಿಟ್ಟು ಅರ್ಜುನನಿಗೆ, ಯುದ್ಧ ಮಾಡಿದ. ದೇವರು ಅಂತ ಗೊತ್ತಾಯಿತು, ಶರಣಾಗತನಾದ. ಇದು ದೇವತೆಗಳ ಪೂಜೆಯ ಕ್ರಮ. ತಾವು ಕರ್ತವ್ಯ ಕರ್ಮ ಮಾಡಿ ದೇವರನ್ನು ಒಲಿಸಿ ದೇವರಿಗೆ ಅರ್ಪಣೆ ಮಾಡುವ ಅಪೂರ್ವವಾದ ಚಿಂತನಾ ಕ್ರಮ ಇದು. ಅರ್ಜುನ ನಾವು ಕಲಿಬೇಕಾದ ಪಾಠ ಅರ್ಜುನನಿಂದ ಇದು. ದೇವರಿಗೆ ನಾವು ನಮ್ಮ ಕರ್ತವ್ಯವನ್ನು ಸಮರ್ಪಣೆ ಮಾಡಿ ನಿಜವಾದ ಪೂಜೆಯನ್ನು ನಾವು ಮಾಡಿದರೆ ದೇವರು ಪ್ರಸನ್ನರಾಗ್ತಾರೆ. ಆಶುತೋಷನಾದ ರುದ್ರದೇವರು ಅರ್ಜುನನ ಹತ್ರ ಕೇಳ್ತಾರೆ, ನಿನಗೇನು ಬೇಕು ಹೇಳು, ಎಲ್ಲ ಕೊಡ್ತೇನೆ. ಪರೀಕ್ಷೆಯಲ್ಲಿ ಬರೀಬೇಕು, ಆಮೇಲೆ ಮಾರ್ಕ್ ಕೇಳಬೇಕು. ಪರೀಕ್ಷೆಯಲ್ಲಿ ಬರೆಯದೇನೆ ಮಾರ್ಕ್ ಕೇಳಲಿಕ್ಕೆ ನಮಗೆ ರೈಟ್ ಎಲ್ಲಿರ್ತದೆ?
ಹಾಗಾಗಿ ಕರ್ತವ್ಯ ಕರ್ಮ ಮಾಡಬೇಕು, ಆಮೇಲೆ ಜಾಬ್ ಕೊಡಿ ಅಂತ ಕೇಳಬೇಕು ಅಲ್ವಾ. ಅವ್ರು ಕೇಳಿದ ಪ್ರಶ್ನೆಗೆ ಜವಾಬು ಕೊಡದಿದ್ರೆ ಜಾಬ್ ಕೇಳಲಿಕ್ಕೆ ನಮಗೆ ಅರ್ಹತೆ ಇರುವುದಿಲ್ಲ. ಅರ್ಜುನ ತನ್ನ ಕರ್ತವ್ಯವನ್ನು ಮಾಡಿದ, ರುದ್ರದೇವರು ಪ್ರತ್ಯಕ್ಷ ಆದರು. ರುದ್ರದೇವರು ಕೇಳ್ತಾರೆ, ನಿನಗೆ ಏನು ಬೇಕು ಅಂತ. ಹೀಗಿರ್ಬೇಕು ನೋಡಿ. ನಾವೇ ಹೋಗಿ ದೇವರ ಹತ್ರ ನನಗೆ ಅದು ಕೊಡು ಇದು ಕೊಡು. ದೇವರು ನಮ್ಮ ಹತ್ರ ಕೇಳಲಿಲ್ಲ. ಏನು ಕೇಳು ಅಂತ ನಮ್ಮ ದೇವರು ಕೇಳಿದ್ನ? ಇಲ್ಲವೇ ಇಲ್ಲ. ದೇವರು ಬರಲೇ ಇಲ್ಲ ದೇವರು ನಮ್ಮ ಹತ್ರ. ನಾವು ದೇವರ ಹತ್ರ ಪಟ್ಟಿಯನ್ನು ಮುಂದೆ ಇಡ್ತಾ ಇರ್ತೇವೆ, ಲಿಸ್ಟ್, ಹಿಟ್ ಲಿಸ್ಟ್. ಅದು ದೇವರಿಗೆ ಪಾಪ ಅಯ್ಯೋ ನೋಡಿ ಬೋರ್, ಬರಲಿಕ್ಕೆ ಬೋರ್. ದೇವರನ್ನು ಒಲಿಸಿಕೊಳ್ಬೇಕು, ಆಮೇಲೆ ನಾವು ಕೇಳಬೇಕು, ದೇವರು ಕೊಡ್ತಾರೆ. ಅರ್ಜುನ ದೇವರನ್ನು ಒಲಿಸಿದ. ದೇವರಾಗಿ ಹೇಳಿದ್ರಂತೆ ನಿನಗೇನು ಬೇಕು ಅಂತ. ಅರ್ಜುನನಿಗೆ ರುದ್ರದೇವರು ಪಾಶುಪತಾಸ್ತ್ರವನ್ನು ಕೊಟ್ಟರು. ಇದೊಂದು ವಿಶಿಷ್ಟವಾದ ಅಸ್ತ್ರ. ಏನು ಪಾಶುಪತಾಸ್ತ್ರ ಅಂದರೆ, ನಾವು ತಿಳ್ಕೊಂಡ ಹಾಗೆ ರುದ್ರದೇವರ ಅಸ್ತ್ರ ಅಂದರೆ ರುದ್ರದೇವರೇ ಅದಕ್ಕೆ ದೇವತೆ. ಅಸ್ತ್ರಕ್ಕೆ ಶಸ್ತ್ರ ಅಸ್ತ್ರ ಅಂತ ಎರಡು. ಇದು ಇಡೀ ನಾವು ಮಹಾಭಾರತದಲ್ಲಿ ರಾಮಾಯಣದಲ್ಲಿ ನೋಡಬೇಕಾದ ಎರಡು ಮುಖ್ಯವಾದ ಅಂಶ. ನಮಗೆ ಶಸ್ತ್ರ ಅಸ್ತ್ರ ಎಲ್ಲ ಒಂದು ಅಂತ ತಿಳ್ಕೊಂಡಿರ್ತೇವೆ, ಒಂದಲ್ಲ. ನೀವು ನೋಡಿ ಶಬ್ದ ಪ್ರಯೋಗನೇ ಹಾಗೆ. ಶಸ್ತ್ರ ಅಸ್ತ್ರಗಳಿಂದ ಹೊಡೆದ, ಅದು ಒಂದೇ. ಆದರೆ ಎರಡು ಶಬ್ದ ಯಾಕೆ ಪ್ರಯೋಗ ಮಾಡ್ತೇವೆ? ರಿಪಿಟೇಷನ್ ಬರುತ್ತೆ. ಶಸ್ತ್ರ ಅಸ್ತ್ರ ಅಂದ್ರೆ ಎರಡು ಬೇರೆ ಬೇರೆ ಅಂತ. ಶಸ್ತ್ರ ಅಂದ್ರೆ ಬಿಲ್ಲು, ಬಾಣ, ಕತ್ತಿ, ಖಡ್ಗ, ಇದೆಲ್ಲ ಶಸ್ತ್ರಗಳು. ಅಸ್ತ್ರ ಅಂದ್ರೆ ಮಂತ್ರ ಹೇಳಿ ಪ್ರಯೋಗ ಮಾಡತಕ್ಕಂಥದ್ದು ಅಸ್ತ್ರ. ಅದು ಹುಲ್ಲು ಕಡ್ಡಿನೂ ಆಗಬಹುದು, ಏನೇ ಇರಬಹುದು. ವಾರಣಾಸ್ತ್ರ, ವಾಯವ್ಯಾಸ್ತ್ರ, ಅಗ್ನೇಸ್ತ್ರ ಅಂದ್ರೆ ದೇವರನ್ನು ಸ್ಮರಣೆ ಮಾಡಿ ಪ್ರಯೋಗ ಮಾಡುವ ಆಯುಧಗಳು. ಇದನ್ನು ಅಸ್ತ್ರ ಅಂತ ಹೇಳ್ತಾರೆ. ಅದೆರಡು ಬೇರೆ ಬೇರೆ. ಅರ್ಜುನನಿಗೆ ಪಾಶುಪತ ಅಸ್ತ್ರ ಕೊಟ್ಟರು. ಅರ್ಜುನನ ಹತ್ರ ಹೇಳಿದ್ರಂತೆ, ಅರ್ಜುನ ನಾನು ಮಂತ್ರೋಪದೇಶ ಮಾಡ್ತೇನೆ, ನೀನು ಸ್ವೀಕಾರ ಮಾಡು. ನಿಮಗೆ ಅನಿಸ್ತದೆ ಅವನು ಅಸ್ತ್ರ ಕೊಡೋದು, ಅರ್ಜುನ ನೀನು ತಯಾರಾಗು, ಮಂತ್ರ ಹೇಳ್ತೇನೆ. ಅಸ್ತ್ರ ಅಂದ್ರೆ ಮಂತ್ರನೇ, ದೇವರು ಪ್ರತ್ಯಕ್ಷನಾಗಿ ಕೊಡತಕ್ಕಂತಹ ಮಂತ್ರ. ಪಾಶುಪತಾಸ್ತ್ರವನ್ನು ಕೊಟ್ಟ. ಅರ್ಜುನ ಸ್ವೀಕಾರ ಮಾಡಿದ. ಆ ಉರಿ ಉರಿ ಜೋರು ಬೆಳಕು, ಅಗ್ನಿ ಪ್ರಕಾಶಮಾನ ಆಯ್ತಂತೆ. ಅಂದರೆ ಆ ಮಂತ್ರ ಅವನಿಗೆ ಒಲಿಯಿತು, ಅದು ಸಿದ್ಧಿಸಿತು ಅಂತ ಹೇಳ್ತಾರೆ. ಏನು ಪಾಶುಪತಾಸ್ತ್ರ ಅಂತಂದ್ರೆ, ಅದರ ಮಂತ್ರದ ದೇವತೆ ಭಗವಂತ ಅಂತ. ಮತ್ತೆ ಪಾಶುಪತ ಅಂತ ಯಾಕೆ ಕರೀತಾರೆ? ರುದ್ರದೇವರು ಕೊಟ್ಟ ಗಿಫ್ಟ್, ಹಾಗಾಗಿ ಅದು ಪಾಶುಪತ. ಯಾಕೆಂದ್ರೆ ಅರ್ಜುನ ಜಪ ಮಾಡುವಾಗ, ನಾನು ನಿನ್ನೆ ಹೇಳಿದ್ದೆ, ಶಿವಮಂತ್ರ ಜಪ ಮಾಡುವಾಗ ಅದರ ಒಳಗೆ ನಿಂತ ಇಡೀ ಜಗತ್ತನ್ನು ವಶದಲ್ಲಿಟ್ಟ ಪರಮಮಂಗಳನಾದ ಭಗವಂತನನ್ನು ಚಿಂತನೆ ಮಾಡಿ ಜಪ ಮಾಡಿದ್ದು ಅರ್ಜುನ ಅಂತ. ಹಾಗಾಗಿ ಭಗವಂತ ಒಲಿದು ಕೊಟ್ಟದ್ದು ಅಸ್ತ್ರನೂ ಕೂಡ ಅದೇ. ಮಹಾಭಾರತದಲ್ಲಿ ಹಾಗಿದೆ. ಬ್ರಹ್ಮಶಿರೋಸ್ತ್ರಂ ಪ್ರದದೌ ಅಂತ ಹೇಳ್ತಾರೆ. ಬ್ರಹ್ಮಶಿರೋಸ್ತ್ರ ಅಂತ ಹೇಳ್ತಾರೆ. ಅಂದ್ರೆ ಅದರ ತಲೆಯ ಮೇಲೆ ಬ್ರಹ್ಮ ಭಗವಂತ ಕೂತಿರ್ತಾನೆ ಅಂತ. ಅಂದ್ರೆ ಭಗವಂತನೇ ದೇವತೆಯಾಗಿರ್ತಕ್ಕ ಅಸ್ತ್ರ, ರುದ್ರದೇವರು ಪ್ರೀತಿಯಿಂದ ಕೊಟ್ಟ ಅಸ್ತ್ರ. ಹಾಗಾಗಿ ಪಾಶುಪತಾಸ್ತ್ರ ಅದನ್ನು ಅರ್ಜುನನಿಗೆ ನೀಡಿದ. ಅರ್ಜುನನಿಗೆ ಎಷ್ಟು ಖುಷಿಯಾಗಿರಬೇಕು. ಯಾಕೆಂತಂದ್ರೆ ರುದ್ರದೇವರು ಹೇಳ್ತಾರೆ, ಈ ಅಸ್ತ್ರ ಬಿಡುವಾಗ 1000 ಬಾರಿ ಆಲೋಚನೆ ಮಾಡು. ತುಂಬ ದುರ್ಬಲರ ಮೇಲೆ ಈ ಅಸ್ತ್ರ ಪ್ರಯೋಗ ಮಾಡಬೇಡ. ಯಾಕೆಂತಂದ್ರೆ ಅದು ಇಡೀ ಜಗತ್ತನ್ನೇ ಸುಡ್ಲಿಕ್ಕೂ ಶಕ್ತ ಆಗಿಬಿಡುತ್ತೆ. ಅದರಿಂದ ಎಲ್ಲಿ ಪ್ರಯೋಗ ಮಾಡಬೇಕು ಅಂತ ನೋಡಿ ಪ್ರಯೋಗ ಮಾಡು. ನೀನು ಯಾರನ್ನು ನಿನ್ನ ವದ್ಯ ಅಂತ ತೀರ್ಮಾನ ಮಾಡ್ತಿ, ಅವನನ್ನು ಸಂಹಾರ ಮಾಡಿ ಬರುವ ಶಕ್ತಿ ಪಾಶುಪತಾಸ್ತ್ರಕ್ಕಿದೆ. ಇದು ದೊಡ್ಡ ಅಸ್ತ್ರ ಅಂತ ಹೇಳಿ ಅರ್ಜುನನಿಗೆ ರುದ್ರದೇವರು ಕೊಡ್ತಾರೆ. ಹೇಳ್ತಾರಂತೆ, ಈ ಅಸ್ತ್ರ ಇನ್ನು ಯಾರಿಗೂ ಸಿಗಲಿಲ್ಲ ಅರ್ಜುನ, ನಿನಗೆ ಮಾತ್ರ ಸಿಕ್ಕಿರತಕ್ಕಂಥದ್ದು ಅಂತ. ಇಂತಹ ಅಪೂರ್ವ ಅಸ್ತ್ರ ಅದು ಪಾಶುಪತ ಮಂತ್ರದ ಸಿಗತಕ್ಕ ಅಸ್ತ್ರ. ಅರ್ಜುನ ಅದನ್ನು ಪಡೆದ. ಅದರ ಜೊತೆಗೆ ರುದ್ರದೇವರ ಪೂರ್ಣ ಆಶೀರ್ವಾದ, ಅನುಗ್ರಹ ಅವನಿಗೆ ಸಿಕ್ಕಿತ್ತು. ಅದನ್ನು ಪಡೆದ. ನಮ್ಮ ಆಚಾರ್ಯರು ಹೇಳ್ತಾರೆ, ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ಎಲ್ಲ ಮಂತ್ರ ಉಪದೇಶ ಮಾಡ್ತಾರೆ, ಪಾಶುಪತ ಮಂತ್ರವನ್ನೂ ಉಪದೇಶ ಮಾಡ್ತಾರೆ, ಪಂಚಾಕ್ಷರ ಮಂತ್ರವನ್ನೂ ಉಪದೇಶ ಮಾಡಿದ್ದಾರೆ. ಎಷ್ಟೋ ಜನರಿಗೆ ಭ್ರಮೆ ಇದೆ, ವೈಷ್ಣವರು ಅಂದ್ರೆ ರುದ್ರದ್ವೇಷಿಗಳು. ಖಂಡಿತ ಅಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಮಹಾಭಾರತ ಹೇಳ್ತಾರೆ ವೈಷ್ಣವರು ರುದ್ರದ್ವೇಷಿಗಳಲ್ಲ. ನಾನು ಆಗಾಗ್ಗೆ ಹೇಳೋದುಂಟು. ಯಾಕೆಂತಂದ್ರೆ ನಾವು ವೈಷ್ಣವರು ರುದ್ರ ಮಂತ್ರ ಜಪ ಮಾಡುವವರು, ನಾವು ರುದ್ರನ ಆರಾಧನೆ ಮಾಡುವವರು. ಬರೀ
ಯಾವುದೋ ಒಂದು ರುದ್ರನ ದಿವಸ ಸೋಮವಾರ ಮಾತ್ರ ಅಲ್ಲ, ಪ್ರತಿನಿತ್ಯ ಪಂಚಾಕ್ಷರ ಮಂತ್ರ ನಾವು ಜಪ ಮಾಡ್ತೇವೆ. ನಾವು ಅಂತಹ ವೈಷ್ಣವರು ಕೂಡ ರುದ್ರದೇವರ ಜಪ ನಾವು ಮಾಡ್ತೇವೆ ನಾವು. ಆದರೆ ಏನು ವಿಶೇಷ ಅಂತಂದ್ರೆ, ಉಳಿದವರು ಜಪ ಮಾಡ್ತಾರೆ ಶಿವಮಂತ್ರ, ಶಿವನೇ ದೊಡ್ಡವ ಅಂತ ಮಂತ್ರ ಜಪ ಮಾಡ್ತಾರೆ. ನಮ್ದು ಹಾಗೆಲ್ಲ ಇಲ್ಲ, ಅವ್ಯವಸ್ಥೆ ಎಲ್ಲ ಇಲ್ಲ. ಶಿವ ದೊಡ್ಡವ ಅಂತ ಜಪ ಮಾಡ್ತೀವಿ. ಶಿವ ಇಂದ್ರಾದಿಗಳಿಗಿಂತ ಪಾರ್ವತಿಯರಿಗಿಂತ ದೊಡ್ಡವ ಅಂತ ಚಿಂತನೆ ಮಾಡ್ತೀವಿ. ಆದರೆ ಅವರಿಗಿಂತ ದೊಡ್ಡವರು ಇರ್ತಾರೆ, 4 ಜನ ದೊಡ್ಡವರು ಇರ್ತಾರೆ ಅಂತ ನಾವು ಚಿಂತನೆ ಮಾಡ್ತೇವೆ. ಅದು ಸರಸ್ವತೀ ದೇವಿ, ಹಾಗೆ ಬ್ರಹ್ಮದೇವರು, ವಾಯುದೇವರು, ಮಹಾಲಕ್ಷ್ಮೀ ದೇವಿ, ಭಗವಂತ 4 ಜನ ಅವರಿಗಿಂತ ದೊಡ್ಡವರು ಅಂತ ಚಿಂತನೆ ಮಾಡಿ ರುದ್ರದೇವರನ್ನು ಆರಾಧನೆ ಮಾಡುವ ಕ್ರಮ ನಮ್ದು. ಅಂದ್ರೆ ರುದ್ರದೇವರು, ಭಗವಂತ, ಮಹಾಲಕ್ಷ್ಮೀ ದೇವಿ, ಬ್ರಹ್ಮವಾಯುಗಳು, ಸರಸ್ವತೀ ಭಾರತೀಯರು 4 ಜನ ಆಯ್ತು ನೋಡಿ. 5ನೇ ರುದ್ರದೇವರಿಗೆ. ಅಂದ್ರೆ ರುದ್ರದೇವರು ಅಂದ್ರೆ 5 ಅಂದ್ರೆ ಪಂಚಮ, ಪಂಚಾಕ್ಷರ ಅಂದ್ರೆ 5ನೇ ಕಕ್ಷೆಯಲ್ಲಿ ರುದ್ರದೇವರನ್ನು ನಾವು ಆರಾಧನೆ ಮಾಡ್ತೇವೆ ಅಂತ, ರುದ್ರದೇವರನ್ನು ಪೂಜೆ ಮಾಡ್ತೇವೆ ಅಂತ. ರುದ್ರದೇವರು ಎಷ್ಟು ಖುಷಿಯಲ್ಲಿ ಸ್ವೀಕಾರ ಮಾಡ್ತಾರೆ ಗೊತ್ತಾ? ರುದ್ರದೇವರಿಗೆ ತುಂಬಾ ಇಷ್ಟ ಅಂತೆ ನೋಡಿ. ಭಾಗವತಲ್ಲಿ ಹೇಳ್ತಾರೆ, ರುದ್ರದೇವರ ಅಪ್ಪ ಯಾರು ಅಂತ, ಬ್ರಹ್ಮದೇವರು ಅಂತ ಹೇಳ್ತಾರೆ. ಬ್ರಹ್ಮದೇವರ ಅಪ್ಪ ಯಾರು ಅಂತ, ಭಗವಂತ ಅಂತ. ಭಗವಂತನ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮದೇವರು ಬಂದರು. ನಾಭಿ ಅಂದ್ರೆ ಅದು ಪ್ರೀತಿಯ ಸಂಕೇತ. ನಿಮ್ಗೆ ಗೊತ್ತು, ತಾಯಿಗೂ ಮಗುವಿಗೂ ಆ ನಾಭಿ ಸಂಬಂಧ ಇರ್ತದೆ, ಕರುಳಿನ ಸಂಬಂಧ. ಆ ನಾಭಿ ಛೇದ ಮಾಡ್ತಾರೆ ನೋಡಿ, ಆವಾಗ ಮಗು ಬೇರೆ ಅಮ್ಮ ಬೇರೆ ಅಂತ ಆಗುದು. ಅಂದ್ರೆ ನಾಭಿಯ ಮೂಲಕ ಸಂಬಂಧ. ಸಾಮಾನ್ಯವಾಗಿ ಇಡೀ ಪ್ರಪಂಚದಲ್ಲಿ ತಾಯಿ ಮಗುವನ್ನು 9 ತಿಂಗಳು ಹೊಟ್ಟೆಯೊಳಗೆ ಇಟ್ಟುಕೊಳ್ತಾಳೆ ಹೊರತು ಅದಕ್ಕಿಂತ ಜಾಸ್ತಿ ಇಲ್ಲ. ಆಮೇಲೆ ಅದನ್ನು ಕಟ್ ಮಾಡ್ತಾಳೆ, ತುಂಡು ಸಂಬಂಧವನ್ನು ಕಡಿತಾಳೆ. ಎಂಥದ್ದೇ ಮಹತಾಯಿ ಇರಲಿ, ಆದರೆ ಮಗುವಿಗೆ 9 ತಿಂಗಳು 10 ತಿಂಗಳು ಅಷ್ಟೇ ಸಂಬಂಧ ಹೊರತು ಆಮೇಲೆ ನಾಭಿಚ್ಛೇದ ಅಂತ. ಇನ್ನು ದೈತ್ಯರಿರ್ತಾರೆ 100 ವರ್ಷ ಅಂತ, ಅದೆಲ್ಲ ಬಿಡಿ. ಆದರೆ ಅದರ ಮೇಲಾದರೂ ನಾಭಿಚ್ಛೇದ ಆಗಬೇಕು. ಆದರೆ ಭಗವಂತನಿಗೂ ಬ್ರಹ್ಮದೇವರಿಗೂ ಸಂಬಂಧ ಎಷ್ಟು ಅಂತಂದ್ರೆ, ಹುಟ್ಟಿ ಎಷ್ಟು ಲಕ್ಷ ಲಕ್ಷ ಕೋಟಿ ಕೋಟಿ ವರ್ಷ ಆದರೂ ಆ ನಾಭಿಚ್ಛೇದ ಲಿಂಕ್ ತಪ್ಪಲಿಲ್ಲ ಅಂತಂದ್ರೆ ಭಗವಂತನಿಗೆ ಬ್ರಹ್ಮದೇವರ ಮೇಲೆ ಎಷ್ಟು ಪ್ರೀತಿ ಅನ್ನೋದಕ್ಕೆ ಇನ್ನೊಂದು ನಿದರ್ಶನ ಬೇಡ ಅಂತ ಹೇಳ್ತದೆ. ಯಾಕಂದ್ರೆ ನೀವು ಹೆಸರೇ ಭಗವಂತನ ನಾಭಿ ಜನ್ಮ ಅಂತ ಹೆಸರು. ಹೀಗೆ ಭಗವಂತನ ಅತ್ಯಂತ ಪ್ರೀತಿ ಪಾತ್ರರಾದವರು ಬ್ರಹ್ಮದೇವರು ಅಂತ. ಬ್ರಹ್ಮದೇವರು ಆಲೋಚನೆ ಮಾಡಿದರೆ ಅವರ ಲಲಾಟದಿಂದ ರುದ್ರದೇವರು ಬಂದರಂತೆ. ರುದ್ರದೇವರು ಬಂದದ್ದು ಬ್ರಹ್ಮದೇವರ ಲಲಾಟದಿಂದ. ರುದ್ರಶ್ಚ ಕ್ರೋಧ ಸಂಭವ ಅಂತ ಭಾಗವತದಲ್ಲಿ ಹೇಳ್ತಾರೆ. ಲಲಾಟದಿಂದ ರುದ್ರದೇವರು ಬಂದರು ಅಂತ. ಆದರೆ ಲಲಾಟದಿಂದ ಬಂದರು ನೋಡಿ ರುದ್ರದೇವರು. ಹಾಗಾಗಿ ರುದ್ರದೇವರಿಗೆ ಒಂದು ಸ್ಪೆಷಲ್ ಕಣ್ಣು, ಉಳಿದವರಿಗೆಲ್ಲ 2 ನೇತ್ರ. ರುದ್ರದೇವರಿಗೆ ಒಂದು ಮುಖದಲ್ಲಿ 3 ನೇತ್ರ, 3ನೇ ಕಣ್ಣು. ಯಾಕೆಂತಂದ್ರೆ ಭಗವಂತನ ಮಗನಾದ, ಅಂದ್ರೆ ಭಗವಂತನ ಜ್ಞಾನಿಯಾದ, ಭಗವಂತನಲ್ಲಿ ಅಂತಃಕರಣವುಳ್ಳ ಬ್ರಹ್ಮದೇವರ ಲಲಾಟದಲ್ಲಿ ಬಂದದ್ದಕ್ಕೆ ರುದ್ರದೇವರಿಗೆ ಸ್ಪೆಷಲ್ ಜ್ಞಾನದ ದೃಷ್ಟಿ ಲಲಾಟದಲ್ಲಿ ಭಗವಂತ ಇಟ್ಟ ಅಂತ. ಇದು ಸಂಬಂಧ ನೋಡಿ. ಹಾಗಾಗಿ ರುದ್ರದೇವರು ತನ್ನ ಅಪ್ಪ ಬ್ರಹ್ಮದೇವರು, ತನ್ನ ಅಜ್ಜ ಭಗವಂತ ತುಂಬಾ ಪ್ರೀತಿಸ್ತಾರೆ. ಹಾಗಾಗಿ ನಾವು ರುದ್ರದೇವರನ್ನು ಪೂಜೆ ಮಾಡುವಾಗ ನೀನು ಅಜ್ಜನ ಅಪ್ಪ ಅಂತ ಪೂಜೆ ಮಾಡಿದರೆ ಅದು ರುದ್ರದೇವರಿಗೆ ಇಷ್ಟ ಆಗುವುದಿಲ್ಲ. ಮೊಮ್ಮಗನನ್ನು ಮೊಮ್ಮಗ ಅಂತ ಪೂಜೆ ಮಾಡಿದ್ರೇ ಮೊಮ್ಮಗನಿಗೆ ಖುಷಿ ಹೊರತು ನಾನು ಅಜ್ಜ ಅಂತ ಹೇಳಿದ್ರೆ ಯಾವ ಮೊಮ್ಮಗನಿಗೂ ಖುಷಿ ಹೇಗಾಗುವುದಿಲ್ಲ. ಹಾಗೆ ರುದ್ರದೇವರಿಗೆ ಭಗವಂತನ ಮೊಮ್ಮಗ ಅಂತ ಹೇಳಿದ್ರೆ ಖುಷಿ ಆಗುವಷ್ಟು ನೀನು ಅಜ್ಜ ಅಂತ ಹೇಳಿದ್ರೆ ಖುಷಿ ಆಗುವುದಿಲ್ಲ. ರುದ್ರದೇವರ ಆರಾಧನೆ ನಾವು ಹಾಗೆ ಮಾಡಬೇಕು ಅಂತ ತೋರಿಸಿಕೊಟ್ಟವರು ಆಚಾರ್ಯರು. ನಮ್ದು ಕ್ರಮ ಹೇಗೆ ಗೊತ್ತೋ, ಚೌತಿ ಬಂತು, ಗಣಪ ನೀನೇ ದೊಡ್ಡವ ಅಂತ. ಚೌತಿ ಮುಗಿಯಿತು, ಅದರ ಹಿಂದಿನ ದಿವಸ ಗೌರಿ ಬಂತು, ಗೌರಮ್ಮ ನೀನೇ ದೊಡ್ಡವಳು ಅಂತ. ಶಿವರಾತ್ರಿ ಬಂತು, ರುದ್ರ ನೀನೇ ದೊಡ್ಡವ ಅಂತ. ಅಷ್ಟಮಿ ಬಂತು, ಕೃಷ್ಣ ನೀನೇ ದೊಡ್ಡವ ಅಂತ. ಷಷ್ಠಿ ಬಂತು, ಸುಬ್ರಹ್ಮಣ್ಯ ನೀನೇ ದೊಡ್ಡವ ಅಂತ. ದಶಂಬರ ಬಂತು, ಗೊತ್ತು ನಿಮಗೆ. ಹಾಗಾಗಿ ಒಬ್ಬೊಬ್ಬರು ಬಂದ್ರೆ ಒಬ್ಬೊಬ್ಬರು ದೊಡ್ಡವರು ಅಂತ ಹೇಳ್ತೀರಿ. ಆದ್ರೆ ಸಮಸ್ಯೆ ಏನು ಗೊತ್ತೋ, ಎಲ್ಲ ದೇವರು ಒಟ್ಟಿಗೆ ಬಂದ್ರೆ ನೀವು ಯಾರು ಗ್ರೇಟ್ ಅಂತ ಹೇಳ್ತೀರಿ. ಇದು ಸಮಸ್ಯೆ ಅಂತ. ಎಲ್ಲ ದೇವರು ಒಟ್ಟಿಗೆ ಬಂದ್ರೆ ಪೂಜೆ ಮಾಡಲಿಕ್ಕೆ ನಿಮ್ಮಿಂದ ಆಗುವುದಿಲ್ಲ ಅಂತ. ಎಲ್ಲ ದೇವರು ಒಟ್ಟಿಗೆ ಬಂದ್ರೆ ಎಲ್ಲ ದೇವತೆಗಳನ್ನು ಒಲಿಸಿಕೊಳ್ಳುವ ಉಪಾಯ ಹೇಳಿಕೊಟ್ಟು ಅವರ ಅನುಗ್ರಹ ಬರುವ ಹಾಗೆ ಮಾಡಿದ ಆಚಾರ್ಯರು ಒಬ್ಬರೇ ಶ್ರೀ ಮಧ್ವಾಚಾರ್ಯರು ಮಾತ್ರ.
ಅವರವರ ಕಕ್ಷೆಯಲ್ಲಿ ಪೂಜೆ ಮಾಡಿದರೆ ಅವರವರು ಸಂತೋಷ ಪಡ್ತಾರೆ ಅಂತ ಆ ಪೂಜೆಯ ಪದ್ಧತಿಯನ್ನು ತಿಳಿಸಿಕೊಟ್ರು. ರುದ್ರನ ಆರಾಧನೆ, ಅರ್ಜುನ ಮಾಡಿದ ರುದ್ರನ ಆರಾಧನೆ ಅಂದರೆ ಹಾಗೆ, ಅಂದರೆ ಶಿವರೂಪಿ ಅವನ ಒಳಗೆ ಕೂತ ಭಗವಂತನನ್ನು ಅನುಸಂಧಾನ ಮಾಡಿದ ದೇವರು ರುದ್ರ ಒಳಗೆ ನಿಂತು ಮಾಡಿದ ಪರಮ ಅನುಗ್ರಹ ಪಾಶುಪತಾಸ್ತ್ರ ಸಿಕ್ಕಿತು. ನಮಗೆ ಅನಿಸುವುದುಂಟು, ವೇದವ್ಯಾಸ ದೇವರು ಯಾಕೆ ಪಾಶುಪತ ಅಂದರೆ ರುದ್ರನ ಮಂತ್ರ ಉಪದೇಶ ಮಾಡಿದರು ಧರ್ಮರಾಜನ ಮೂಲಕ ಅಂತ ನಾನು ಮೊದಲನೇ ದಿವಸ ಈ ಪ್ರಶ್ನೆ ಮಾಡಿದ್ದೆ. ಯಾಕೆ ಒಳ್ಳೆ ವೈಷ್ಣವ ಮಂತ್ರ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡ್ಲಿಲ್ಲ ಅಂತ. ನಮ್ಮಲ್ಲಿ ಏನು ಕ್ರಮ ಅಂತಂದ್ರೆ ನೋಡಿ, ದೇವರ ಮಂತ್ರಕ್ಕಿಂತ ಲಕ್ಷ್ಮೀ ಮಂತ್ರ ಗ್ರೇಟ್ ಅಂತ ಹೇಳ್ತೀರಿ ನೀವು ಅಲ್ವಾ. ನಾರಾಯಣ ಮಂತ್ರ ಹೇಳ್ತೇನೆ ಅಂದ್ರೆ ಅದು ಬೇಡ್ರಿ ಲಕ್ಷ್ಮೀ ಮಂತ್ರ ಹೇಳಿ, ಲಕ್ಷ್ಮೀ ಮಂತ್ರ ಹೇಳ್ತೇವೆ ಅಂತಂದ್ರೆ ಅದು ಬೇಡ್ರಿ ರುದ್ರದೇವರ ಮಂತ್ರ ಹೇಳಿ, ರುದ್ರದೇವರ ಮಂತ್ರ ಹೇಳ್ತೇನೆ ಅಂದ್ರೆ ಅದು ಬೇಡ್ರಿ ಗಣಪತಿ ಬೇಗ ಒಲಿತಾನೆ ಗಣಪತಿ ಮಂತ್ರ ಹೇಳಿ ಅಂತ. ಹೀಗೆ ನಾವು ಮಂತ್ರ ದೊಡ್ಡದು ಅಂತ ಹೇಳಲಿಕ್ಕೆ ನಾವು ಚಿಕ್ಕ ಚಿಕ್ಕ ದೇವತೆಗಳನ್ನು ನಾವು ಆರಿಸಿಕೊಳ್ತೇವೆ. ಗಣಪತಿಯ ಮಂತ್ರ ಗ್ರೇಟ್ ಅಂತ. ಆದರೆ ರುದ್ರದೇವರ ಮಂತ್ರ ಕೊಟ್ಟರು, ವೇದವ್ಯಾಸ ದೇವರು ಉಪದೇಶ ಮಾಡಿದರು ಧರ್ಮರಾಜನಿಯ ಮೂಲಕ. ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ಹೇಳ್ತಾರೆ ಆಚಾರ್ಯರು ಕೊಟ್ಟ ಕಾರಣ, ಅರ್ಜುನನಿಗೆ ಈ ಮಂತ್ರ ಸಾಕು ಅಂತ. ಯಾಕೆಂದ್ರೆ ಇದಕ್ಕಿಂತ ಜಾಸ್ತಿ ಕೊಟ್ರೆ ಅತಿದರ್ಪ ಸ್ಯಾತ್ ಅಂತ, ಅವನಿಗೆ ಅಹಂಕಾರ ಬಂದು ಬಿಡ್ತದೆ ಅಂತ. ಎಷ್ಟು ಕೊಡಬೇಕು ಡೋಸೇಜ್ ಅಷ್ಟೇ ಇರಬೇಕು, ಅದಕ್ಕಿಂತ ಜಾಸ್ತಿ ಕೊಟ್ರೆ ಡಾಕ್ಟರ್ಗಳು ಗ್ಲೂಕೋಸ್ ಕೊಡ್ತಾರೆ ನೋಡಿ, ಇವ ಎದ್ದು ನಡೆಯುವಷ್ಟು ಕೊಟ್ರೆ ಸಾಕು, ಅವನು ಹಾರುವಷ್ಟು ಕೊಟ್ರೆ ಬೇಡ ರಗಳಾಗಿ ಬಿಡುತ್ತೆ ಅಂತ. ಎಷ್ಟು ಕೊಡಬೇಕು ಅಷ್ಟೇ ಡೋಸೇಜ್. ಹಾಗಾಗಿ ಅರ್ಜುನನಿಗೆ ಎಷ್ಟು ಕೊಡಬೇಕು, ಯುದ್ಧದಲ್ಲಿ ಗೆಲ್ಲಬೇಕು. ಮಹಾಭಾರತದ ಯುದ್ಧದಲ್ಲಿ ಅರ್ಜುನನಿಗೆ ಜಯ ಆಗಬೇಕು. ಜಯ ಆಗಬೇಕಾದ್ರೆ ಪಾಶುಪತಾಸ್ತ್ರ ಸಿಗಬೇಕಾದ್ರೆ ಈಶ್ವರ ಮಂತ್ರ ಸಾಕು ಅಂತ. ಕೇವಲ ಈ ವೈಷ್ಣವೈ ಮಂತ್ರ ಈ ನತು ಆ ಮಂತ್ರ ಕೊಡ್ಲಿಲ್ಲ, ಇಷ್ಟು ಮಂತ್ರ ಸಾಕು ಅಂತ ವ್ಯಾಸರು ಕೊಟ್ಟಿರತಕ್ಕಂತಹ ಮಾರ್ಗದರ್ಶನದಲ್ಲಿ ಧರ್ಮರಾಜ ಉಪದೇಶ ಮಾಡ್ತಾನೆ ಅರ್ಜುನನಿಗೆ. ಆ ಮಂತ್ರ ಹೇಳಿ ರುದ್ರದೇವರನ್ನು ಅವರ ಒಳಗಿದ್ದ ಭಗವಂತನನ್ನು ಆರಾಧಿಸಿದ. ಅದರ ಫಲವಾಗಿ ಪಾಶುಪತಾಸ್ತ್ರವನ್ನು ಪಡೆಯುತ್ತಾನೆ ಅರ್ಜುನ. ಮಹಾಭಾರತ ಹೇಳಿತು ಅವನಿಗೆ ಪಾಶುಪತಾಸ್ತ್ರ ಮಾತ್ರ ಅಲ್ಲ, ಎಲ್ಲ ಅಸ್ತ್ರಗಳು ಸಹಜವಾಗಿ ಬಂತಂತೆ. ಯಮದೇವರು ಬಂದ್ರಂತೆ, ತನ್ನ ಅಸ್ತ್ರವನ್ನು ಕೊಟ್ಟರಂತೆ, ಯಾಮ್ಯಾಸ್ತ್ರ ಕೊಟ್ಟರಂತೆ. ವರುಣ ಬಂದ, ವಾರಣಾಸ್ತ್ರವನ್ನು ಕೊಟ್ಟ ಅಂತೆ. ಕುಬೇರ ಬಂದ, ತನ್ನ ಅಸ್ತ್ರವನ್ನು ಕೊಟ್ಟ. ಎಲ್ಲ ದೇವತೆಗಳು ಬಂದರು, ತೆಕೋ ತೆಕೋ ಅಂತ ಕೊಟ್ಟರಂತೆ. ಅಂದರೆ ದೊಡ್ಡ ದೇವರು ಬಂದರೆ ಉಳಿದ ದೇವತೆಗಳೆಲ್ಲ ಬಂದು ತಮ್ಮ ಗಿಫ್ಟ್ ಕೊಡ್ತಾರೆ ಅಂತೆ. ರುದ್ರದೇವರು ಯಾವಾಗ ಬಂದು ತನ್ನ ವರವನ್ನು ಕೊಟ್ಟರು, ಅಸ್ತ್ರ ಕೊಟ್ಟರು, ಎಲ್ಲ ಅಷ್ಟ ದಿಕ್ಪಾಲಕರು ಬಂದು ತಮ್ಮ ತಮ್ಮ ಅಸ್ತ್ರವನ್ನು ಕೊಟ್ಟು ಅರ್ಜುನನ ಬತ್ತಳಿಕೆ ತುಂಬಿಸಿದ್ರು, ತಲೆ ತುಂಬಿಸಿದ್ರು. ಅರ್ಜುನ, ನಿನಗೆ ಯಾವುದರ ಕೊರತೆನೂ ಬರುವುದಿಲ್ಲ, ನೀನು ಚೆನ್ನಾಗಿರು. ಸಾಧನೆ ಕಷ್ಟ, ಆದರೆ ಫಲ ಬರಲಿಕ್ಕೆ ಪ್ರಾರಂಭ ಆದರೆ ಹೊರಲಿಕ್ಕೆ ನಮ್ಮ ಹತ್ರ ಜಾಗ ಸಾಕಾಗುವುದಿಲ್ಲ ಅಂತ ಹೇಳ್ತಾರೆ. ಏಕಾದಶಿ ಮಾಡಿ ಅಂತ ಹೇಳುವಾಗ ತುಂಬ ಕಷ್ಟ ಆಗಿಬಿಡುತ್ತೆ. ಆದರೆ ದೇವರು ಮಾಡಿದ ಅನುಗ್ರಹ ಸಂಪತ್ತು ಸಿಕ್ಕಿದಾಗ ನಮಗೆ ಭಾರೀ ಖುಷಿಯಾಗಿ ಬಿಡುತ್ತೆ ಅಂತ. ಹಾಗಾಗಿ ಸಾಧನೆಯ ಕಡೆ ನಾವು ಪ್ರಾಮಾಣಿಕರಾಗಿದ್ದರೆ ಭಗವಂತ ಫಲ ಕೊಡಲಿಕ್ಕೆ ಏನೂ ಲೋಭ ತೋರಿಸುವುದಿಲ್ಲ. ಸಾಧನೆ ಮಾಡಲಿಕ್ಕೆ ನಾವೇ ಹಿಂದೆ ಮುಂದೆ ನೋಡಿದರೆ ಫಲ ಕೊಡುವಾಗ ಭಗವಂತ ಖಂಡಿತ ಹಿಂದೆ ಮುಂದೆ ನೋಡ್ತಾನೆ. ಹಾಗಾಗಿ ಸಾಧನೆಯಲ್ಲಿ ಎಂದೂ ಹಿಂಜರಿಬೇಡಿ. ಅದು ಅರ್ಜುನನಿಂದ ನಾವು ಕಲಿಬೇಕಾದ್ದು. ಅರ್ಜುನ ಹೆಜ್ಜೆ ಇಡುವುದಿಲ್ಲ, ಇಟ್ಟ ಹೆಜ್ಜೆ ವಾಪಸ್ ತೆಗೆಯುವುದಿಲ್ಲ. ಫಲಸಿದ್ಧಿ ಆಗುವ ತನಕ ಪಾಶುಪತಾಸ್ತ್ರ ಸಿಕ್ಕಿತು, ಎಲ್ಲ ದಿಗ್ದೇವತೆಗಳ ಅಸ್ತ್ರ ಸಿಕ್ಕಿತು, ಎಲ್ಲವನ್ನು ಪಡೆದ ದೊಡ್ಡ ಶ್ರೀಮಂತ ಅರ್ಜುನ ಆದ. ನೋಡಿ, ಮಗನಿಗೆ ಪ್ರೈಸ್ ಬಂತು ಅಂತ ಇಟ್ಕೊಳ್ಳಿ, ಯಾವ ಅಪ್ಪನಿಗೆ ಖುಷಿ ಆಗುದಿಲ್ಲ ನೋಡಿ. ಅಪ್ಪ ಬರ್ತಾನೆ, ಅಲ್ಲಿವರೆಗೆ ದೂರದಲ್ಲಿ ಕೂತಿರ್ತಾನೆ, ಅವನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಮಗನಿಗೆ ಹೊರಲಿಕ್ಕಾಗುವುದಿಲ್ಲ. ಅಪ್ಪ ಬರ್ತಾನೆ, ನನ್ನ ಹತ್ರ ಕೊಡೋ ಅಂತ. ಯಾಕೆಂದ್ರೆ ಅಪ್ಪನಿಗೆ ಖುಷಿ, ನನ್ನ ಮಗ ಪಡೆದದ್ದು ಅಂತ. ಯುವ ಶಾಲೆಯಲ್ಲಿ ಡುಮ್ಕಿಯೇ, ಮಗ ಪಡೆದ ಪ್ರೈಸ್ ನೋಡಿ ನನ್ನ ಮಗ ಅಂತ ಅವನಿಗೆ ಖುಷಿಯಾಗುತ್ತೆ ಅಂತೆ. ಸಹಜವಾದ ಕ್ರಮ ಇತ್ತು. ಅಂದ್ರೆ ಮಗನ ಜಯ ಅದು ಅಪ್ಪಮ್ಮನ ಜಯದಲ್ಲಿ ಪರ್ಯವಸಾನ ಆಗುತ್ತೆ ಅಂತ. ಇಷ್ಟೆಲ್ಲ ದೇವತೆಗಳು ಪುರಸ್ಕಾರ ಮಾಡಿದರೆ ಅರ್ಜುನನಿಗೆ ದೇವಲೋಕದಿಂದ ಇಂದ್ರ ಬಂದ, ಮಗ ಹೇಗಿದ್ದಿ? ಇಲ್ಲಿವರೆಗೆ ಬರಲಿಲ್ಲ ಪುಣ್ಯಾತ್ಮ ಇಂದ್ರ. ಉಪವಾಸ ಕೂತಾಗ ಒಂದಿನ ಬಂದು ಕೇಳ್ಬೋದಿತ್ತಲ್ವಾ, ಶರ್ಬತ್ ಬೇಕಾ, ದ್ರಾಕ್ಷಾಪಾನಕ ಬೇಕಾ ಕೇಳ್ಬೋದಿತ್ತು ನೋಡಿ, ಧನುರ್ಮಾಸ ಹುಗ್ಗಿಬೇಕಾ ಅಂತ ಕೇಳ್ಬೋದಿತ್ತು. ಅವನಿಗೆ ಕೇಳಲಿಲ್ಲ ನೋಡಿ, ಬರಲೇ ಇಲ್ಲ ನೋಡಿ. ತಂದೆಯಾದವ ಮಗನ ಸಾಧನೆಗೆ ಹೇಗೆ ಪೂರಕ ಆಗಬೇಕು. ಮಗ ಓದ್ತಾ ಇರ್ತಾನೆ, ಓದುವಾಗ ಮಗ ಪಾಪ ಅಯ್ಯೋ ತಡ ಆಯಿತು, 9:30 ಗಂಟೆ ಆಯಿತು, ಮಲಗಿಬಿಡು ಅಂತ ಹೇಳಿದ್ರೆ ಅವನು ಪರೀಕ್ಷೆ ದಿವಸನೂ ಮಲಗ್ತಾನೆ ಅಷ್ಟೆ. ಅಂದರೆ ಸಾಧನೆ ಮಾಡುವಾಗ
ಅಪ್ಪ ಅಮ್ಮ ಅವನ ಜೊತೆಗೆ ದಾಕ್ಷಿಣ್ಯ ಮಾಡುವುದಿಲ್ಲ. ಇಂದ್ರ ದಾಕ್ಷಿಣ್ಯ ಮಾಡಲಿಲ್ಲ, ಸಾಧನೆಗೆ ಪೂರ್ಣ ಸಹಕಾರ ನೀಡಿದ. ಆದರೆ ಫಲ ಸಿಕ್ಕಿದಾಗ ಅಷ್ಟೇ ಪ್ರೀತಿಯಿಂದ ಇಂದ್ರ ತನ್ನ ಪರಿವಾರದ ಜೊತೆಗೆ ಅರ್ಜುನನ ನೋಡ್ಲಿಕ್ಕೆ ಬರ್ತಾನೆ. ಅರ್ಜುನನಿಗೆ ಎಷ್ಟು ಖುಷಿ, ನನ್ನ ಮಗ ಅಂತ ಖುಷಿ. ಹಾಗಾಗಿ ಮಗನ ಜಯ ತನ್ನ ಜಯದಲ್ಲಿ ಪರ್ಯವಸಾನ ಆಯಿತು. ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ನಮ್ಮನೆಗೆ ಬಾ ಅಂತ ಕರೀತಾನೆ. ಅಲ್ಲಿವರೆಗೆ ಕರೆದಿಲ್ಲ ಅರ್ಜುನನನ್ನು. ಇಂದ್ರನ ಮನೆ ಅಂದ್ರೆ ಯಾವುದು? ಸ್ವರ್ಗಲೋಕ. ಸ್ವರ್ಗಲೋಕಕ್ಕೆ ಬಾ ಅಂತ ಆಹ್ವಾನ ಕೊಡ್ತಾನೆ. ಅರ್ಜುನ ಸ್ವರ್ಗಕ್ಕೆ ಬರ್ತಾನೆ. ನಿಮಗೆ ಭಯ ಆಗುತ್ತೆ, ನಮ್ಮಲ್ಲೆಲ್ಲ ಸ್ವರ್ಗಸ್ಥರಾದರು ಅಂದ್ರೆ ಕತೆ ಮುಗಿಯಿತು ಅಂತ ಅರ್ಥ. ನಮ್ದು ಕಲ್ಪನೆನೇ ಹಾಗೆ. ಸ್ವರ್ಗ ಅಂದ್ರೆ ಈ ಲೋಕ ಬಿಡುವುದಕ್ಕೆ ಸ್ವರ್ಗಂಗತರಾದರು. ಅವನು ಎಷ್ಟೇ ಅನ್ಯಾಯ ಮಾಡಲಿ, ನನ್ನ ಅಪ್ಪ ಸ್ವರ್ಗಕ್ಕೆ ಹೋದ್ರು ಅಂತ. ಯಾವ ಸ್ವರ್ಗಕ್ಕೆ ಹೋದ್ರೋ ಗೊತ್ತಿಲ್ಲ ನಮಗೆ. ಅಂದ್ರೆ ಪಾಪಕರ್ಮ ಮಾಡಿದ್ರೆ ಸ್ವರ್ಗ ಸಿಗುವುದಿಲ್ಲ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಅಂತ. ಸ್ವರ್ಗ ಸಿಗುವುದು ಒಳ್ಳೆಯ ಕೆಲಸ ಮಾಡಿದ್ರಿಂದ ಹೊರತು ಕೆಟ್ಟ ಕೆಲಸ ಮಾಡಿದ್ರಿಂದ ಸ್ವರ್ಗ ಸಿಗುವುದಿಲ್ಲ ಅಂತ. ಅರ್ಜುನನಿಗೆ ಸ್ವರ್ಗಕ್ಕೆ ಆಹ್ವಾನ ಬಂತು. ನಾವೆಲ್ಲ ಶರೀರವನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗೋದು. ಅರ್ಜುನನಿಗೆ ಸಶರೀರವಾಗಿ ಸ್ವರ್ಗಕ್ಕೆ ಆಹ್ವಾನ ಬಂತು. ಅದರಿಂದ ಸತ್ತು ಅರ್ಜುನ ಹೋಗುವುದಲ್ಲ, ಜೀವಂತವಾಗಿ ಅಂದ್ರೆ ಇದೇ ಶರೀರದಿಂದ ಅರ್ಜುನ ಸ್ವರ್ಗಕ್ಕೆ ಹೋಗಬೇಕು. ಹೇಗೆ ಹೊರಟ ಅರ್ಜುನ? ಈಗ ಇಂದ್ರ ಹೇಳ್ತಾನೆ, ನಂದೇ ಫ್ಲೈಟ್ ಕಳಿಸ್ತೇನೆ ಅಂತ. ರಥ ಬಂತು, ಸಾರಥಿ ನನ್ನದೇ ಡ್ರೈವರ್ ಮಾತಲಿ ಬಂದ. ಮಾತಲಿ ಸಾರಥ್ಯ ಮಾಡಿದ ರಥದಲ್ಲಿ ಅರ್ಜುನ ಕೂತು ದೇವಲೋಕ, ದೇವತೆಗಳ ತಾಣ ಸ್ವರ್ಗಕ್ಕೆ ಬಂದ. ಸ್ವರ್ಗ ದೈತ್ಯರಿಗೆ ಸಿಗುವುದಿಲ್ಲ. ಹಾಗಾಗಿ ಅವರು ಬಲಾತ್ಕಾರವಾಗಿ ಮುತ್ತಿಗೆ ಹಾಕೋದು ಸ್ವರ್ಗಕ್ಕೆ. ಸಹಜವಾಗಿ ಇಲ್ಲ. ಕೂತರು 4 ದಿವಸ 5 ದಿವಸ ಮತ್ತೆ ಆ ಗದ್ದುಗೆಯಿಂದ ಕೆಳಗಿಳಿಬೇಕು. ಅರ್ಜುನನಿಗೆ ಸಹಜವಾಗಿ ಈ ಸ್ಥಾನಮಾನ ಸಿಕ್ಕಿತು. ಅರ್ಜುನ ಸ್ವರ್ಗಕ್ಕೆ ಬರ್ತಾನೆ ಅಂತ. ಎಲ್ಲಿ ಕೂಡಬೇಕು ಅಂತ ಗೊತ್ತಿಲ್ಲ, ಹೊಸ ಮನೆ ನೋಡಿ ಅರ್ಜುನನಿಗೆ. ಹಾಗಾಗಿ ಇಂದ್ರನೇ ಬಂದು ತನ್ನ ಕುರ್ಚಿಯಲ್ಲಿ ಸಿಂಹಾಸನದಲ್ಲಿ ಕೂಡಿಸ್ತಾನೆ ಅಂತ. ಏನು ಖುಷಿ ಗೊತ್ತೋ ಅರ್ಜುನನಿಗೆ. ಎಲ್ಲ ದೇವತೆಗಳು ಆಚೆ ಈಚೆ ಕೂತಿದ್ದಾರೆ. ಇಂದ್ರ ಒಡ್ಡೋಲಗದಲ್ಲಿ ಮೆರೆಯುತ್ತಾನೆ, ತನ್ನ ಪಕ್ಕದಲ್ಲಿ ಸಿಟ್ಟು. ನೋಡೋರಿಗೆ ಯಾವುದು ಒರಿಜಿನಲ್ ಯಾವುದು ಡುಪ್ಲಿಕೇಟ್ ಗೊತ್ತಾಗೋದಿಲ್ಲ ಅಂತ. ಯಾಕಂದ್ರೆ ಅಪ್ಪ ಮಗ ನೋಡ್ಲಿಕ್ಕೆ ಒಂದೇ ರೀತಿ ಇರ್ತಾರೆ ಅಂತ. ಇಂದ್ರನ ನೋಡೋದು, ಅರ್ಜುನನ್ ನೋಡೋದು. ಎಷ್ಟು ತಮಾಷೆ ಇತ್ತು ಅಂತಂದ್ರೆ, ಇಂದ್ರನೇ ಒಂಥರ ಕನ್ನಡಿಯಲ್ಲಿ ತನ್ನ ಮುಖ ನೋಡೋದು, ಅರ್ಜುನನ ಮುಖ ನೋಡೋದಂತೆ. ಅವನಿಗೂ ಖುಷಿ ಅಂತ. ಯಾಕಂದ್ರೆ ಇಂದ್ರನಿಗೆ ಅರ್ಜುನನ್ ನೋಡ್ಲಿಕ್ಕೆ ಆಗ್ತಿತ್ತು, ತನ್ನ ಮುಖ ಹೇಗೆ ನೋಡಬೇಕು? ಹಾಗಾಗಿ ಒಮ್ಮೆ ದರ್ಪಣ, ಒಮ್ಮೆ ಅರ್ಜುನ ನೋಡಿ ತುಂಬಾ ಸಂತೋಷಪಟ್ಟ. ಅಲ್ಲಿ ಕೂತವರಿಗೆಲ್ಲ ಡಬಲ್ ಆಕ್ಷನ್. 2 ರೂಪದಿಂದ ಇಂದ್ರ, ಅರ್ಜುನನಾಗಿ ಇಂದ್ರನಾಗಿ 2 ರೂಪದಿಂದ ಇಂದ್ರಾರ್ಜುನನ ದರ್ಶನ. ದೇವಲೋಕದಲ್ಲಿ ಅರ್ಜುನ ಚೆನ್ನಾಗಿ ಇದ್ದ. ಎಷ್ಟು ದಿನ ಇದ್ದ ಅರ್ಜುನ? ಮಹಾಭಾರತದಲ್ಲಿ ಹೇಳ್ತಾರೆ, ಎಷ್ಟು ದಿನ ಅಂತ ಕೇಳಬೇಡಿ, ಎಷ್ಟು ವರ್ಷ ಅಂದ್ರೆ 5 ವರ್ಷ ಅರ್ಜುನ ದೇವಲೋಕದಲ್ಲಿ ಇದ್ದ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. 1 ವರ್ಷ ಆಗಿತ್ತು, ಮತ್ತೆ 5 ವರ್ಷ ಅಂದ್ರೆ 6 ವರ್ಷ ವನವಾಸದಲ್ಲಿ, 5 ವರ್ಷ ಸ್ವರ್ಗದಲ್ಲಿ ಅರ್ಜುನ ಕಳೆದ. ನೀವೆಲ್ಲ ಹೇಳ್ತೀರಿ, ಪಾಪ ಪಾಂಡವರಿಗೆ ಎಷ್ಟು ಕಷ್ಟ. ಈಗ ಕತೆ ಹೇಳಿದ್ರೆ ಕತೆ ಬೇರೆನೇ ಅವ್ರದ್ದು. ಅವರು ಹೋದ್ದು ಕಾಡಿಗೆ ಅಂತ. ಆದ್ರೆ ಅದೇ ವೀಸಾದಲ್ಲಿ ಎಲ್ಲ ಫಾರಿನ್ ಟ್ರಿಪ್. ಅಲ್ಲಿಂದ ಪ್ರಾರಂಭದ್ದು. ಶಾಸಕರಾದ ಮೇಲೆ ಫಾರಿನ್ ಟ್ರಿಪ್ ಮಾಡಬೇಕು ಅಂತ ಶುರು ಮಾಡಿದ್ದೆ ಅಲ್ಲಿಂದ. ಯಾಕಂದ್ರೆ ದೇವಲೋಕಕ್ಕೆ ಹೋದ, ಸ್ವರ್ಗಲೋಕಕ್ಕೆ ಹೋದ, ದೇವತೆಗಳ ಲೋಕದಲ್ಲಿ ಮೆರೆದಾಡಿದ. ಪಾಪ ಲೇಪ ರಹಿತವಾದ ಪುಣ್ಯವಾದ ಶುದ್ಧವಾದ ಲೋಕ. ಸ್ವರ್ಗಕ್ಕೆ ಏನು ವೈಶಿಷ್ಟ್ಯ ಅಂತಂದ್ರೆ, ದುಃಖ ಎಂಬುದು ಅಲ್ಲಿಲ್ಲ. ಸ್ವಹ ಅಂದ್ರೆ ಸುಖ, ಗ ಅಂದ್ರೆ ಹೊಂದಿಸುವಂತಹದ್ದು, ಸುಖವನ್ನೇ ಹೊಂದಿಸುವಂತಹದ್ದು. ಅದಕ್ಕೆ ಸ್ವರ್ಗ ಅಂತ. ನಮ್ಮಂಥವರು ಅಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೇವೆ. ಹೋದ್ರೆ ಏನು ವಿಶೇಷ ಅಂತಂದ್ರೆ, ಅಲ್ಲೊಂದು ಗಡಿಯಾರ ಇಟ್ಟಿರ್ತಾರೆ. ಈ ಟ್ರಾಫಿಕ್ ನಲ್ಲಿ ಇಡ್ತಾರೆ ನೋಡಿ ಗಡಿಯಾರ. ಏನು 1 2 ಕಡಿಮೆ ಆಗ್ತಾ 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 ಬರುತ್ತೆ ನೋಡಿ. 15 ಇದ್ರೆ 14 13 12 ಅದು ಹೇಳೋದು ಹಾಗೆ. ನೋಡು, ನಿನಗೆ 15 ಗಂಟೆ 14 ಗಂಟೆ 12 ಗಂಟೆ 1 ಗಂಟೆ ಇಳಿ ಅಂತ ಇಳಿಸ್ತಾರೆ ಅಷ್ಟೇ. ದೇವೇಂದ್ರನ ಒಡ್ಡೋಲಗದಲ್ಲಿ ಅರ್ಜುನನಿಗೆ 5 ವರ್ಷ ವಾಸ ಸಿಕ್ಕಿತು. ನಿಮ್ಮ ಪ್ರಶ್ನೆ ಇದು. ಈಗ ಅರ್ಜುನನಿಗೆ ಬೋರ್ ಆಗ್ಲಿಲ್ವಾ ಅಂತ 5 ವರ್ಷ ಅಂತ? ಏನ್ ಟೈಮ್ ಪಾಸ್ ಯಾಕೆ ಮಾಡ್ತಿದ್ದ ಅಂತ? ಅಲ್ಲಿ ಹೋದ್ರೂ ವಿದ್ಯಾಭ್ಯಾಸ ಮಾಡ್ತಿದ್ದ. ಓದುವ ಹುಡುಗರು ಎಲ್ಲಿ ಹೋದ್ರೂ ಓದ್ತಾರೆ ಅಂತೆ.
ಓಡುವ ಹುಡುಗರು ಎಲ್ಲಿ ಹೋದರೂ ಓಡುವುದೇ, ಆಡುವ ಹುಡುಗರು ಎಲ್ಲಿ ಹೋದರೂ ಆಡುವುದೇ, ದೇವಸ್ಥಾನಕ್ಕೆ ಬಂದರೂ ಆಡ್ತಾರೆ. ಹಾಗಾಗಿ ಓಡುವುದು, ಓದುವುದು, ಆಡುವುದು ಎಲ್ಲ ಅವರವರಿಗೆ ಬಿಟ್ಟದ್ದು. ದೇವೇಂದ್ರನ ಮತ್ತೊಂದು ರೂಪವಾದ ಅರ್ಜುನ, ಅವನ ಸಹಜವಾದ ಪ್ರವೃತ್ತಿ ಅಂದರೆ ಅಧ್ಯಯನಶೀಲತೆ. ಅದಕ್ಕೆ ನಮ್ಮ ಆಚಾರ್ಯರು ಹೇಳಿದ್ದು, ಶ್ರವಣ ಮನನ ಧ್ಯಾನದ ದೇವತೆ ಅರ್ಜುನ. ಅವನ ಜೀವನ ಚರಿತ್ರೆ ನೀವು ನೋಡಿ, ಒಂಚೂರು ಅವಕಾಶ ಸಿಕ್ಕಿತು ಅಂತಂದ್ರೆ ಓದ್ತಾನೆ, ಯಾರಾದರೂ ಹೇಳಿದ್ರೆ ಕೇಳ್ತಾನೆ, ಯಾರು ಸಿಗಲಿಲ್ಲ ಅಂದ್ರೆ ಓದ್ತಾನೆ, ಮನನೇ ಮಾಡ್ತಾನೆ, ಯಾರು ಸಿಗಲಿಲ್ಲ ಅಂದ್ರೆ ಮೆಡಿಟೇಷನ್. 6 ತಿಂಗಳು ಮೆಡಿಟೇಷನ್ ನೋಡಿ, ಏಕಾಗ್ರ, ಆಹಾರ ಯಾವುದು ಬೇಡ. ನಮ್ಮಲ್ಲಿ ಹೇಳ್ತಾನೆ ನೋಡಿ, ಏನ್ರಿ ಪುಸ್ತಕದ ಹುಳ, ಎಂಥದ್ದು ಬೇಡ ಅವನಿಗೆ ಅಂತ. ಅರ್ಜುನ ಅಂತಂದ್ರೆ ಇಂಥದ್ದು ಶ್ರವಣ ಮನನ ಧ್ಯಾನದ ದೇವತೆ ಅರ್ಜುನ. ಹಾಗಾಗಿ ಸ್ವರ್ಗಲೋಕಕ್ಕೆ ಹೋದ್ರೆ ಅಲ್ಲಿಯೂ ಅಧ್ಯಯನ ಮಾಡಿದ ಅಭ್ಯಾಸ ಅಂತ ಯಾರು ಹೇಳಿಕೊಡೋದು? ನಮ್ಮಲ್ಲಿ ಸಹಜವಾಗಿ ಅಪ್ಪ ಅಮ್ಮ ಹೇಳ್ತಾರೆ, ಆಮೇಲೆ ಸ್ಕೂಲಿಗೆ ಕಳಿಸ್ತಾರೆ. ಇಲ್ಲಿ ಹಾಗಲ್ಲ, ಸ್ಕೂಲಿಗೆಲ್ಲ ಹೋಗಿ ಆದ ಮೇಲೆ ಅಪ್ಪನ ಮನೆಗೆ ಸ್ವರ್ಗಲೋಕಕ್ಕೆ ಬಂದ. ಇಂದ್ರನೇ ಸ್ವಯಂ ಶಿಕ್ಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತ. ದೇವೇಂದ್ರಂದೇ ಅವನಿಗೆ ಟ್ರೈನಿಂಗ್, ಎಲ್ಲ ಅಪರೂಪದ ದೇವಲೋಕದ ವಿದ್ಯೆಯನ್ನೆಲ್ಲ ಹೇಳಿಕೊಡ್ತಾನೆ ಅಂತ. ಅರ್ಜುನ ತುಂಬ ಲೋಭಿ ಅಂತೆ, ಅಂದ್ರೆ ವಿದ್ಯೆಯಲ್ಲಿ ತುಂಬ ಲೋಭ. ಯಾರಾದರೂ ಏನಾದರೂ ಸ್ಪೆಷಲ್ ಕ್ಲಾಸ್ ಮಾಡ್ತಾರಂದ್ರೆ ಅರ್ಜುನ ಹೋಗಿ ಕೂಡ್ತಿದ್ದಂತೆ. ನಾವಾದ್ರೆ ನಮಗೆ ಸಂಬಂಧನೇ ಇಲ್ಲ, ಯಾರಿಗೆ ಕ್ಲಾಸಿಗೆ ಹೋಗುದೇ ರಗಡೆ ಆಗಿದೆ, ಪುನಃ ಸ್ಪೆಷಲ್ ಕ್ಲಾಸ್ ಯಾರಿಗೆ ಬೇಕು ಅಂತ. ಅರ್ಜುನ ಹಾಗೆಲ್ಲ ನೋಡಿ, ಏನಾದ್ರೂ ಒಂದು ಸ್ಪೆಷಲ್ ಇದೆ ಅಂತಂದ್ರೆ ಹೋಗಿ ಅದನ್ನು ಕೇಳ್ತಿದ್ದ ಅಂತ. ಅಪ್ಪನ ಹತ್ರ ಎಂತ ಓದುದು, ನಾನು ಎಲ್ಲ ಕಡೆ ಓದಿ ಆಯಿತು ಅಂತ ನಾಚಿಕೆ ಇಲ್ಲ, ಅಹಂಕಾರ ಇಲ್ಲ. ಹಾಗಾಗಿ ಇಂದ್ರ ಕೊಟ್ಟಿರ್ತಕ್ಕಂತಹ ಅಸ್ತ್ರ ಅದನ್ನೆಲ್ಲ ಉಪಯೋಗ ಮಾಡಿದ ಅರ್ಜುನ, ಚೆನ್ನಾಗಿದ್ದ ಅಂತ. ಅರ್ಜುನ ದೇವಲೋಕದಲ್ಲಿರುವಾಗ ಒಂದ್ಸಲ ಉರ್ವಶಿ ಬರ್ತಾಳೆ ಅಂತ. ಉರ್ವಶಿ ಬಂದು ಅರ್ಜುನನ ಹತ್ರ ಸುಖ ಕೊಡ್ಲಿಕ್ಕೋಸ್ಕರ ಬರ್ತಾಳೆ ಅಂತ. ಅರ್ಜುನ ತಿರಸ್ಕಾರ ಮಾಡ್ತಾನೆ. ತಿರಸ್ಕಾರ ಅಂತಂದ್ರೆ ಉಪೇಕ್ಷೆ ಅಲ್ಲ, ಅಪೇಕ್ಷೆ ಪಡ್ಲಿಲ್ಲ ಅಂತ. ಯಾಕೆ ಅಪೇಕ್ಷೆ ಪಡ್ಲಿಲ್ಲ? ಅವಳಿಗೆ ಬೇರೆ ಅನಿಸ್ತು, ಅರ್ಜುನನ ಅನುಸಂಧಾನ ಬೇರೆ ಅಂತ. ಅರ್ಜುನನ ಚಿಂತನೆ ಏನು ಅಂತಂದ್ರೆ ಉರ್ವಶಿಯನ್ನು ನಾನು ಮುಟ್ಟಬಾರದು ಅಂತ ಅವನ ಚಿಂತನೆ. ಬೇರೆ ಬೇರೆ ಕಾರಣ ಇದೆ, ನಾನು ತಪಸ್ವಿಯಾಗಿ ನಾನಿರುವಂತಹದ್ದು ಅಂತ ಒಂದು. ಅದಕ್ಕಿಂತ ಮುಖ್ಯವಾಗಿ ಉರ್ವಶಿಯನ್ನು ನೋಡಿದರೆ ಅವನಿಗೆ ಭೋಗದ ವಸ್ತುವಾಗಿ ಕಾಣಿಸ್ಲಿಲ್ಲ ಅಂತೆ. ಉರ್ವಶಿ ಹೇಗೆ ಕಂಡ್ಲು ಅಂತಂದ್ರೆ ತಾಯಿಯ ಜಾಗದಲ್ಲಿ ಕಾಣಿಸಿಕೊಂಡ್ಲಂತೆ. ಅಂದ್ರೆ ಅರ್ಜುನ ಕುಂತಿಯನ್ನು ನೆನಪಿಸಿಕೊಂಡಂತೆ ಉರ್ವಶಿಯನ್ನು ನೋಡಿದಾಗ. ಮಾದ್ರಿಯ ನೆನಪಾಯ್ತಂತೆ, ಶಚೀದೇವಿಯ ನೆನಪಾಯ್ತಂತೆ. ಹಾಗಾಗಿ ಭೋಗದ ವಸ್ತುವಾಗಿ ಕಾಣಿಸ್ಲಿಲ್ಲ, ಅಮ್ಮ ಅಂತ ನಮಸ್ಕಾರ ಮಾಡಿದಂತೆ. ಉರ್ವಶಿಗೆ ಸಿಟ್ಟು ಬಂತಂತೆ, ನಾನು ಭೋಗದ ವಸ್ತು ಭೋಗ್ಯಳಾಗಿ ಬಂದ್ರೆ ಇವ ನಮಸ್ಕಾರ ಮಾಡ್ತಾನೆ, ಎಂತ ಮೂರ್ಖ ಅಂತ. ಅರ್ಜುನ ಹೇಳ್ದ, ಅಮ್ಮ ನಿನಗೆ ನಮಸ್ಕಾರ. ಇನ್ನೂ ಸಿಟ್ಟು ಬಂತಂತೆ, ಅಮ್ಮ ಅಂತ ಹೇಳ್ತೀಯಾ ಅಂತ ಕೋಪ ಬಂತಂತೆ. ತುಂಬಾ ಕೋಪ ಬಂದು ಏನ್ ಮಾಡ್ಬೋದು ಹೆಣ್ಮಗಳು ಕೋಪ ಬಂದ್ರೆ ಅಲ್ವಾ? ಕೋಪ ಬಂತು ಅಂತ ಇಟ್ಕೊಳ್ಳಿ, ನಮ್ಗೆ ಕೋಪ ಬಂದ್ರೆ ಏನ್ ಹೇಳ್ತೇವೆ? ಹಾಳಾಗಿ ಹೋಗು, ಮಣ್ಣು ತಿಂದು ಹೋಗು ಅಂತ. ದೇವಲೋಕದಲ್ಲಿಯೂ ಇದಕ್ಕೆ ಅಪವಾದ ಆಗ್ಲಿಲ್ಲ ಅಂತೆ. ಅವಳು ಶಾಪ ಕೊಟ್ಲಂತೆ ಉರ್ವಶಿ. ಏನು ಶಾಪ ಕೊಟ್ಲು? ಒಂದು ಹೆಣ್ಣು ಸಹಜವಾಗಿ ಬಂದರೂ ಕೂಡ ನೀನು ಬೇಡ ಅಂತ ಉಪೇಕ್ಷೆ ಮಾಡಿದ್ಯಲ್ವಾ, ಇದು ನಪುಂಸಕನ ಲಕ್ಷಣ, ನೀನು ನಪುಂಸಕನಾಗು ಅಂತ ಶಾಪ ಕೊಟ್ಲಂತೆ ಉರ್ವಶಿ. ಅವಳು ಕೊಟ್ಟ ಶಾಪ ಅರ್ಜುನನಿಗೆ ತಾಗಿತು. ಕೂಡ್ಲೆ ಅರ್ಜುನ ಬರ್ತಾನೆ ಅಂತೆ, ಅದನ್ನು ರಿಪೇರಿ ಮಾಡಿದಂತೆ. ನಪುಂಸಕನಾಗು ಅಂದ್ರೆ ಜೀವಮಾನ ಇಡೀ ನಪುಂಸಕನಾಗುವುದಲ್ಲ, ಯಾವುದಾದ್ರೂ ಒಂದು ಅಪೇಕ್ಷೆ ಪಟ್ಟ ಕಾಲದಲ್ಲಿ 1 ವರ್ಷ ನಪುಂಸಕನಾಗು. ನಪುಂಸಕನಾಗುವುದಲ್ಲ, ನಪುಂಸಕದ ಹಾಗೆ ನೀನು ಇರು ಅಂತ ಇಂದ್ರ ಅದನ್ನು ರಿಪೇರಿ ಮಾಡಿದ. ಅಂದ್ರೆ ಉರ್ವಶಿ ಕೊಟ್ಟ ಶಾಪ ದೇವೇಂದ್ರ ಅದನ್ನು ಸರಿಪಡಿಸಿದ. ನೋಡಿ, ದೇವಲೋಕದಲ್ಲಿ ದುಃಖ ಇಲ್ಲ ಅಂತ ಹೇಳಿದೆ, ಶಾಪ ಬಂತು ಅಂದ್ರೆ ದೇವಲೋಕ ಹೇಗಾಗತ್ತೆ ಅದು? ಹಾಗಾಗಿ ಇಂದ್ರ ಅದನ್ನು ಶಾಪ ಅಲ್ಲ, ಅದನ್ನು ಪಾಶವನ್ನಾಗಿ ಪರಿವರ್ತನೆ ಮಾಡಿದ. ಹೇಗೆ ಅಂದ್ರೆ ಉರ್ವಶಿ ಕೊಟ್ಟದ್ದು ಅದು ಶಾಪ ಆಗ್ಲಿಲ್ಲ, ಅರ್ಜುನನಿಗೆ ಅದು ವರವಾಗಿ ಕನ್ವರ್ಟ್ ಆಯಿತು. ಯಾಕೆಂತಂದ್ರೆ ಇಂದ್ರ ಹೇಳ್ದ, ಅರ್ಜುನ ಉರ್ವಶಿ ನಿನಗೆ ಶಾಪ ಕೊಟ್ಟದ್ದ ವರ ಕೊಟ್ಟದ್ದ ಅಂತ. ಅರ್ಜುನ ಹೇಳ್ದ, ನನ್ನ ಜೀವಮಾನದಲ್ಲಿ ನನಗೆ ಶಾಪ ಕೊಟ್ಟವರನ್ನು ನಾನು ಕಂಡಿಲ್ಲ, ನನಗೆ ಏನು ಕೊಟ್ಟಿರೋದು ವರ ಅಂತ ಚಿಂತನೆ ಮಾಡುವ, ಒಳ್ಳೆದು ಅಂತ ಚಿಂತನೆ ಮಾಡುವವ, ಕೆಟ್ಟ ಚಿಂತನೆ ನನಗಿಲ್ಲ ಅಂತ. ಇಂದ್ರ ಕೇಳಿದಂತೆ ಅರ್ಜುನನ ಹತ್ರ, ನೀನು ಏನು ವರ ಅಂತ ಸ್ವೀಕಾರ ಮಾಡಿದೆ ಅಂತ. ಅಲ್ಲ, ನಪುಂಸಕನಾಗು ಅಂತ ಹೇಳಿದ್ರೆ ಸಾಧಕನಿಗೆ ತುಂಬಾ ಇಷ್ಟ. ಯಾಕೆ ನಪುಂಸಕತನ ಇಲ್ಲದಿದ್ರೆ ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಇಂದ್ರ ಹೇಳ್ದ, ಹಾಗಲ್ಲ, ನಿನಗೆ ನೋಡು ಅಜ್ಞಾತವಾಸ ಇರ್ಲಿಕ್ಕಿದೆ, ಯಾರಿಗೂ ಗೊತ್ತಾಗದೆ ಇರಬೇಕು. ಅರ್ಜುನ ನಿನ್ನಿಂದ ಸಾಧ್ಯನಾ? ಯಾಕೆಂತಂದ್ರೆ ನೀನು ಸಹಜವಾಗಿ ಬಿಲ್ಲು ಬಾಣ ಕೈಯಲ್ಲಿ ಹಿಡ್ಕೊಂಡವ, ಯಾರಾದ್ರೂ ಮಾತಾಡಿದ್ರೆ ಹೊಡಿತೇನೆ ಅಂತ ಹೇಳುವವ. ಈ ಹೊಡಿತಾ ಕೂತ್ಕೊಂಡ್ರೆ
ದುರ್ಯೋಧನನಿಗೆ ಮಿಸ್ ಕಾಲ್ ಹೋಗುತ್ತೆ, ಓಡಿ ಬರ್ತಾನೆ, ಅರೆಸ್ಟ್ ಮಾಡಿ ಇಟ್ಕೊಂಡು ಹೋಗ್ತಾನೆ. ಮತ್ತೆ 13 ವರ್ಷ ಮತ್ತೆ ವಾಪಸ್ ಬರಲಿಕ್ಕೇನೆ ಇಲ್ಲ. ಈ CBI ತನಿಖೆಯಲ್ಲಿ ನಿನಗೆ ಪಾಸಾಗಲಿಕ್ಕೆ ಸಾಧ್ಯ ಉಂಟ? ನಿನಗೆ ಹೋಗಿ ಜೈಲಲ್ಲೇ ಕೊಡಬೇಕಾಗತ್ತೆ ಅಂತ. ಹಾಗಾಗಿ ಇಂದ್ರ ಹೇಳಿದ, ಅರ್ಜುನ, ನಿನಗೆ ಅಜ್ಞಾತವಾಸದಲ್ಲಿ ಇನ್ನೊಬ್ಬರಿಗೆ ಗೊತ್ತಾಗದೇ ಇರಬೇಕಾಗಿದ್ದರೆ ನೀನು ನಪುಂಸಕತನವನ್ನು ಸ್ವೀಕಾರ ಮಾಡು, ನಿನಗೆ ವರ ಆಗುತ್ತೆ ಅಂತ ಅರ್ಜುನ ಅದನ್ನು ವರವನ್ನಾಗಿ ಪರಿಣಮಿಸ್ತಾನೆ. ದೇವರ ಅನುಗ್ರಹ ಇದ್ರೆ ಶಾಪನೂ ನಮಗೆ ವರ ಆಗುತ್ತೆ ಅಂತ ಹೇಳ್ತಾರೆ. ದೇವರ ಅನುಗ್ರಹ ಇಲ್ಲದಿದ್ದರೆ ವರನೂ ಕೂಡ ನಮಗೆ ಶಾಪವಾಗಿ ಪರಿಣಾಮ ಆಗುತ್ತೆ ಅಂತ. ನೋಡಿ, ದೇವರು ನಮಗೆ ವರ ಕೊಟ್ಟ, ನಮಗೆ ಒಂದು ವರ ಸಿಕ್ಕಿತು ಅಂತ ಇಟ್ಟುಕೊಳ್ಳಿ. ಆದರೆ ನಾವು ದುರ್ದೈವಿಗಳು ಅಂತ ಇಟ್ಟುಕೊಳ್ಳಿ. ಏನಾಗುತ್ತೆ ಗೊತ್ತಾ? ದೇವರು ನಮಗೆ 1 ಕೋಟಿ ರೂಪಾಯಿ ತಂದು ಕೊಟ್ಟ ಅಂತ ಇಟ್ಟುಕೊಳ್ಳಿ. ನಿಮಗೆ ಖುಷಿ ಆಯ್ತು, ನಿಮಗೆ 1 ಕೋಟಿ ರೂಪಾಯಿ ಬಂತು ಅಂತ. ಬಂದರು, IT ಅವರು ಬಂದರು, 1 ಕೋಟಿ ರೂಪಾಯಿ ಎಲ್ಲಿಂದ ಬಂತು? ಪಾಪಕ್ಕೆ ಬೇಕಿತ್ತ ಅವನಿಗೆ? ಎಲ್ಲಿ ರಸೀದಿ ತೋರಿಸು, ಹಣ ತೋರಿಸು, ಲೆಕ್ಕ ತೋರಿಸು. ಇಲ್ಲ, ಇದು ಬ್ಲ್ಯಾಕ್ ಮನಿ, ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಬೇಕಿತ್ತ 1 ಕೋಟಿ ರೂಪಾಯಿ? ಇದು ನಮ್ಮ ಸಮಸ್ಯೆ ಅಂತ ಹೇಳೋದು. ಅಂದ್ರೆ ದೇವರ ಅನುಗ್ರಹ ಇಲ್ಲದೆ ಸಂಪತ್ತೂ ವಿಪತ್ತಾಗುತ್ತೆ. ದೇವರ ಅನುಗ್ರಹ ಇಲ್ಲದಿದ್ರೆ, ಇದ್ರೆ ಅದು ಶಾಪನೂ ಅದು ವರವಾಗಿ ಪರಿಣಮಿಸ್ತದೆ. ಹಾಗೆ ಅರ್ಜುನನ ಪಾಲಿಗೆ ದೊಡ್ಡ ಗಿಫ್ಟ್ ಆಯಿತು, ವರ ಆಯಿತು. ಹೀಗೆ ಅರ್ಜುನ 5 ವರ್ಷ ವಾಸ ಮಾಡಿದ. ಅಲ್ಲಿ ಗಾಂಧರ್ವೀಂ ವಿದ್ಯಾಂ ಅಭ್ಯಸನ್ ಅಂತ ಹೇಳ್ತಾರೆ. ಗಂಧರ್ವ ವಿದ್ಯೆಯನ್ನು ಅಭ್ಯಾಸ ಮಾಡಿದಂತೆ. ನೋಡಿ, ಈ ಅಧ್ಯಯನಶೀಲನಿಗೆ ಇದೇ ಓದಬೇಕು ಅಂತೇನಿಲ್ಲ. ಈ ಓದುಗರು ಇರ್ತಾರೆ ನೋಡಿ, ನೀವು ಯಾವ ಪುಸ್ತಕ ಇದ್ರೆ ತೆಗೆದು ಓದ್ತಾ ಇರ್ತಾರೆ. ಅವರ ಸ್ವಭಾವ ಅದು. ಯಾಕೆಂದ್ರೆ ಇದೇ ಓದಬೇಕು ಅಂತ ಅಲ್ಲ, ಅವರ ಸ್ವಭಾವ ಏನು ಅಂತಂದ್ರೆ, ನನಗೆ ಬೇಕಾದ್ದು ಏನಾದರೂ ಇದ್ರೆ ಸ್ವೀಕಾರ ಮಾಡ್ತಾರೆ, ಅಷ್ಟು ಸ್ವೀಕಾರ ಮಾಡ್ತಾರೆ, ಬೇಕಾದ್ದನ್ನು ಗ್ರಹಿಸ್ತಾರೆ. ಇದು ಅವರ ಸ್ವಭಾವ, ಓದುಗರ ಸ್ವಭಾವ. ಏನು ಸಿಕ್ಕಿದ್ರೂ ಅದನ್ನು ಅಧ್ಯಯನ ಮಾಡುವಂತಹದ್ದು ಅವರ ಸಹಜ ಸ್ವಭಾವ. ಅರ್ಜುನ ಹಾಗೆ ಅಲ್ಲಿ ಯಾರ್ಯಾರು ಸಿಗ್ತಾರೆ, ಏನೇನು ಸ್ಪೆಷಲ್ ಇದೆ ಅದನ್ನೆಲ್ಲ ಸ್ವೀಕಾರ ಮಾಡಿದ. ಹಾಗಾಗಿ ಅರ್ಜುನ ಒಳ್ಳೆಯ ಗಾಂಧರ್ವ ವಿದ್ಯಾ ವಿಶಾರದನಾಗಿ ಬಿಡ್ತಾನೆ. ನೋಡಿ, ಅಜ್ಞಾತವಾಸಕ್ಕೆ ಇದು ಪ್ಲಸ್ ಆಯಿತು. ಅಂದ್ರೆ ಅಜ್ಞಾತವಾಸದಲ್ಲಿ ಸುದೇಷ್ಣೆಯ ಅಂತಃಪುರದಲ್ಲಿ ಅವನು ಸಂಗೀತ ಹೇಳಿಕೊಡ್ಬೇಕು, ನಾಟ್ಯ ಹೇಳಿಕೊಡ್ಬೇಕು, ಅದಕ್ಕೆಲ್ಲ ಇದು ಉಪಯೋಗ ಆಯಿತು. ಅರ್ಜುನನ ವಿದ್ಯೆ ಎಷ್ಟು ಉಪಯೋಗ ನೋಡಿ. ಇದು ಸ್ವರ್ಗಲೋಕದಲ್ಲಿ ಅರ್ಜುನನಿಗೆ ಸಿಕ್ಕಿರತಕ್ಕಂತಹ ಎಲ್ಲ ಅವಕಾಶಗಳು. ಹಾಗಾಗಿ 5 ವರ್ಷ ಅರ್ಜುನ ಏನು ಸಂಪಾದನೆ ಮಾಡಿದ? 5 ಕನ್ನಡದಲ್ಲಿ ಕ್ರಿಯಾಪದ ಅದು. 5 ಅಂದ್ರೆ 1 ಅಂತ ಅರ್ಥ. ಏನೇನು ಸಿಕ್ಕುತ್ತೆ ಅದನ್ನೆಲ್ಲ ಹೊಂದಿದ ಅಂತೆ, ಬಾಚಿಕೊಂಡ ಅಂತೆ, ಯಾವುದೂ ಬಿಡ್ಲಿಲ್ಲ ಅಂತ. ಶಾಪ ಕೊಟ್ಟರೆ ಅದು ಕಿಸೆಲ್ಲ ಹಾಕೊಂಡ. ಗಂಧರ್ವ ವಿದ್ಯೆ ಸಿಕ್ಕಿದ್ರೆ ಅದು, ನಾಟ್ಯ ಸಿಕ್ಕಿದ್ರೆ ದೇವಲೋಕದ ಸ್ಪೆಷಾಲಿಟಿ, ಅದನ್ನೂ ಸ್ವೀಕಾರ ಮಾಡಿದ. ಯಾವುದನ್ನೂ ಬಿಡ್ಲಿಲ್ಲ ಅರ್ಜುನ, ಎಲ್ಲವನ್ನೂ ತನ್ನದನ್ನಾಗಿ ಮಾಡಿಕೊಂಡ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಇದು ಅರ್ಜುನ 5 ವರ್ಷ ಸ್ವರ್ಗದಲ್ಲಿ ಇರ್ತಾನೆ. ಈಚೆ ಪಾಂಡವರು ಏನಾದರು ಅಂತ ಒಂದು ಪ್ರಶ್ನೆ. ದಿನನಿತ್ಯ ಧರ್ಮರಾಜನಿಗೆ ಚಿಂತೆ, ಅರ್ಜುನ ಏನಾದ ಅಂತ ಹೇಳ್ತಿದ್ದ ಭೀಮಸೇನ ದೇವರ ಹತ್ರ. ಅರ್ಜುನನಿಗೊಂದು ಮಿಸ್ ಕಾಲ್ ಕೊಡಬಾರ್ದಿತ್ತ, ಒಂದು ಫೋನ್ ಕೊಡ್ಬೋದಿತ್ತಲ್ಲ, ಒಂದು ನಂಬರ್ ಕಳಿಸಿದ್ರೆ ನಾನಾದ್ರೂ ಮಾಡ್ತಿದ್ದೆ ಅಲ್ಲ. ಅರ್ಜುನ ಇಲ್ಲವೇ ಸುದ್ದಿಯೇ ಇಲ್ಲ ಅಂತ. ಪಾಂಡವರು ಕಾಮ್ಯಕವನದಿಂದ ಸಂಚಾರ ಮಾಡ್ತಾ ಲೋಮಶ ಮುನಿಗಳ ಮಾರ್ಗದರ್ಶನದಲ್ಲಿ ಬೇರೆ ಬೇರೆ ತೀರ್ಥಯಾತ್ರೆಗೆ ಬರ್ತಾರೆ ಅಂತ. ಲೋಮಶ ಮುನಿ ಒಳ್ಳೆಯ ಜ್ಞಾನಿ, ತೀರ್ಥಕ್ಷೇತ್ರಗಳು ಎಲ್ಲೆಲ್ಲಿದೆ ಅಂತ ತಿಳ್ಕೊಂಡವ. ನಮಗೂ ಗೊತ್ತು ತೀರ್ಥ ಯಾವುದು, ಕ್ಷೇತ್ರ ಯಾವುದು, ಎಲ್ಲೆಲ್ಲಿದೆ ಅಂತ ಗೊತ್ತು. ಅದಲ್ಲ, ತೀರ್ಥಕ್ಷೇತ್ರಗಳಲ್ಲಿ ಹೇಗಿರಬೇಕು ನಮ್ಮ ಜೀವನ ಅದನ್ನು ಗೈಡ್ ಮಾಡುವವ ಲೋಮಶ ಮುನಿ. ಅದರ ಮಹತ್ವ, ಆ ತೀರ್ಥ ಎಲ್ಲಿಂದ ಬಂತು, ತೀರ್ಥಕ್ಕೆ ಉಗಮ ಯಾವುದು, ಅಲ್ಲಿ ಯಾರು ಅಭಿಮಾನಿ ದೇವತೆಗಳು, ಅಲ್ಲಿ ಏನು ಅರ್ಘ್ಯ ಕೊಡುವಾಗ ಮಂತ್ರ ಹೇಳಬೇಕು, ಅಲ್ಲಿ ಏನು ಜಪ ಮಾಡಬೇಕು, ಯಾರ ಪ್ರೀತಿಗೋಸ್ಕರ ಸಾಧನೆ ಮಾಡಬೇಕು, ಇದೆಲ್ಲವನ್ನೂ ಬಲ್ಲವರು ಲೋಮಶ ಮುನಿಗಳು. ಅವರ ಮಾರ್ಗದರ್ಶನದಲ್ಲಿ ಬೇರೆ ಬೇರೆ ಕಡೆ ಸಂಚಾರ ಮಾಡ್ತಾ ಪ್ರಭಾಸ ಕ್ಷೇತ್ರಕ್ಕೆ ಪ್ರವಾಸ ಮಾಡಿಕೊಂಡು ಬರ್ತಾರೆ ಪಾಂಡವರು. ಪ್ರಭಾಸ ಅಂದರೆ ನಿಮ್ಗೆ ಗೊತ್ತು, ಇವತ್ತಿನ ಗುಜರಾತ್ ಅಂದರೆ ದ್ವಾರಕೆಯಿಂದ ಸುಮಾರು 20 ವಾಹನದಲ್ಲಿ ಹೋಗಬೇಕಾದ್ರೆ 250 ಕಿಲೋಮೀಟರ್. ಅಂದರೆ ಸೋಮನಾಥ, ಅದೇ ಪ್ರಭಾಸ. ಇವತ್ತು ನಮ್ದು ಹಿಸ್ಟ್ರಿ ಹೇಳೋದು ಸೋಮನಾಥ ಅಂತ, ಅವತ್ತಿನ ಹಿಸ್ಟ್ರಿ ಹೇಳೋದು ಪ್ರಭಾಸ. ಬೆಳಿಗ್ಗೆ ಎದ್ದ ತಕ್ಷಣ ಸ್ಮರಣೆ ಮಾಡಬೇಕಾದ ಪವಿತ್ರವಾದ ಜಾಗ ಪ್ರಭಾಸ. ಕುರುಕ್ಷೇತ್ರಂ, ಗಯಾಂ, ಗಂಗಾಂ, ಪ್ರಭಾಸಂ, ಪುಷ್ಕರಾಣಿ ಚ. ಇದನ್ನು 5 ಬೆಳಗ್ಗೆ ಎದ್ದ ತಕ್ಷಣ ಸ್ಮರಣೆ ಮಾಡಬೇಕಂತೆ. ಒಂದಂತೂ ನಾವು ಸ್ಮರಣೆ ಮಾಡ್ತೇವೆ,
ಕುರುಕ್ಷೇತ್ರಂ ಅಲ್ವಾ? ಬೆಳಗಾದ್ರೆ ಕುರುಕ್ಷೇತ್ರದಿಂದಲೇ ಪ್ರಾರಂಭ ಆಗುದು. ಹೇಳುದಿಲ್ಲ ಅರ್ಧ ಗಂಟೆ ಆಗ್ಲಿ ಅಂತ ಹೇಳೋದು. ಕುರುಕ್ಷೇತ್ರದಿಂದಲೇ ನಮ್ದು ಪ್ರಾರಂಭ, ದಿನಚರಿ ನಮ್ದು ಡೈರಿ ಪ್ರಾರಂಭ ಆಗುದೇ ಅಲ್ಲಿಂದ. ಹಾಗಲ್ಲ ಅಂತೆ. ಕುರುಕ್ಷೇತ್ರ ಅಂತಂದ್ರೆ ಕುರು ಅನ್ನುವ ಕ್ಷೇತ್ರ, ಒಳ್ಳೆದನ್ನು ಮಾಡು ಅನ್ನುವ ಕ್ಷೇತ್ರ. ಅದನ್ನು ನೆನಪಿಸಿಕೊಳ್ಳಬೇಕಂತೆ. ಕ್ಷತ್ರಿಯನಾದವನಿಗೆ ಕುರುಕ್ಷೇತ್ರದಲ್ಲಿ ಮಾಡಿದ ಯುದ್ಧ ಅನಂತ ಫಲವನ್ನು ಕೊಡುವಂತಹದ್ದು. ಒಬ್ಬ ಸಾಧಕ ಕುರುಕ್ಷೇತ್ರಕ್ಕೆ ಹೋದರೆ ಅವನು ಮಾಡುವ ಸಾಧನೆ ಅನಂತ ಮಡಿಯಾಗಿ ಫಲವನ್ನು ಕೊಡ್ತದೆ ಅಂತೆ. ಕುರುಕ್ಷೇತ್ರಕ್ಕೆ ಹೋಗ್ಲಿಕ್ಕಾಗಲಿಲ್ಲ, ನಿಮ್ಮ ಮನೆಯನ್ನೇ ಕುರುಕ್ಷೇತ್ರ ಅಂದ್ರೆ ಜಗಳದ ಕ್ಷೇತ್ರ ಅಲ್ಲ, ಸಾಧನ ಭೂಮಿ ಅಂತ ನೀವು ಚಿಂತನೆ ಮಾಡಿದರೆ ಅಲ್ಲಿ ಅನಂತ ಫಲವನ್ನು ಕೊಡ್ತದೆ ಅಂತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಕುರುಕ್ಷೇತ್ರ ಚಿಂತನೆ ಮಾಡಿ, ಗಯೆಯನ್ನು ಚಿಂತನೆ ಮಾಡಿ. ನಮ್ಮಲ್ಲಿ ಶ್ರಾದ್ದ ಮಾಡುವಾಗ ಗಯಾ ಶ್ರಾದ್ದ ಅಂತ ನಾವು ಹೇಳ್ತೇವೆ. ಮನೆಯಲ್ಲೇ ಶ್ರಾದ್ದ ಮಾಡ್ತೇವೆ ನಾವು. ಮಾಡುವಾಗ ನಮ್ಮಲ್ಲಿ ಹೇಳುವುದು ಗಯಾ ಶ್ರಾದ್ದ ತುಲ್ಯಂ ಅಸ್ತು ಅಂತ ಹೇಳ್ತಾರೆ ಪುರೋಹಿತರು. ಅಂದ್ರೆ ಗಯೆಯಲ್ಲಿ ಮಾಡಿದ ಶ್ರಾದ್ದ ಎಷ್ಟು ಪುಣ್ಯ, ಅಷ್ಟು ಪುಣ್ಯವನ್ನು ಕೊಡ್ತದೆ ನೀನು ಇಲ್ಲಿ ಮಾಡಿದ ಶ್ರಾದ್ದ. ಗಯಾ ಶ್ರಾದ್ದ ತುಲ್ಯಮಸ್ತು ಅಂತ ಹೇಳ್ತಾರೆ. ನಾವು ಗಯೆಯನ್ನು ಅನುಸಂಧಾನ ಮಾಡಬೇಕಂತೆ. ಶ್ರಾದ್ದದ ದಿವಸ ಮಾತ್ರ ಅಲ್ಲ, ಪ್ರತಿನಿತ್ಯ ಗಯಾ ಗದಾಧರನ ವಿಷ್ಣುಪಾದದ ಅನುಸಂಧಾನ ಮಾಡಬೇಕಂತೆ. ನಮಗೆ ಎಲ್ಲ ಲಭಿಸ್ತದೆ ಅಂತೆ. ಪುಷ್ಕರ ಅದು ತೀರ್ಥರಾಜ. ಬಚ್ಚಲಕೋಣೆಯಲ್ಲೇ ನೀವು ಸ್ನಾನ ಮಾಡಿ, ಪುಷ್ಕರನನ್ನು ಸ್ಮರಣೆ ಮಾಡಿ. ಕರ್ಮಾಭಿಮಾನಿ ದೇವತೆ ಅಲ್ಲಿ ಇರತಕ್ಕಂಥದ್ದು, ಅವನನ್ನು ಸ್ಮರಣೆ ಮಾಡಿ. ಪುಷ್ಕರ ಅಂತ ಸ್ಮರಣೆ ಮಾಡಿ. ಅದಕ್ಕೆ ಇಂಗ್ಲಿಷ್ನಲ್ಲಿ ಒಳ್ಳೆ ಅರ್ಥ ಇದೆ. ಏನು ಅಂದ್ರೆ ಕೆಳಗೆ ಯಾರಾದರೂ ಬೀಳ್ತಿದ್ರೆ ಪುಷ್ಕರ ಅನ್ನು ಪುಷ್ ಮಾಡ್ತಾ ಮೇಲೆ ಎತ್ತುವಂತಹದ್ದಂತೆ. ಪುಷ್ಕರ ಅಂದ್ರೆ ಪುಷ್ಣಾತಿ, ಅವನಿಗೆ ಬಲವನ್ನು ಕೊಟ್ಟು ಅವನನ್ನು ಮೇಲಕ್ಕೆ ಎತ್ತುವಂತಹದ್ದು ಪುಷ್ಕರ ಕ್ಷೇತ್ರ, ತೀರ್ಥರಾಜ ಅಂತ ಹೇಳ್ತಾರೆ. ಇನ್ನೊಂದು ಪ್ರಭಾಸ ಅಂತ. ಪ್ರಭಾಸ ವಾದಿರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ. ಪ್ರಭಾಸಯತೋ ಭುವಃ, ಇಡೀ ಜಗತ್ತಿಗೆ ಬೆಳಕನ್ನು ಚೆಲ್ಲುವ ಕ್ಷೇತ್ರ ಅದು ಪ್ರಭಾಸ. ಅಲ್ಲಿ ಸರಸ್ವತಿ ನದಿ, ಹಿರಣ್ಯ ನದಿ ಎರಡು ಸಂಗತವಾಗಿ ಪಶ್ಚಿಮ ಸಮುದ್ರಕ್ಕೆ ಸೇರುವ ಜಾಗ ಅದು ಪ್ರಭಾಸ. ನಮಗೆ ಯೋಗ್ಯವಾದ ಜ್ಞಾನವನ್ನು ಕೊಡತಕ್ಕಂತಹ ಜಾಗ. ಪಾಂಡವರು ವನವಾಸದ ನಿಮಿತ್ತಕವಾಗಿ ತೀರ್ಥಯಾತ್ರೆ ಮಾಡ್ತಾ ಪ್ರವಾಸಕ್ಕೆ ಬರ್ತಾರೆ ಅಂತ. ನಾವು ಪ್ರವಾಸನೋ ತೀರ್ಥಯಾತ್ರೆಗೋ ಹೋಗುದು ಯಾಕೆ? ದೇವರು ಸಿಗಬೇಕು ಅಂತ. ನಾವು ಹೋದ್ರೆ ದೇವರಲ್ಲಿಂದ ಓಡಿ ಹೋಗ್ತಾನೆ. ನಾವು ಎಲ್ಲೆಲ್ಲಿ ಹೋಗ್ತೇವೆ ದೇವರಲ್ಲಿಂದ ಓಡಿ ಹೋಗ್ತಾರೆ. ಪಾಂಡವರ ತೀರ್ಥಯಾತ್ರೆಯ ವೈಭವ ಏನು ಅಂತಂದ್ರೆ ಎಲ್ಲಿ ಹೋಗ್ತಾರೆ ಅಲ್ಲಿ ದೇವರು ಬರ್ತಾರೆ. ಇದು ಪಾಂಡವರ ವೈಭವ ಅಂತ. ಯಾಕಂದ್ರೆ ಜ್ಞಾನಿಗಳ ಜೊತೆಗೆ ಅವರದ್ದು ತೀರ್ಥಯಾತ್ರೆ. ಪಾತ್ರರ ಸಂಗಡ ಯಾತ್ರೆಯ ಮಾಡಿ ಅಂತ ಹೇಳ್ತಾರೆ ನೋಡಿ. ಪಾತ್ರರು ಲೋಮಶರು ಅಂತಹ ಜ್ಞಾನಿಗಳ ಜೊತೆಗೆ ಸ್ವಯಂ ದೇವತೆಗಳು ಪಾಂಡವರು ಪ್ರವಾಸ ಮಾಡಿದರೆ ನಮ್ಮ ದೇವರೇ ಬಂದು ಸ್ವಾಗತ ಮಾಡ್ತಾನೆ ಅಂತ. ಕೃಷ್ಣನ ಊರು ದ್ವಾರಕೆ, ಅದರ ಪಕ್ಕದ್ದು ಪ್ರವಾಸ. ಎಷ್ಟು ಖುಷಿಯಾಗಿರ್ಬೇಕು. ಭಾರೀ ಸಂತೋಷ ಆಯಿತು ಪಾಂಡವರನ್ನು ನೋಡಿ. ಅವತ್ತು ನೋಡಿದ್ದು ಕಾಮ್ಯಕವನದಲ್ಲಿ ಮತ್ತೆ ಸಂಚಾರ ಮಾಡಿಕೊಂಡು ಬಂದರೆ ಯಾದವರಿಗೆ ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ. ಮಹಾಭಾರತದಲ್ಲಿ ಹೇಳ್ತಾರೆ, ಬಲರಾಮ ದೇವರಿಗೆ ಹೊಟ್ಟೆ ಉರಿಯಿತಂತೆ ಭೀಮಸೇನ ದೇವರನ್ನು ಕಂಡಾಗ. ಯಾಕೆಂತಂದ್ರೆ ಇಷ್ಟುದ್ದ ಗಡ್ಡ ಮೀಸೆಗಳು ಬಂದಿತ್ತು. ಯಾಕೆಂದ್ರೆ ಶ್ಮಶ್ರು ಕರ್ಮ ಮಾಡಿಸ್ಲಿಲ್ಲ ಅವರು. ಹೆಂಡತಿ ದ್ರೌಪದಿ ದೇವಿ ತಲೆ ಬಾಚಿ ಶೃಂಗಾರ ಮಾಡಿ ಮುಡಿದುಕೊಳ್ಳಿಲ್ಲ. ಭೀಮಸೇನ ದೇವರು ಕ್ಷೌರ ಮಾಡಿಸಿಕೊಂಡಿಲ್ಲ ಅಂತ. ತಪೋವೇಷಧಾರಿಣಂ, ಭೀಮಸೇನ ದೇವರದು ಪರ್ಸನಾಲಿಟಿಯೇ ಅಂತದ್ದು. ಅದನ್ನು ನೋಡಿ ಬಲರಾಮ ದೇವರು ಹೇಳಿದ್ರಂತೆ, ಏನು ಅನ್ಯಾಯ ಇದು, ದುರ್ಯೋಧನನಿಂದಾಗಿ ಇಷ್ಟ ಆಯಿತು ಅಂತ. ಅಲ್ಲಿದ್ದ ಯಾದವರಿಗೆ ಹೊಟ್ಟೆ ಉರಿಯಿತಂತೆ. ಛೇ, ಪಾಂಡವರು ಧರ್ಮಾತ್ಮರು, ಛೇ ಇವರಿಗೆ ಹೀಗಾಗಬಾರ್ದಿತ್ತು ಅಂತ ಎಲ್ಲ ಛೇ ಅಂತ ಹೇಳಿದ್ರಂತೆ. ಅಲ್ಲಿ ಸಾತ್ಯಕಿ ಅಂತ ಅವನು ತಡ್ಕೊಳ್ಳಿಕ್ಕಾಗಲಿಲ್ಲ ಅಂತೆ. ಅವ ಏನು ಹೇಳ್ತಾನೆ ಗೊತ್ತಾ, ಅವನು ನನಗೆ ತುಂಬ ಪ್ರೀತಿ ಇದ್ರೆ ಇಂತಹ ಮಾತುಗಳು ನಮ್ಮಲ್ಲಿ ಬರ್ತದೆ. ಯಾರಾದರೂ ಬಾಂಬ್ ಸ್ಫೋಟ ಮಾಡಿದ್ರು ಅಂತ ಇಟ್ಕೊಳ್ಳಿ, ನಮ್ಮ ಮಕ್ಕಳು ಹೇಳ್ತಾರೆ ಅವ ಸಿಕ್ಕಿದ್ರೆ 4 ಬಾರಿಸ್ತೇನೆ ಅಂತ. ಸಿಕ್ಕಿದ್ರೆ ಒಂದು ನೊಣ ಹಿಡಿಲಿಕ್ಕಾಗೋದಿಲ್ಲ, ಬಾಂಬ್ ಸ್ಫೋಟ ಮಾಡಿದವನು ಹಿಡಿಲಿಕ್ಕಾಗುತ್ತಾ? ಆ ಸಾತ್ಯಕಿ ಹೇಳ್ತಾನಂತೆ. ಅವನು ಅರ್ಜುನನ ಶಿಷ್ಯ, ಅವನು ಭಾರಿ ಪ್ರೀತಿ ಅರ್ಜುನನ ಮೇಲೆ. ಅರ್ಜುನ ಇಲ್ಲಲ್ಲಿ ಹೇಳ್ತಾನಂತೆ, ಅವನು ಪಾಂಡವರು ವನವಾಸ ಮಾಡಿದ್ರಲ್ಲ ಯಾಕೆ? ದುರ್ಯೋಧನನ ದುರ್ಬುದ್ಧಿಯಿಂದ. ನಾವೇನು ಮಾಡಬೇಕು ಗೊತ್ತೋ, ಪಾಂಡವರು ಕಾಡಲ್ಲಿ ಇರಲಿ,
ನಾವು ಹೋಗೋಣ, ಯುದ್ಧ ಮಾಡೋಣ, ದುರ್ಯೋಧನಾದಿಗಳನ್ನು ಕೊಂದು ಬಿಡೋಣ. ರಾಜ್ಯದಲ್ಲಿ ಯಾರನ್ನು ಕೂಡಿಸ್ಬೇಕು ಅಂತ ಪ್ರಶ್ನೆ. ಪಾಂಡವರು ಬರುವುದಿಲ್ಲ, 13 ವರ್ಷ ಬೇಡ, ಅವರು ದೀಕ್ಷಿತರು. ಆ ಜಾಗದಲ್ಲಿ ಅಭಿಮನ್ಯುವನ್ನು ಕೂಡಿಸೋಣ, ಪಟ್ಟಾಭಿಷೇಕ ಮಾಡೋಣ ಅಂತ. ಎಂಥ ಸ್ಫೂರ್ತಿ ನೋಡಿ. ಯಾರೋ ಒಬ್ಬ ಹೇಳಿದಂತೆ, ನೋಡಿ ಯಾದವರ ತಲೆ ಅಂದ್ರೆ ತಲೆ ಅಂತ. ಪಾಂಡವರು ಕಾಡಲ್ಲಿರಲಿ, ಅಭಿಮನ್ಯುವನ್ನು ಸಿಂಹಾಸನದಲ್ಲಿ ಕೂಡಿಸುವ ಅಂದ್ರೆ ಏನಿದ್ರು ನಮಗೆ ರಾಜ್ಯ ಸಿಗಲಿ ಅಂತ. ಅಭಿಮನ್ಯು ಅಂದ್ರೆ ಸುಭದ್ರೆಯ ಮಗ, ಸುಭದ್ರೆ ಅಂದ್ರೆ ನಮ್ದೇ ಹುಡುಗಿ, ಅಂದ್ರೆ ನಮ್ಮ ಹುಡುಗಿಯ ಮಗ ಅವ, ಅಂದ್ರೆ ನಮ್ದೇ ರಾಜ್ಯ ಅಂತ. ಯಾರು ತಲೆ ಅಂದ್ರೆ ತಲೆ ಅಂತ ಹೇಳ್ತಾರೆ. ಅಲ್ಲ, ಆ ಸಾತ್ಯಕಿಗೆ ಅಂತದೆಲ್ಲ ನಮ್ದೆಲ್ಲ ಆಲೋಚನೆಗಳು. ಸಾತ್ಯಕಿಗೆ ಇದ್ದದ್ದು ಇದು ಅರ್ಜುನನ ಪಾಂಡವರ ವಂಶ. ಹಾಗಾಗಿ ಪಾಂಡವರ ವಂಶದಲ್ಲಿರುವವ ಅಂದ್ರೆ ಅಭಿಮನ್ಯು, ಅವನನ್ನು ಸಿಂಹಾಸನದಲ್ಲಿ ಕೂಡಿಸಬೇಕು. ಅಂದ್ರೆ ಒಂದು ರೀತಿಯಲ್ಲಿ ದುರ್ಯೋಧನನ ಮೇಲಿರ್ತಕ್ಕಂತಹ ಆ ತೀಕ್ಷ್ಣವಾದ ರೋಷ, ಆಕ್ರೋಶ, ಅದರಿಂದ ಇಷ್ಟು ಅಭಿವ್ಯಕ್ತಿಗೊಳಿಸಿದ. ಇದು ಕ್ರಮ ಅಂತೆ. ಧರ್ಮಕ್ಕೆ ಎಲ್ಲಿಯಾದರೂ ಅನ್ಯಾಯ ಆದರೆ ನಾವು ಮಾಡಲಿ ಬಿಡಿ ಅಂತ ಹೇಳೋದಲ್ಲ, ನಮ್ಮಿಂದಾದ ಪ್ರತಿಕ್ರಿಯೆ ನಾವು ಮಾಡಬೇಕಂತೆ. ನಮ್ಮಿಂದ ಏನಾಗುತ್ತೆ ಬಿಡುತ್ತೆ ಬೇರೆ, ಅದಕ್ಕೆ ಏನು ಹೇಳಬೇಕು ನಾವು? ಇದು ಅನ್ಯಾಯ, ನಾವು ಹೋಗಿ ಕೋರ್ಟಿಗೆ ಹೋಗಿ ಮೌಢ್ಯ ನಿಷೇಧ ಕಾನೂನು ಬರೆದಿದ್ದಾಗೆ ನಾವು ಮಾಡ್ತೇವೆ ಹೇಳಬೇಕಂತೆ. ಅಷ್ಟರಿಂದಲೇ ನಮಗೆ ಪುಣ್ಯ ಉಂಟಂತೆ. ಏನಾದರೂ ಧರ್ಮಕ್ಕೆ ದ್ರೋಹ ಮಾಡಿದರೆ, ದೇವರಿಗೆ ಬೈದ್ರೆ ಅದಕ್ಕೆ ನಾವು ಪ್ರತಿಭಟನೆ ಮಾಡಬೇಕಂತೆ. ನಮ್ಮಲ್ಲಿ ಆದ ಕೈಯಲ್ಲಾದಷ್ಟು ಪ್ರತಿಭಟನೆ ಮಾಡಬೇಕಂತೆ, ಅದಕ್ಕೆ ಪುಣ್ಯ ಇದೆ ಅಂತ. ನಾವು ಸುಮ್ಮನೆ ನಮ್ಮಿಂದ ಏನಾಗುತ್ತೆ ರೀ ಬಿಡಿ ಅಂತ ಸುಮ್ಮನೆ ಕೂತ್ರೆ ಅದಕ್ಕೆ ಪಾಪ ಇದೆ, ಮೈನಸ್ ಆಗುತ್ತೆ ನಮ್ದು ಪುಣ್ಯ ಅಂತ ಹೇಳ್ತಾರೆ. ಅದರ ಬಗ್ಗೆ ಒಳ್ಳೆಯ ಮಾತಾಡಿದರೆ, ಒಂದು ಸ್ಫೂರ್ತಿಯಾದ ಮಾತು ಕೊಟ್ಟರೆ ಅದರಿಂದ ತುಂಬ ಪುಣ್ಯ. ಸಾತ್ಯಕಿ ಯಾದವರೆಲ್ಲ ಹೇಳಿದ್ದು ಪಾಂಡವರಿಗೆ ಆದದ್ದು ಅನ್ಯಾಯ, ದ್ರೋಹ, ಇದಕ್ಕೆ ಪ್ರತಿಭಟನೆ ಮಾಡಲೇಬೇಕಾದ್ದು. ನಾವೇ ಹೋಗಿ ಯುದ್ಧ ಮಾಡಿ ದುರ್ಯೋಧನಾದಿಗಳನ್ನು ಕೊಂದು, ಎಷ್ಟು ಸುಲಭ ನೋಡಿ ಹೇಳಲಿಕ್ಕೆ, ಹೋಗಿ ಅವರನ್ನೆಲ್ಲ ಕೊಂದು. ಯಾರೋ ಒಬ್ಬ ಹೇಳಿದಂತೆ, ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡಿ ಏನು ಸತ್ತು ಬರ್ತೇನೆ ಅಂತ ಅಷ್ಟೇ, ಮತ್ತೇನು ಕೊಂದು ಬರ್ಲಿಕ್ಕೆ ಸಾಧ್ಯನ? ಸಾತ್ಯಕಿ ಹೇಳ್ತಾನೆ, ದುರ್ಯೋಧನಾದಿಗಳನ್ನು ಕೊಂದು ಸುಲಭದ ಕೆಲಸನ, ಒಂದೊಂದು ದೈತ್ಯರು ಅವರು ಹೇಳಿದಂತೆ. ನಮ್ಮ ದೇವರು ನಕ್ಕಂತೆ. ಅಂದ್ರೆ ಈ ಯಾದವರಿಗೆ ಸಾತ್ಯಕಿಗೆ ಏನು ಧೈರ್ಯ ಅಂತಂದ್ರೆ, ಒಂದು ಬಲರಾಮ ಮಹಾಬಲಿಷ್ಠನಾದವ, ಭೀಮಶ್ಚ ಬಲಭದ್ರಶ್ಚ, ಭೀಮಸೇನ ದೇವರನ್ನು ಬಿಟ್ರೆ ಅನಂತರ ಬಲಿಷ್ಠನಾದವ ಶೇಷದೇವರ ಅವತಾರನಾದ ಬಲರಾಮ ದೇವರು. ಆ ಧೈರ್ಯ ಅವನಿಗೆ. ನಾನು ಯುದ್ಧಕ್ಕೆ ಹೋಗುವುದಂದ್ರೆ ನಾವು ಅಂತ, ನಾವಂದ್ರೆ ಬಲರಾಮ ದೇವರನ್ನ ಮಟ್ಟಿಗೆ ಬರ್ತಾರೆ ಅಂತ. ಅದಕ್ಕಿಂತ ದೊಡ್ಡ ಧೈರ್ಯ ಏನು ಅಂದ್ರೆ, ನಮ್ಮ ಬಾಸ್ ದೇವರು ಕೃಷ್ಣ ಇದ್ದಾನೆ. ಕೃಷ್ಣ ಹೋದ್ರೆ ಸೋಲುವ ಪ್ರಸಂಗನೇ ಇಲ್ಲ. ಪುಟಾಣಿ 8 ವರ್ಷದ ಕೂಸು ಕೃಷ್ಣ ಬರೀ ಕೈಯಲ್ಲಿ ಮದುರೆಗೆ ಹೋಗಿ 20 ಅಕ್ಷೋಹಿಣಿ ಸೇನೆಯ ಕಂಸನನ್ನು ಪುಡಿ ಮಾಡಿದ್ದಾನೆ ಅಂತ ಅಂದ್ರೆ ಈ ದುರ್ಯೋಧನ ಎಲ್ಲಿ ಲೆಕ್ಕ ಅಂತ ಸಾತ್ಯಕಿಯ ಲೆಕ್ಕಾಚಾರ. ಹಾಗಾಗಿ ಕೃಷ್ಣ ಇದ್ದಾನೆ ಅಲ್ವಾ. ನಮಗೆ ಸಪೋರ್ಟ್ ಮಾಡೋರು ಯಾರಾದರೂ ಇದ್ರೆ ನಮಗೇನಂತ ಹೇಳಲಿಕ್ಕೆ, ನಾವು ಹೇಳುವವರೇ, ಘನಗರ್ಜನೆ ಸಿಂಹಗರ್ಜನೆ ಮಾಡುವವರೇ. ಸಾತ್ಯಕಿ ಬೀಗಿದ. ಯಾಕೆಂತಂದ್ರೆ ನಮ್ಮ ಪಕ್ಷದಲ್ಲಿ ದೇವರಿದ್ದಾರೆ. ಧರ್ಮದ ಬಗ್ಗೆ ನಾವು ಮಾತಾಡುವಾಗ ಈ ಚಿಂತನೆ ಇರಬೇಕಂತೆ. ನಮ್ಮ ಪಕ್ಷದಲ್ಲಿ ಭಗವಂತ ಇರ್ತಾನೆ, ಕೃಷ್ಣ ಇರ್ತಾನೆ ಅಂತ ನಾವು ಚಿಂತನೆ ಮಾಡಿ, ಧರ್ಮದ ವಿರುದ್ಧವಾಗಿ ನಾವು ಯಾರಾದರೂ ಹೇಳಿದರೆ ಅದಕ್ಕೆ ವಿರುದ್ಧವಾದಂತಹ ಪ್ರತಿಭಟನೆ ಮಾಡಲೇಬೇಕಾದ್ದು ನಮ್ಮ ಕರ್ತವ್ಯ. ಭಗವಂತ ನಮ್ಮ ಜೊತೆಗೆ ಇರ್ತಾನೆ ಅನ್ನುವ ಅನುಸಂಧಾನದೊಟ್ಟಿಗೆ ಸೇರಿಸಿದರೆ ಸರಿ ಅಂತ. ಕೃಷ್ಣ ರೈಟ್ ಹೋಗುವ ಅಂತ ಹೇಳಲಿಲ್ಲ ಅಂತ. ದೇವರು ಹೇಳಿದ, ಏನು ಸಾತ್ಯಕಿ ನೀನು ಮಾತಾಡ್ತಿ? ಪಾಂಡವರು ಅಷ್ಟೂ ದುರ್ಬಲರು ಅಂತ ತಿಳ್ಕೊಂಡೆಯಾ? ಪಾಂಡವರು ಅವರು ಸಿಂಹ. ಅವರು ಸಿಂಹದ ಸ್ವಭಾವ ಏನು ಅಂತಂದ್ರೆ ಸ್ವಯಮೇ ವರ್ಜಿತ ಅವರ ಅಂತ. ಅವರು ಸಿಂಹದ ಸ್ವಭಾವ ಏನು ಅಂತಂದ್ರೆ ಅದು ತಾನೇ ಮಾಡುತ್ತೆ, ಅದನ್ನೇ ಪಡೆಯುತ್ತೆ ಹೊರತು ಇನ್ನೊಂದನ್ನಲ್ಲ. ನೀವು ನೋಡಬೇಕಿದ್ರೆ ಸಿಂಹದ ಕ್ರಮ ಹೇಗೆ ಅಂತಂದ್ರೆ, ಸಿಂಹ ರುಧಿರಪ್ರಿಯ ಸರಿ, ಮಾಂಸಪ್ರಿಯ ಸರಿ, ಮನುಷ್ಯರ ಮಾಂಸ ಅಂದ್ರೆ ತುಂಬಾ ಇಷ್ಟ ಸರಿ. ಆದ್ರೆ ನೀವು ಕೊಂದು ಹೋಗಿ ತಿನ್ಲಿಕ್ಕೆ ಹಾಕಿ ಅದು ಮುಟ್ಟುವುದಿಲ್ಲ ಅಂತೆ. ನಾನು ಹೇಳೋದು ಮೈಸೂರಿನ ಝೂವಿನ ಕತೆ ಹೇಳೋದಲ್ಲ, ಕಾಡಿನ ಕತೆ ಹೇಳೋದು. ನಾನು ಅಲ್ಲಿ ಹೋದ್ರೆ ಯಾರಾದರೂ ತುಂಡು ಮಾಡಿ ಕತ್ತರಿಸಿ ಹಾಕಿ ಮಾಂಸ ಸಿಂಹ ಮುಟ್ಟುವುದಿಲ್ಲ ಅಂತೆ. ಅದಕ್ಕೆ ಆಹಾರ ಸಿಗದೇ ಇರಬಹುದು, 15 ದಿವಸ ಸಿಗದೇ ಇರಬಹುದು, 20 ದಿವಸ ಸಿಗದೇ ಇರಬಹುದು. ಸಿಂಹ ಅಂತೆ, ಅದು ಮುಟ್ಟುವುದಿಲ್ಲ ಅಂತೆ. ಇನ್ನೊಬ್ಬರು ಕೊಂದದ್ದನ್ನು ಸಿಂಹ ಮುಟ್ಟುವುದಿಲ್ಲ ಅಂತೆ. ಸಿಂಹಕ್ಕೆ ಏನು ಹೆಸರು ಗೊತ್ತೋ? ಸಹತೆ ಇತಿ ಸಿಂಹ ಅಂತ ಜಯತೀರ್ಥರು ಹೇಳ್ತಾರೆ. ಸಹನಶೀಲವಾದ ಪ್ರಾಣಿ ಅಂತೆ ಸಿಂಹ. ಅದು ಎಷ್ಟು ದಿನ ಬೇಕಾದರೂ ತಡ್ಕೊಳ್ಳುತ್ತೆ ಅಂತೆ. 15 ದಿವಸ 20 ದಿವಸ ಅದಕ್ಕೇನು ಕಷ್ಟ ಆಗುವುದಿಲ್ಲ ಅಂತೆ. ನಮಗೆ 15 ದಿವಸ ಅಲ್ಲ, 15 ದಿವಸಕ್ಕೆ ಒಂದು ದಿನ ಏಕಾದಶಿ ಅಂತ ಹೇಳಿದ್ರೆ ಜ್ವರ ಬರಲಿಕ್ಕೆ ಪ್ರಾರಂಭ. ನಾಳೆ ಏಕಾದಶಿ, ಇಷ್ಟು ಬೇಗ ಬಂತ ಏಕಾದಶಿ ಅಂತ ನಾವು ಕೇಳ್ತೇವೆ.
ದ್ವಾದಶಿ ನಾಳೆ ಅಂದರೆ ಖುಷಿಯಾಗಿ ಬಿಡುತ್ತೆ, ದಶಮಿ ನಾಳೆ ಅಂದರೆ ಖುಷಿ ಆಗುತ್ತೆ, ಏಕಾದಶಿ ನಾಳೆ ಅಂದರೆ ಭಯ ಆಗಿ ಬಿಡುತ್ತೆ ನಮಗೆ. ಸಿಂಹದ ಸ್ವಭಾವ ಹೇಗೆ ಅಂತಂದರೆ ಸಹನಶೀಲವಾದ ಪ್ರಾಣಿ. ಅದು ಎಷ್ಟು ದಿವಸ 15 ದಿನ ಉಪವಾಸ ಕೊಡ್ಲಿಕ್ಕೂ ತಯಾರಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಅದು ಸ್ವಯಮೇವ ಮೃಗೇಂದ್ರತ ಅಂತ ಅದರ ಸ್ವಭಾವ ಹಾಗೆ. ತಾನು ಕೊಂದದ್ದನ್ನು ತಾನು ತಿನ್ನುತ್ತೆ ಹೊರತು ಇನ್ನೊಬ್ಬರು ಕೊಂದದ್ದು ಆಗುವುದಿಲ್ಲ. ಅದಕ್ಕೆ ಮಡಿ ಊಟ ಅಂತ ಪ್ರಾರಂಭ ಆದ್ದೇ ಸಿಂಹದಿಂದ, ಸ್ವಯಂಪಾಕ ಅಂತ ಪ್ರಾರಂಭ ಮಾಡಿದ್ದೇ ಅದು ಸಿಂಹ. ಮತ್ತೆ ಮನುಷ್ಯರು ನಾವು ಮತ್ತೆ ಶುರು ಮಾಡಿದ್ದು ಮಡಿ ಅಂತ. ಸಿಂಹ ಅಂದ್ರೆ ಹಾಗೆ, ಅದು ಇನ್ನೊಬ್ಬರು ಮುಟ್ಟಿದ್ದ ಅನ್ನೋದು ಮುಟ್ಟುವುದಿಲ್ಲ ಅದು. ಪಾಂಡವರು, ಕೃಷ್ಣ ಹೇಳಿದ ಪಾಂಡವರ ಸ್ವಭಾವ ಹೇಗೆ ಅಂತಂದ್ರೆ ಅವರು ತಾವೇ ಇನ್ನೊಬ್ಬರನ್ನು ನಿಯಂತ್ರಣೆ ಮಾಡಿ ಸಂಹಾರ ಮಾಡಿ ಅವರು ಸಿಂಹಾಸನ ಏರುವವರೇ ಹೊರತು, ನೀವು ಕೊಂದರೆ ಅದರಿಂದ ಸಿಕ್ಕಿದ ಸಿಂಹಾಸನ ಅದು ಮರದ ತುಂಡು ಅಂತ ಬಿಸಾಡುವವರೇ ಹೊರತು ಮುಟ್ಟುವವರು ಅಲ್ಲ, ಅವರು ಇಷ್ಟಪಡುವುದಿಲ್ಲ. ಏನು ಭೀಮಸೇನ ಅಂತ ಕೇಳ್ತಾ ಇರೋದು ಕೃಷ್ಣದೇವರು. ಅಂತ ಹೇಳಿಬಿಡ್ತಾನಂತೆ ಭೀಮಸೇನ. ಅಂದ್ರೆ ಭೀಮಸೇನ ದೇವರ ಪಾಂಡವರ ಸ್ವಭಾವ ಎಲ್ಲ ಹಾಗೇನೆ. ಅಂದ್ರೆ ಇನ್ನೊಬ್ಬರು ಕೊಂದದ್ದನ್ನು ಮುಟ್ಟುವುದಿಲ್ಲ ಅಂತ ನೋಡಿ ದೇವರು ಹೇಳುವ ಕ್ರಮ ಅಂದ್ರೆ ಹಾಗೆ. ಕ್ಷತ್ರಿಯನಾದವನ ಕರ್ತವ್ಯ ಅದು. ಇನ್ನೊಬ್ಬರ ನಿಯಂತ್ರಣೆ ಮಾಡುವುದು, ಅಯೋಗ್ಯರಾದವನ್ನು ತುಳಿಬೇಕಾದ್ದು. ಯಾಕೆಂತಂದ್ರೆ ಧರ್ಮರಾಜ ಎದುರಿಗಿದ್ದ. ಧರ್ಮರಾಜನಿಗೆ ಚೂರು ಖುಷಿ ಆಯ್ತು ಸಾತ್ಯಕೆಯ ಮಾತು ಕೇಳಿ. ನಾವು ಹೋಗಿ ಕೊಂದು ಬರ್ತೇವೆ, ಕೊಂದು ಬಾ, ನಾನು ಸಿಂಹಾಸನ ನಾನು ಏರ್ತೇನೆ ಅಂತ ಹೇಳ್ತಿದ್ನೋ ಏನೋ. ಕೃಷ್ಣದೇವರು ಸ್ವಯಮೇವ ಅಂತ ಹೇಳಿದ್ರು ನೋಡಿ. ಧರ್ಮರಾಜ ಹೌದೌದು ಅಂತ ಹೇಳಿದಂತೆ ನಾವೇ ಯುದ್ಧ ಮಾಡ್ತೇವೆ ಅಂತ ಯುಧಿಷ್ಠಿರನನ್ನು ಯುದ್ಧದಲ್ಲಿ ಸ್ಥಿರನನ್ನಾಗಿ ಮಾಡುವ ಕ್ರಮ ದೇವರದು. ದೇವರು ಆಲಿಂಗನೆ ಮಾಡಿ ಪಾಂಡವರ ಧರ್ಮವನ್ನು ಪ್ರಶಂಸನೆ ಮಾಡಿ ಅಂದ್ರೆ ಅವರಿಗೆ ಅನುಗ್ರಹ ಮಾಡಿ ಕಳಿಸ್ತಾನೆ. ದೇವರು ಪ್ರಶಂಸನೆ ಮಾಡಿದ ಅಂದ್ರೆ ಎತ್ತರಕ್ಕೇರಿದ ಅಂತ ಅರ್ಥ. ಮನುಷ್ಯ ಪ್ರಶಂಸನೆ ಮಾಡಿದ ಕೆಳಗೆ ಹಾಕಿದ ಅಂತ ಅರ್ಥ. ತುಂಬಾ ಹೊಗಳಿದರು ಅಂತಂದ್ರೆ ಬಿದ್ದ ಪ್ರಪಾತಕ್ಕೆ ಅಂತ ಅರ್ಥ. ಯಾಕೆ ಗೊತ್ತಾ? ಹೊಗಳಿದ್ರು ಅಂತಂದ್ರೆ ಖುಷಿಯಾಗಿ ಮೊದಲನೇ ಇಫೆಕ್ಟೇ ದೇವರ ಪೂಜೆಗೆ. ಅಂದ್ರೆ ಬಿದ್ದ. ಏನು ಹುಡುಗರು ಒಳ್ಳೆ ಶಾಣೆ, ಓದುವುದೇ ಇಲ್ಲ, ಪರೀಕ್ಷೆಯಲ್ಲಿ ಡುಮ್ಕಿ ಅಷ್ಟೇ. ನಾವು ಹೊಗಳಿದ್ರೆ ಅವ ಬಿದ್ದ ಅಂತ ಅರ್ಥ, ನಾವು ತೆಗಳಿದ್ರೆ ಮೇಲಕ್ಕೆ ಬಂದ ಅಂತ ಅರ್ಥ. ದೇವರು ಪ್ರಶಂಸನೆ ಮಾಡಿದ್ರೆ ಅವನು ಮೇಲಕ್ಕೆ ಬಂದ ಅಂತ ಅರ್ಥ. ದೇವರು ದುಷ್ಟ ಅಂತ ಹೇಳಿದ್ರೆ ಬಿದ್ದ ಅಂತ ಅರ್ಥ. ವೇದವ್ಯಾಸದೇವರು ದುರ್ಯೋಧನನನ್ನು ಪಾಪಿ, ಅವನ ಮುಖ ನೋಡುವುದಿಲ್ಲ, ಅವನಿಗೆ ಹೇಳುವುದಿಲ್ಲ ಅಂತ ಹೇಳಿದ್ರು ನೋಡಿ. ಸಾಕು ದುರ್ಯೋಧನಿಗೆ, ಜನ್ಮ ಜನ್ಮಕ್ಕೆ ಸಾಕು. ಪಾಂಡವರು ನನಗೆ ಪ್ರಿಯ ಅಂತ ಹೇಳಿದ್ರು ನೋಡಿ ಕೃಷ್ಣದೇವರು. ಇನ್ನೇನು ಬೇಕು ಪಾಂಡವರಿಗೆ ಜೀವನದಲ್ಲಿ? ಭಗವಂತ ತನಗೆ ಪ್ರಿಯ ಅಂತ ಹೇಳಬೇಕು ನೋಡಿ. ಹಾಗಾಗಬೇಕಂತೆ ನಮ್ಮ ಜೀವನ ಹೇಗಿರಬೇಕು? ಪಾಂಡವರಾಗಬೇಕಂತೆ. ಪಾಂಡವರಾಗಲಿಕ್ಕೆ ಸಾಧ್ಯ ಇಲ್ಲ, ಪಾಂಡವರ ಮಾರ್ಗದಲ್ಲಿ ಸಾಗಬೇಕು. ನಮ್ಮ ಕರ್ತವ್ಯ ಕರ್ಮವನ್ನು ನಿರ್ವಹಣೆ ನಾವು ಮಾಡಬೇಕಂತೆ. ನಮಗೆ ಯೋಗ್ಯವಾದ ಧರ್ಮವನ್ನು ನಾವು ಆಚರಣೆ ಮಾಡಬೇಕಂತೆ. ಭಗವಂತ ಹೇಳ್ತಾನೆ ನಮಗೆ ಪ್ರಿಯ, ದೇವರು ಮೆಚ್ಚುವ ಧರ್ಮ. ನಾವು ಪಕ್ಕದವರ ಹತ್ರ ಕೇಳಿ ಹೇಗಿತ್ತು ನನ್ನ ಹೋಮ? ಚೆನ್ನಾಗಿತ್ತು ರೀ, ಬೆಂಕಿ ಉರಿದು ಗೋಡೆ ಎಲ್ಲ ಕಪ್ಪಾಯ್ತು ಅಂತ. ಬೇಕಾ ನಮಗೆ ಕ್ರೆಡಿಟ್? ಬೇಡ. ನಮಗೆ ಜನ ಹೊಗಳೋದು ಬೇಡ, ಜನಾರ್ದನ ಪ್ರಶಂಸನೆ ಮಾಡಬೇಕು, ವಾಯುದೇವರ ಅನುಗ್ರಹ ಬೇಕು. ಭಗವಂತ ಅದನ್ನು ಸರಿಯಾಗಿದೆ ಅಂತ ಹೇಳಿದರೆ ಅದು ನಮಗೆ ಇಷ್ಟ, ಅದು ನಮಗೆ ಇಷ್ಟ ಪ್ರಾಪ್ತಿಗೆ ಸಾಧನ ಹೊರತು ಮನುಷ್ಯ ಅಲ್ಲ. ನಮ್ಮ ದೇವರು ಪ್ರಶಂಸನೆ ಮಾಡ್ತಾನೆ ಪಾಂಡವರನ್ನು ಅಲ್ಲ, ಧರ್ಮವನ್ನು, ಧರ್ಮಾಚರಣೆಯನ್ನು, ಸತ್ಕರ್ಮವನ್ನು, ಅವರು ಮಾಡತಕ್ಕಂತಹ ದೀಕ್ಷೆ ಎಲ್ಲವನ್ನೂ ಮೆಚ್ಚಿದ ಭಗವಂತ. ನೋಡಿ, ಪಾಂಡವರು ಕಾಡಲ್ಲಿದ್ರೆ ಹೀಗೆ ತಪೋವೇಶ ಮಾಡಬೇಕು ಅಂತ ಏನಿಲ್ಲ. ಯಾರು ನೋಡ್ತಾರೆ? ದುರ್ಯೋಧನ ಎಲ್ಲಿ ಬರ್ತಾನೆ? ಅವನಿಗೇನು ಗೊತ್ತಾಗತ್ತೆ? ಆರಾಮವಾಗಿರ್ಬಹುದು. ನೋಡಿ, ಪಾಂಡವರು ಕಾಡಲ್ಲಿ ಇರುವುದು ಅಂತಂದ್ರೆ ಅದೊಂದು ದೀಕ್ಷೆ, ಧರ್ಮ ದೀಕ್ಷೆ, ಭಗವಂತನ ಪೂಜೆ. ಹೀಗೆ ಪಾಂಡವರು ಸ್ವೀಕಾರ ಮಾಡಿದರು. ಅದಕ್ಕೇನೆ ಪ್ರಭಾಸವಾಸ ಸಿಕ್ಕಿತು, ಕೃಷ್ಣನ ದರ್ಶನ ಆಯಿತು. ಕೃಷ್ಣನ ಅನುಗ್ರಹಕ್ಕೆ ಪಾಂಡವರು ಪಾತ್ರರಾಗ್ತಾರೆ. ಭಗವಂತನ ಆಜ್ಞೆಯ ಪ್ರಕಾರ ಪಾಂಡವರು ಉತ್ತರಕ್ಕೆ ಹೋಗ್ತಾರೆ. ಧರ್ಮ ಆಚರಣೆ ಮಾಡಿದರೆ ನಾವು ಉತ್ತರಕ್ಕೆ, ಎತ್ತರಕ್ಕೆ ಹೋಗ್ತೇವೆ. ಪಾಂಡವರ ಪ್ರವಾಸ ಎತ್ತರದ ಕಡೆಗೆ ಸಾಗಿತು. ಅಂದ್ರೆ ಗುಜರಾತಿನಿಂದ ಅವರು ಮುಂದೆ ಸಾಗಿದರು ಎತ್ತರಕ್ಕೆ, ಅಂದರೆ ಉತ್ತರ ಪ್ರದೇಶ, ಅಲ್ಲಿಯೂ ದಾಟಿ ಬದ್ರಿಯ ಪ್ರದೇಶಕ್ಕೆ ಬರ್ತಾರೆ. ಬದ್ರಿ ಕಡೆಗೆ ಬರ್ತಾರೆ. ಒಂದು ರೀತಿ ನೋಡಿದರೆ ಪಾಂಡವರಿಗೆ ಬದ್ರಿ ಅಂದರೆ ತುಂಬಾ ಇಷ್ಟ. ಯಾಕೆ ಅಂತ ಕೇಳಿದ್ರೆ ಅವರು ಹುಟ್ಟಿದ ಜಾಗ ಅದೇ ಪಾಂಡಕೇಶ್ವರ, ಗಂಗಾ ನದಿ ತೀರದಲ್ಲಿ ಇದ್ದವರು ಅವರು. ಅಲ್ಲಿ ಜನರು, ಮುನಿಗಳು ಅಂದರೆ ತುಂಬಾ ಇಷ್ಟ. ಭೀಮಸೇನ ದೇವರಿಗಂತೂ ಭಾರಿ ಇಷ್ಟ. ಧರ್ಮರಾಜನಿಗೆ ಕಾಮ್ಯಕವನ ಎಷ್ಟು ಇಷ್ಟ, ಭೀಮಸೇನ ದೇವರಿಗೆ ಪಾಂಡಕೇಶ್ವರ ಅಂದ್ರೆ ಇಷ್ಟ ಅಂತ. ಯಾಕೆ ಅಂತಂದ್ರೆ ಹುಲಿ ಸಿಂಹಗಳೇ ಇರುವುದಲ್ಲಿ.
ಹಾಗಾಗಿ ಅವರು ಯಾರ ಹತ್ರ ತನ್ನ ಸಾಮರ್ಥ್ಯ ತೋರಿಸಬೇಕು? ಹುಲಿಸಿಂಹದ ಜೊತೆಗೆ. ಹುಲಿಸಿಂಹವನ್ನು ಕೊಲ್ಲಬಾರದು, ಹುಲಿಸಿಂಹ ಜೊತೆಗೆ ಆಟ ಆಡಬೇಕು. ಇಲ್ಲೆಲ್ಲ ನಪುಂಸಕರು ಇರುವುದು ಅವರಿಗೆ ಇಷ್ಟ ಆಗ್ತಿರಲಿಲ್ಲ. ಪಾಂಡವರಿಗೆ, ಭೀಮಸೇನ ದೇವರಿಗೆ ಇಷ್ಟವಾದ ಜಾಗ ಬದರಿಗೆ ಬರ್ತಾರೆ ಅಂತೆ. ಬದರಿಗೆ ಬಂದರೆ ನಾರಾಯಣ ದೇವರು ಮಾತಾಡ್ತಾರಂತೆ. ಧರ್ಮಾಚರಣೆ ಮಾಡಿದರೆ ಧರ್ಮಮೂರ್ತಿಯಾದ ಧರ್ಮನ ಮಗನಾದ ನಾರಾಯಣ ದೇವರು ಮಾತಾಡ್ತಾರೆ ಅಂತೆ. ಪಾಂಡವರಿಗೆ ಅನುಗ್ರಹ ಮಾಡ್ತಾರೆ ಅಂತೆ. ಬದರಿಯಲ್ಲಿ ಇರುವಂತಹದ್ದು ಕಲ್ಲು ಅಲ್ಲ, ಶಿಲೆ ಅಲ್ಲ, ಅದು ಸ್ವಯಂಭೂ ವಿಗ್ರಹ, ನಾರಾಯಣ ದೇವರ ವಿಶೇಷವಾದ ಸನ್ನಿಧಾನ. ಎಷ್ಟೋ ಜನರಿಗೆ ತಲೆ ಕೆಡೋದು ನನ್ನ ಹತ್ರ ಹೇಳಿದ್ದುಂಟು, ಸ್ವಾಮಿ ಬದರಿಯಲ್ಲಿ ನಾರಾಯಣ ದೇವರಿಗೆ ಪೂಜೆ ಮಾಡಬಹುದಾ ಅಂತ. ಮಾಡ್ರಿ. ಅಲ್ಲ, ಅವ್ರಿಗೇನು ಸಮಸ್ಯೆ ಗೊತ್ತಾ? ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಜಗದ್ಗುರು ಶಂಕರಾಚಾರ್ಯರು ಪ್ರತಿಷ್ಠೆ ಮಾಡಿದ್ದು ಅಂತ ಹೇಳ್ತಾರೆ. ತಲೆಬಿಸಿ ಅವರಿಗೆ. ಅಯ್ಯೋ, ನಾವು ಪೂಜೆ ಮಾಡಬಹುದಾ ಅಂತ. ನಾನು ಹೇಳಿದೆ, ಅದು ಸ್ವಯಂಭೂ ವಿಗ್ರಹ, ಮನುಷ್ಯ ಪ್ರತಿಷ್ಠೆ ಮಾಡಿದ್ದಲ್ಲ. ನೀವು ನೋಡಿ, 6 ತಿಂಗಳು ಮಾತ್ರ ಮನುಷ್ಯ ಪೂಜೆ ಮಾಡ್ಲಿಕ್ಕಾಗುವುದು. ಅಲ್ಲಿಗೆ 6 ತಿಂಗಳು ದೇವತೆಗಳು ಪೂಜೆ ಮಾಡ್ತಾರೆ. ಮನುಷ್ಯರ ಪೂಜೆ ಸುಮ್ಮನೆ ನಮಗೊಂದು ಚಾನ್ಸ್ ಕೊಟ್ಟದ್ದಷ್ಟೇ. 6 ತಿಂಗಳು ದೇವತೆಗಳೇ ಸ್ವತಃ ಪೂಜೆ ಮಾಡ್ತಾರೆ. ದೇವತೆಗಳು ತುಂಬಿದ ಸನ್ನಿಧಾನ ಅದರಲ್ಲಿ. ಹಾಗಾಗಿ ಭಗವಂತನ ಶಿಲಾ ವಿಗ್ರಹ ಅಲ್ಲ, ಭಗವಂತನ ಜ್ಞಾನಾನಂದಮಯವಾದ ವಿಗ್ರಹ ಅದು. ಅದಕ್ಕೆ ಪೂಜೆ ಮಾಡಿ. ಶಂಕರಾಚಾರ್ಯರು ಮಾಡಿದ ಕೆಲಸ ಏನು ಅಂತಂದ್ರೆ, ಅದು ಎಲ್ಲಿಯೋ ನಾರದ ಕುಂಡದಲ್ಲಿ ಜಲಗತವಾದಗಿರತಕ್ಕಂತಹ, ಜಲದಲ್ಲಿ ಅಧಿವಾಸ ಮಾಡಿರ್ತಕ್ಕಂಥದ್ದನ್ನು ಶಂಕರಾಚಾರ್ಯರು ತಂದು ಅದನ್ನು ಅಲ್ಲಿ ಇಟ್ಟರೆ ಹೊರತು ಪ್ರತಿಷ್ಠೆ ಅಲ್ಲ. ನೀವು ನೋಡಿ, ಇವತ್ತು ನೋಡಿ, ಅಷ್ಟಬಂಧ ಪ್ರತಿಷ್ಠೆ ಇಲ್ಲ. ಅದು ಹೇಗೆ ನಾವು ಛಲ ಪ್ರತಿಮೆ, ಹಾಗೆ ಶಿಲಾಮಯವಾದ ಛಲ ಪ್ರತಿಮೆ ಅದು ಚಂಚಲ ಪ್ರತಿಮೆ ಅಲ್ಲ, ಛಲ ಪ್ರತಿಮೆ ಅದು. ದೇವರ, ನಾರಾಯಣ ದೇವರ ನಿತ್ಯ ಸನ್ನಿಧಾನ. ನಾವು ಹೇಳುವುದೇ ಹಾಗೆ, ಅಷ್ಟೌಮೇ ಮೂರ್ತಯ ಸಂತಿ ಸ್ವಯಂ ವ್ಯಕ್ತಾ ಮಹೀತಲೆ. ಅದರಲ್ಲಿ ನರನಾರಾಯಣಾಶ್ರಮಂ, ಇದೇ ಬದ್ರಿ ಕ್ಷೇತ್ರ, ನಾರಾಯಣ ದೇವರ ವಿಶೇಷವಾದ ಸನ್ನಿಧಾನ. ಇವತ್ತೂ ಮಾತಾಡುವಂತಹದ್ದು. ನಾವು ಮಾತಾಡಿಸ್ಬೇಕಷ್ಟೇ. ನಮಗೆ ಅಲ್ಲಿ ಹೋದರೆ ಮಾತಾಡಿಸ್ಲಿಕ್ಕೆ ಎಲ್ಲಿ ಆಗ್ತದೆ? ಅಲ್ಲಿ ಒಂದೇ ನಾವು ಮಾತಾಡೋದು, 2ನೇ ಶಬ್ದ ಬರುವುದೇ ಇಲ್ಲ. ಅಲ್ಲಿ ಹೋಗಿ ಇಳಿಯುವ ತನಕ ಚಳಿ ಚಳಿ ಚಳಿರಿ ಅಂತ. ಆಗ ಅಲ್ಲಿ ಡ್ರೈವರ್ ಹೇಳ್ತಾನೆ, ನೀವು ಚಳಿ ಚಳಿ ಅಂದ್ರೆ ಚಳಿ 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 ಅಂತ ಹೇಳ್ತಾನೆ, ನೀವು ಹೊರಡಿ ಇಲ್ಲಿಂದ ಅಂತ ಹೇಳ್ತಾನೆ. ಇಷ್ಟೇ ಅಲ್ಲಿ ಇರುವಂತಹದ್ದು. ಅದು ಸಾಧನ ಭೂಮಿ. ಅಲ್ಲಿ ಸ್ನಾನ ಮಾಡಿದರೆ, ನಾರಾಯಣ ದೇವರ ದರ್ಶನ ಮಾಡಿದರೆ, ಮಾತಾಡುವ ದೇವರು ನಾರಾಯಣ ದೇವರು ಅನುಗ್ರಹ. ನಾವು ಬದರಿ ಹೋಗುದು ಯಾಕೆ ಅಂತಂದ್ರೆ, ಪಿಂಡ ಇಡ್ಲಿಕ್ಕೆ. ಪಿಂಡ ಇಟ್ರೆ ಭಾರಿ ಖುಷಿ ನಮಗೆ. ನಾನು ಕೇಳಿದೆ, ಯಾಕ್ರಿ ನಿಮ್ಮ ಅಷ್ಟು ಖುಷಿ ಅಂತ. ಸ್ವಾಮಿ, ಯಾರ್ರೀ ಸಾಯ್ತಾರೆ? ಎಂತದ್ರಿ? ಸತ್ತವರು ಸತ್ತೋದ್ರು ನಾವ್ಯಾಕೆ ಸಾಯ್ಬೇಕು? ಅವರ ಪ್ರಶ್ನೆ ಏನ್ರಿ ಅಂತ. ಅಯ್ಯೋ, ಒಂದು ಶ್ರಾದ್ದ ಅಂತಂದ್ರೆ ರಗಳಾಗಿ ಬಿಡುತ್ತದೆ ಅಂತ. ಏನಾಯ್ತು ನಿಮಗೆ ಬದ್ರಿ ಬಂದ್ರೆ? ಬದ್ರಿ ಬಂದ್ರೆ ಬ್ರಹ್ಮಕಪಾಲದಲ್ಲಿ ಶ್ರಾದ್ದ ಮಾಡಿದೆ ಅಂತ. ಏನಾಯ್ತು ಅದರ ಫಲಶ್ರುತಿ? ಅಲ್ಲಿ ಬದರಿಯಲ್ಲಿ ಹೇಳಿದರು, ಪಂಡಾಗಳು ಹೇಳಿದರು, ಇನ್ನು ಮುಂದೆ ನಿಮ್ಮ ಅಪ್ಪ ಮನೆಗೆ ಶ್ರಾದ್ದ ಮಾಡೋದು ಬೇಡ. ರಗಳೆ ಮುಗೀತು ನೋಡಿ ನಮಗೆ. ಇನ್ನು ಇಲ್ಲದ್ರೆ ನಾವು ವರ್ಷ ಇಡೀ ನಮಗೆ ಶ್ರಾದ್ದ ಆಗಿಬಿಡ್ತಿತ್ತು. ರಗಳೆ ಮುಗೀತು. ಯಾಕೆಂದ್ರೆ ಬದರಿಯಲ್ಲಿ ಬ್ರಹ್ಮಕಪಾಲದಲ್ಲಿ ಪಿಂಡ ಇಟ್ರೆ ಆರಾಮ, ಇನ್ನು ಟೆನ್ಷನೇ ಇಲ್ಲ ಅಂತ. ಯಾರು ಹೇಳಿದ್ದು ನಿಮಗೆ ಅಂತ ಕೇಳಿದೆ. ಇಲ್ರಿ, ಪಂಡಗಳು ಹೇಳಿದ್ದು ಅಂತ. ರೀ, ಹಾಗೆಲ್ಲ ಆಗುವುದಿಲ್ಲ ನೋಡಿ. ಬದರಿಯಲ್ಲಿ ಪಿಂಡ ಪ್ರದಾನ ಮಾಡಬೇಕು ಅಂತ ಅಷ್ಟೇ ಇರುವುದು ಹೊರತು ಅಪ್ಪ ಅಮ್ಮನ ಋಣ ಎಂದೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪಿಂಡ ಪ್ರದಾನ ಮಾಡಲೇಬೇಕಾದ್ದು. ನಮಗೆ ದೇಹದಲ್ಲಿ ಶಕ್ತಿ ಇಲ್ಲದೆ ಹೋದಾಗ, ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ಬದರಿಯಲ್ಲಿ ಮಾಡಿದರೆ ಮಾಡಬೇಕಾಗಿಲ್ಲ ಅಂತ ಅಷ್ಟೇ ಹೊರತು, ಮನೆಗೆ ಹೋದರೆ ಸಾಂವತ್ಸರಿಕ ಶ್ರಾದ್ದ ಅಪ್ಪ ಅಮ್ಮನಿಗೆ ಕಂಪಲ್ಸರಿಯಾಗಿ ಮಾಡಬೇಕು. ಅವರಿಗೆ ಅನಿಸಿತು, ಈ ಸ್ವಾಮಿಗಳು ಯಾಕಪ್ಪ ನನಗೆ ಗಂಟು ಬಿದ್ದರು, ಪಂಡನೇ ಬೆಟರ್ ಅಂತ ಅವ್ರಿಗೆ ಅನಿಸಿಕೊಂಡಿತ್ತು ಅವರಿಗೆ. ಅಂದ್ರೆ ನಮಗೆ ಇಷ್ಟವಾದ್ದನ್ನು ಹೇಳಿದ್ರೆ ಹಿತ ಆಗಿ ಬಿಡ್ತದೆ, ಆದರೆ ನಮಗೆ ಇಷ್ಟವಾಗಿದ್ದನ್ನು ಹೇಳಿದ್ರೆ ಅಹಿತ ಆಗುತ್ತೆ. ಆದರೆ ಶಾಸ್ತ್ರ ವಿರುದ್ಧವಾದ್ದು. ಸಾಂವತ್ಸರಿಕ ಶ್ರಾದ್ದ ಬಿಡಲಿಕ್ಕೆ ಅವಕಾಶನೇ ಇಲ್ಲ. ಅಲ್ಲಿ ಶ್ರಾದ್ದ ಮಾಡಿ ನಾರಾಯಣ ದೇವರಿಗೆ ನಾವು ಅರ್ಪಣೆ ಮಾಡಬೇಕಾದ್ದು. ಪಾಂಡವರು ಏನು ಮಾಡಿದ್ರು ಗೊತ್ತೋ? ತಾವು ಮಾಡಿದ ಕರ್ಮ ಪ್ರತ್ಯಕ್ಷನಾದ ಕೃಷ್ಣನಿಗೆ, ಪ್ರತ್ಯಕ್ಷನಾದ ನಾರಾಯಣ ದೇವರಿಗೆ ಸಮರ್ಪಣೆ ಮಾಡಿದರಂತೆ. ತೀರ್ಥಯಾತ್ರೆಗೆ ಹೋದರೆ ತಾವು ಮಾಡಿದ ಕರ್ಮ ಅನುಷ್ಠಾನ ಅದನ್ನೆಲ್ಲ ಭಗವಂತನಿಗೆ ಕೃಷ್ಣಾರ್ಪಣ ಅಂತ ಬಿಡ್ತಿದ್ರಂತೆ. ಅಂದ್ರೆ, ಸ್ವಾಮಿ ನೀನು ನನ್ನಲ್ಲಿ ನಿಂತು ಮಾಡಿಸಿದ್ದಿ, ನೀನೇ ಮಾಡಿಸ್ತಾ ಇರುವುದು, ನಿಂದೇ ಅನುಗ್ರಹ ಅಂತ ಭಗವಂತನ ಮುಂದೆ ಅನುಸಂಧಾನ ಮಾಡ್ತಿದ್ರಂತೆ. ಬದ್ರಿ ನಾರಾಯಣ ದರ್ಶನ ಆಯಿತು. ಮತ್ತೇನು, ವಾಪಸ್ ಊರಿಗಲ್ಲ, ಮತ್ತೆ ಉತ್ತರ ಯಾತ್ರೆ ಅಂತ ನಿಮಗೆ ಅನಿಸುವುದುಂಟು. ಅದರ ಮೇಲೂ ಹೋಗ್ಲಿಕ್ಕುಂಟ ಅಂತ. ತುಂಬ ಇದ್ರೆ ಆಮೇಲೆ ಹೋಗ್ಲಿಕ್ಕೆ. ಅದರ ಮುಂದೆ ಹೋದರೆ ವಸುಧಾರೆ ಸಿಗ್ತದೆ, ಬ್ರಹ್ಮದೇವರು ಯಜ್ಞ ಮಾಡಿದ ಜಾಗ. ಅದನ್ನೂ ದಾಟಿ ನಾವು ಹೋಗ್ಬೇಕಂತೆ. ನಿಷಧ ಪರ್ವತ ಸಿಗ್ತದೆ ಅಂತೆ, ಸುವರ್ಣಕೂಟ ಸಿಗ್ತದೆ ಅಂತೆ.
ಸ್ವಲ್ಪ ಖುಷಿ ಆಯ್ತು ನೋಡಿ ನಿಮಗೆ. ಸುವರ್ಣಕೂಟ ಸಿಗುತ್ತಾ? ಹೌದ್ರಿ ಅಂತ. ಬಂಗಾರದ ಗಟ್ಟಿ 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 ಸಿಗುತ್ತೆ ಅಂತ. ನೀವು ಹೋಗಿ ಬದರಿಯಿಂದ ಆಚೆ ವಸುಧಾರೆ ದಾಟಿ ನಿಷದ ಪರ್ವತ ಅಲ್ಲಿ ಹೋಗಿ ಸುವರ್ಣಕಾಟ ಸಿಗ್ತದೆ. ಇಷ್ಟು ಬಂಗಾರ ತರಬಹುದು ಅಂತ. ಹೋಗುದು ಹೇಗೆ ಕೇಳಬೇಡಿ ನನ್ನ ಹತ್ರ, ಹೋಗಿ ನಡ್ಕೊಂಡು ಅಂತ. ಪಾಂಡವರು ಹೋದ್ರು, ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗುವಾಗ ಇನ್ನೂ ಆಚೆ ಹೋಗಬೇಕಾಗಿತ್ತು. ಮೇರೋ ಪ್ರಾಚ್ಯಾಂ ಗಂಧಬಾಧೆ ಗಿರೋಚಾಂ, ಅಲ್ಲಿ ಮತ್ತೊಂದು ಬದರಿ ಇದೆ. ಆ ಬದರಿಗೆ ಪ್ರಯಾಣ ಮಾಡಬೇಕು. ಪಾಂಡವರು ಹೋಗ್ತಾ ಇದ್ದಾರೆ. ಹೇಗೆ ಹೋದರು ಪಾಂಡವರು, ಧರ್ಮಾತ್ಮಜರು ಹೋದ ಬಗೆ ಹೇಗೆ, ಅದನ್ನು ಮಹಾಭಾರತ ಹೇಳುತ್ತೆ. ಮತ್ತೆ ಅದನ್ನೆಲ್ಲ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು.